ನೆನೆಯದಿರಣ್ಣ ಪೆರರಾರುಮನ್ ಭಾರತದೊಳು. ಭಾರತದಲ್ಲಿ, ಮಹಾಭಾರತದಲ್ಲಿ ನೆನೆಯದಿರಣ್ಣ ಪೆರರಾರುಮನ್, ಇಡೀ ಭಾರತ ಪ್ರಪಂಚದಲ್ಲಿ ಯಾವ ಪಾತ್ರವನ್ನೂ ನೀವು ನೆನೆಸ್ಕೋಬೇಡಿ, ಸ್ಮರಿಸಿಕೊಳ್ಳಬೇಡಿ. ನೆನೆದೊಡೆ ಕರ್ಣನಂ ನೆನೆಯ. ಎಲ್ರಿಗೂ ಶುಭ ಸಂಜೆ. ಸ್ವಾಗತ ತಮಗೆಲ್ರಿಗೂ 7ನೇ ದಿವಸದ ಕುಮಾರವ್ಯಾಸ ಭಾರತ ಉಪನ್ಯಾಸ ಸರಣಿಗೆ. ಕೇಳಿಸ್ಕೊಳ್ಳೋಕೆ ನಾವು ಕೂಡ ಸಿದ್ಧರಾಗೋಣ ಅಂತ ಹೇಳ್ತಾ ಕೇಳೋಣ. ಸ್ವಾಗತ ನಿಮ್ಮೆಲ್ಲರ ಪರವಾಗಿ ಗುರುಗಳಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಗುರುಗಳೇ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ, ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ, ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಕ್ಷಮಿಸಿ, ನಾವು 2 ನಿಮಿಷ ತಡವಾಗಿ ಬಂದಿದ್ದಾಯಿತು. ವಿಧಿ ಇಲ್ಲ, ವಿಜಯನಗರದಲ್ಲಿ ಮೈಸೂರು ರಸ್ತೆಯಲ್ಲಿ ನಮ್ಮ ಮನೆಯಿಂದ ಆರಂಭ ಆಗಿ ಏನಿಲ್ಲ ಅಂದರೂ 1000 ವಾಹನಗಳನ್ನು ದಾಟ್ಕೊಂಡು ಬಂದಿದ್ದೀವಿ. ಬಹಳ ಕಷ್ಟ ಆಯಿತು. ಆದರೂ ಅದು ಕಾರಣ ಕೊಡಕೂಡ್ದು. ಆದರೂ ಕ್ಷಮಿಸಿ, ನಾಳೆ ಇನ್ನೊಂದು 10 ನಿಮಿಷ ಮುಂಚೆ ಹೊರಡೋಣ. ಬೆಂಗಳೂರು ರಸ್ತೆಗಳು, ವಾಹನಗಳು ಜಾಸ್ತಿ, ಅವೆಲ್ಲ ಕಾರಣ ಅಲ್ಲ, ಅದೆಲ್ಲ ಗೊತ್ತೇ ಇರುತ್ತೆ. ಅದರಲ್ಲೇ ಸ್ವಲ್ಪ 10 ನಿಮಿಷ ಮುಂಚೆ ಹೊರಡಬೇಕು. ದುರ್ವಾಸರ ಬಗ್ಗೆ ನಾನು ಪರಿಚಯ ಮಾಡ್ತಾ ನಿಮಗೆ ಹೇಳಿದ್ದೆ. ಮಹಾಕೋಪಿಷ್ಟ. ಯಾತಕ್ಕೆ ಆತ ಕೋಪಿಷ್ಟ ಅಂದರೆ, ಆತ ಅಷ್ಟು ರುಜು, ಆತ ಅಷ್ಟು ಶುದ್ಧ, ಆತನಲ್ಲಿ ದೋಷದ ಅಂಶವೇ ಇಲ್ಲ. ಅದು ಕಾರಣ ಆತನ ಶುದ್ಧ ನಡಿಗೆಗೆ ಎಲ್ಲಾದರೂ ವಿರೋಧ ಬಂದರೆ, ಎಲ್ಲರೂ ಸರಿಯಲ್ಲದ್ದಾದರೆ, ಯಾವುದಾದ್ರು ಅನ್ಯಾಯ ಆದರೆ ಅವರಿಗೆ ಮಹಾ ಸಿಟ್ಟು ಬರ್ತಾಯಿತ್ತು. ಆದರೆ ಪರಮ ಕರುಣಾಶಾಲಿ, ಭವಿಷ್ಯತ್ತಿನಲ್ಲಿ ಆಗುವುದನ್ನು ದೃಷ್ಟಿಸಿ ನಿಜವಾದ ಭಕ್ತರಿಗೆ ಪರಿಹಾರವನ್ನು ಕೊಡ್ತಾ ಇದ್ದಂಥ ಮಹಾನ್ ಋಷಿ ದುರ್ವಾಸ. ಅಂದರೆ ಅರ್ಥ ಏನೋದೆಲ್ಲ ನಾನು ಹೇಳಿಬಿಟ್ಟಿದ್ದೀನಿ ಆಗಲೇ. ಎಲ್ಲದಕ್ಕಿಂತ ವಿಶೇಷವಾಗಿ ದುರ್ವಾಸರು ಕೃಷ್ಣನಿಗೆ ಗುರುಗಳು ಅನ್ನುವುದನ್ನು ನೆನಪಿಟ್ಕೋಬೇಕು. ಕೃಷ್ಣನೇ ಲೋಕಗುರುವಾದಾಗ ಭಗವದ್ಗೀತೆಯ ಉಪದೇಶವನ್ನು ಮಾಡಿದಂಥ ಅಲ್ಲಿ ಯಾಕೆ ಕೂತ್ಕೊಂಡ್ರೆ ಅದೇ ಸರಿಯಾಗಿರುತ್ತಾ? ನಿಮ್ಮ ಮಕ್ಕಳನ್ನಲ್ಲೇ ತಡೆ ಹಿಡಿಬೋದು ಅಂತಲ್ಲ. ಆದರೂ ಅವರಲ್ಲಿ ಕೂತಿದ್ದಾರೆ. ಯಾಕಪ್ಪ? ನಿಮ್ಮ ಕಣ್ಣಿಗೆ ಅವರೇ ಒಬ್ಬ ಹುಡುಗಿ ಅಂತ ಹೇಳಿದರೆ ಯಾವತ್ತೇನೆ ನೀವು. ಶ್ರೀಕೃಷ್ಣನೇ ಇಡೀ ಪ್ರಪಂಚಕ್ಕೆ ಗುರುವಾಗಿ, ವಿಶ್ವಗುರುವಾಗಿ, ಇವತ್ತು ಅಥವಾ ನಾಳೆ ನಾವು ಶ್ರೀಕೃಷ್ಣನ ಬಗ್ಗೆ ಮಾತಾಡಬೇಕು. ಅಂತಹ ಕೃಷ್ಣ, ಆತನ ವಿಶ್ವಗುರು ಪಟ್ಟದ ಹಿನ್ನೆಲೆ ಬಹಳ ದೊಡ್ಡದು, ಬಹಳ ವಿಶೇಷವಾದದ್ದು. ಎಲ್ಲೋ ಒಂದು ಹಳ್ಳಿ, ಯಾವುದೊಂದು ಪುಟಾಣಿ ಹಳ್ಳಿಯಲ್ಲಿ ಬೆಳೆದಾತ. ನೀವು ನಂದಗಾಂವ್ಗೆ ಹೋದರೆ ಇವತ್ತಿನ ದಿವಸ ಇಷ್ಟೆಲ್ಲ ಆಧುನಿಕತೆಯ ಮಧ್ಯದಲ್ಲಿನ ಗೋಕುಲವೋ ನಂದಗಾಂವ್ಗೋ ಹೋಗಿ ಕೃಷ್ಣನ ಆವಾಸ ಸ್ಥಾನವನ್ನು ನೋಡಿದರೆ ನಿಮಗೆ ಆಶ್ಚರ್ಯವಿರುತ್ತೆ. ಈಗ ನೀವು ಕರ್ನಾಟಕದ ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗಿ ಹೇಗಿರುತ್ತೋ ಅದಕ್ಕಿಂತ ಅಧ್ವಾನ. ವಿಶೇಷ ಏನು ಅಂದರೆ, ಅಂತಹ ಹಳ್ಳಿಯಲ್ಲಿ ಇಷ್ಟೊತ್ತಿನಲ್ಲಿ ನೀವೇನಾದರೂ ಅಲ್ಲಿ ಹೋಗಿದ್ದೀರಿ ಅಂದರೆ ದಾರಿ ಉದ್ದಕ್ಕೂ ಸಗಣಿ, ಅಲ್ಲಿನ ಅತ್ಯಂತ ಎತ್ತರದ ಹಸುಗಳು, ಆ ಹಳ್ಳಿ ಜನ, ಪುಟ್ಟ ಓಣಿಗಳು, ಆ ಬೆಟ್ಟದ ಮೇಲೆ ಅದೊಂದೇ ನಂದಗಾಂವನ ರಾಜನ ಅರಮನೆ ಅಂತ ಒಂದಿದೆ. ಆ ಒಂದು ನಾಗರಿಕತೆಯ ಜಾಗವನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲನೂ ಮಹಾ ಪುಟಾಣಿ, ಅತ್ಯಂತ ಪುಟ್ಟ ಗ್ರಾಮ. ಇನ್ನು ಆಜ್ಞೆ ಹೇಗಿರಬೇಕು? ಆಶ್ಚರ್ಯ ಏನು ಅಂದರೆ, ಒಂಥರ ಪವಾಡ ಏನು ಅಂದರೆ, ಒಂದು ಪುಟಾಣಿ ಹಳ್ಳಿ, ಇಂದಿಯೂ ಪುಟಾಣಿ ಹಳ್ಳಿಯಾಗಿರತಕ್ಕಂತಹ ಹಸುಗಳ ಮಧ್ಯದ ಗೋಪಾಲಕನಾಗಿದ್ದವನು ಇಡೀ ಪ್ರಪಂಚಕ್ಕೆ ಉಪಾಧ್ಯಾಯ ಆಗ್ಬಿಟ್ನಲ್ರಿ. ಇಡೀ ಪ್ರಪಂಚದ ತಾತ್ವಿಕ ಕ್ಷೇತ್ರದ ಗ್ರಂಥಗಳಲ್ಲೆಲ್ಲ ಮೂರ್ಧನ್ಯ ಸ್ಥಾನದಲ್ಲಿ ಕುಳಿತು ವಿರಾಜಮಾನವಾಗಿಬಿಡ್ತಲ್ಲ ಭಗವದ್ಗೀತೆ. ಅಂಥ ಭಗವದ್ಗೀತೆಯನ್ನು ಕೊಟ್ಟಂಥ ಕೃಷ್ಣನಿಗೆ ಗುರುಗಳಾಗಿದ್ದವರು ದುರ್ವಾಸ ಮಹರ್ಷಿಗಳು. ಇನ್ನು ಅವರಿನ್ನೆಷ್ಟು ವಿಶೇಷ ವ್ಯಕ್ತಿಯಾಗಿದೆ. ಅವರು ದ್ರೌಪದಿಯಿಂದ ಶುಶ್ರೂಷಿಸಲ್ಪಟ್ಟು ತುಂಬ ಸಂತುಷ್ಟರಾಗಿ, ಭಾವಗಳೇ ಕೊಳ್ಳ 5 ಮಂತ್ರಾಳಿಗಳ ನೀವು ಸಿದ್ಧ ಪ್ರಯೋಗವು ಸೊಗಸು ದಿವಿಜರೊಳ ಆರಂ ಮೇಲುಂಟವರ ನೆನೆ ಸಾಕು. ನಿನಗೆ 5 ಮಂತ್ರಗಳನ್ನು ಕೊಡ್ತಾ ಇದ್ದೇನೆ, ಮುಂದೆ ಒಮ್ಮೆ ಇದರ ಅವಶ್ಯಕತೆ ನಿನಗೆ ಬರಬೇಕಾಗುತ್ತೆ. ಈ ಗುಪ್ತಾಕ್ಷರಗಳನ್ನು ನಾನು ನಿನಗೆ ಏನು ಹೇಳ್ತೀನಿ
ಅದು ಪ್ರಭಾವಯುತವಾಗಿರುತ್ತೆ ಮತ್ತು ಅದು ಯಾವ ದೈವವನ್ನು ನೀನು ನೆನಪಿಸಿಕೊಂಡರೆ ಆ ದೈವ ಬರಬೇಕು ಮತ್ತು ನಿನಗೆ ಪುತ್ರ ಪ್ರಾಪ್ತಿಯಾಗುವಂತೆ ಮಾಡುತ್ತೆ ಆ ದೈವ. ಏನೀಗ ಅಂತಾಳೆ ಅವಳು, ಈ ಕುಂತಿ ಇದ್ದಾಳಲ್ಲ, ಮಹಾ ಆತುರ, ಮುಗ್ಧೆಯೋ ಮೊದ್ದೋ ಪೆದ್ದೋ ಗೊತ್ತಿಲ್ಲ. ದುರ್ವಾಸರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವಳೇನು ಮಗುವಲ್ಲ. ನೀವು ಜ್ಞಾಪಕ ಇಟ್ಕೊಂಡ್ಬೇಕು, ಆಕೆ ದುರ್ವಾಸರನ್ನು ಕನ್ಯಾಭವನಕ್ಕೆ ಕರ್ಕೊಂಡು ಹೋಗ್ತಾಳೆ. ಕನ್ಯಾಭವನ ಅಂದರೆ ಕನಿಷ್ಠ ಒಂದು 13-14 ವರ್ಷ ಆದರೂ ಆಗಿರುತ್ತೆ, ಬೇಡ ಒಂದು 18 ವರ್ಷ ಆದರೂ ಆಗಿರುತ್ತೆ ಅವಳು. ಅಂದರೆ ಷೋಡಶಿಯಾಗಿರತಕ್ಕಂತಹ ಆಸುಪಾಸಿನಲ್ಲಿ ಇರತಕ್ಕಂಥ ಹೆಣ್ಣು ಸಾಮಾನ್ಯವಾಗಿ ಗಂಡುಗಳಿಗಿನ್ನ ಹೆಣ್ಣುಗಳು ಚತುರಮತಿಯರು, ಏನಂದರೆ ಏನು ಸಂದೇಹವೇ ಇಲ್ಲ ಅದರೊಳಗೆ. ನೀವು ಬರೀ ಪರೀಕ್ಷೆ ಫಲಿತಾಂಶವನ್ನು ನೋಡಿದರೆ ಸಾಕು, ಹುಡುಗಿರೆಲ್ಲ ಉತ್ತೀರ್ಣರಾಗ್ತಾರೆ, ಹುಡುಗರೆಲ್ಲ ಹುಡುಗಿರು ನೋಡ್ತಾ ಅನುತ್ತೀರ್ಣರಾಗ್ತಾ ಇರ್ತಾರೆ. ಸಹಜವಾಗಿ ಸ್ವಭಾವವಾಗಿ ಚತುರವಾಗಿರತಕ್ಕಂಥ ವಿದ್ಯಾರ್ಥಿನಿಯರ ಗುಂಪಿನಲ್ಲಿ ಕುಂತಿಯಿಂದ ನಾವು ಬಹಳ ದೊಡ್ಡ ದೊಡ್ಡ ಮೇಲ್ಮಟ್ಟದ ಮಾತುಗಳನ್ನು, ನೆಲೆಗಳನ್ನು, ನಿಲುವುಗಳನ್ನು ನಿರೀಕ್ಷಣೆ ಮಾಡ್ತೀವಿ. ಆ ಕುಂತಿಯಾಗಲಿ ಗಾಂಧಾರಿಯಾಗಲಿ ಇವರ ಹತ್ರ ಎಲ್ಲ. ಆದರೆ ನಾವು ಅವರನ್ನು ನೋಡಿದರೆ, ಆ ಪಾತ್ರಗಳನ್ನು ನೋಡಿದರೆ, ಆ ಪಾತ್ರಗಳ ಪ್ರತಿಕ್ರಿಯೆಗಳನ್ನು ನೋಡಿದರೆ ಅತ್ಯಂತ ಸಾಧಾರಣವಾಗಿ ಇಲ್ಲ ಮುದ್ದಾಗಿ ಪೆದ್ದಾಗಿ ಕಾಣಿಸ್ತಾರೆ. ಕುಂತಿ ಅಂಥ ಪೆದ್ದಿ, ನನ್ನ ದೃಷ್ಟಿನಲ್ಲಿ ಆಕೆ ಬುದ್ಧಿವಂತೆ ಅಲ್ಲವೇ ಅಲ್ಲ. ಮತ್ತು ಅಂಥ ಹಿನ್ನೆಲೆಯ ಸಾಮ್ರಾಜ್ಯದಲ್ಲಿ ಆ ಪಾಂಡು ಮಹಾರಾಜನಿಗೆ ಹೆಂಡತಿಯಾಗತಕ್ಕಂಥವಳು, ಧರ್ಮರಾಯನ ತಾಯಿಯಾಗತಕ್ಕಂಥವಳು, ಇಷ್ಟು ಮುದ್ದಿನೇನಪ್ಪ ಅನಿಸ್ಬಿಡುತ್ತೆ. ದಶರಥನ ಹೆಂಡತಿ ಕೌಸಲ್ಯ ಇದ್ದಷ್ಟೇ ಪೆದ್ದಿ ಇವಳು. ಯಾಕೆ ಅಷ್ಟು ಸಲ ಪೆದ್ದಿ ಅಂತಿದ್ದೀನಿ ಅಂದರೆ ಇನ್ನೊಂದು ಕ್ಷಣದಲ್ಲಿ ಕಾರಣ ಗೊತ್ತಾಗುತ್ತೆ. ದುರ್ವಾಸರು ಮಂತ್ರ ಪ್ರಯೋಗ ಮಾಡಿದ್ದಾರೆ, ಹೇಳಿಕೊಟ್ಟಿದ್ದಾರೆ. ಮತ್ತು ನೀನು ಯಾವ ದೈವವನ್ನು ಸ್ಮರಿಸಿಕೊಳ್ಳುತ್ತೀಯೋ ಆ ದೈವ ನಿನಗೆ ಪ್ರತ್ಯಕ್ಷವಾಗಿ ನಿನಗೊಂದು ಮಗುವನ್ನು ಪ್ರದಾನ ಮಾಡ್ತಾರೆ ಅನ್ನುವುದನ್ನು ಹೇಳಿದ್ದಾರೆ. ಎಲ್ಲ ಸ್ಪಷ್ಟ ಇದೆ, ಅಲ್ಲಿಗೇನು ರಹಸ್ಯವಾದ್ದೇನಿಲ್ಲ, ಗೊತ್ತಿಲ್ಲದೆ ಇರೋದೇನೂ ಇಲ್ಲ. ಮತ್ತು ಇವಳು ಮಗುವಲ್ಲ, ಜ್ಞಾಪಕ ಇಟ್ಟುಕೋಬೇಕು. ಸುಮಾರೊಂದು 16, 16, 17, 18 ವರ್ಷದ ನಡುವೆ ಇರತಕ್ಕಂಥ ವಯಸ್ಸಿನ ಹೆಣ್ಣು. ಆಗ ಸಹಜವಾಗಿಯೇ ಬುದ್ಧಿವಂತಿಕೆ ಇರತಕ್ಕಂಥ ಕಾಲ ಹೆಣ್ಣಿಗೆ. ದುರ್ವಾಸರು ವರವನ್ನು ಕೊಟ್ಟು ಹೋದ ಮೇಲೆ, ಹೌದು ಅವರು ಹೇಳಿದ್ರಪ್ಪ, ಕರೆದ್ರೆ ದೇವರು ಬರ್ತಾರೋ ಅಂತ ಶುರುವಾಯ್ತು ಇವಳಿಗೆ ಸಂದೇಹ. ನಿಜವಾಗ್ಲೂ ಬರ್ತಾರ? ಅಲ್ರಿ ಯಾವುದೋ ಒಂದು ಮಂತ್ರ ಹೇಳಿದ್ರೆ ಬಂದುಬಿಡ್ತಾರೇನ್ರಿ, ನಂಬೋಕ್ಕಾಗುತ್ತಾ? ಪರೀಕ್ಷೆಯನ್ನು ಮಾಡೋಣ ಅಂದ್ಕೊಂಡು. ಪ್ರಶ್ನೆ ಇರತಕ್ಕಂಥದ್ದು, ಈಗ ನಾವು ದುರ್ವಾಸನ ಕಂಡಿಲ್ಲ, ವಸಿಷ್ಠರನ್ನು ಕಂಡಿಲ್ಲ, ವಿಶ್ವಾಮಿತ್ರರನ್ನು ಕಂಡಿಲ್ಲ. ಆದರೂ ಆ ಋಷಿಗಳು ಅಂದರೆ ಯಾವುದೋ ಒಂದು ಪ್ರಭೆ ಇದೆ ನಮಗೆ. ಆ ಋಷಿಗಳು ಅಂದರೆ ಓ ಇಷ್ಟೆಲ್ಲ ಶಕ್ತಿ ಇದೆ ಇವರಿಗೆ ಅಂತ ನಮಗನ್ಸುತ್ತೆ. ನಾವು ಕಾಣದೇ ಇದ್ದರೂ ಅನಿಸುತ್ತೆ. ಅವಾಗ ಅವ್ರ ಜೊತೆಯಾಗಿದ್ದವರು ಅವರ ಪವಾಡಗಳನ್ನು, ಅವರ ವಿಶೇಷಗಳನ್ನು, ಅವರ ಮಂತ್ರಶಕ್ತಿಯನ್ನು, ಅವರ ನಡೆಯನ್ನು, ಅವರ ಮಾತಿನ ಧಾಟಿಯನ್ನು, ಅವರು ಕಂಡ ಮಂತ್ರವನ್ನು, ಮಂತ್ರಗ್ರಾಮವನ್ನು, ಮಂತ್ರ ದಾರ್ಶನಿಕತೆಯನ್ನು, ಇವುಗಳನ್ನೆಲ್ಲ ಸಾಕ್ಷಾತ್ತಾಗಿ ಕಂಡವರವರು. ಅವರು ಇನ್ನೆಷ್ಟು ತೀವ್ರವಾಗಿರಬೇಕು, ಅವ್ರ ಬಗ್ಗೆ ಇನ್ನೆಷ್ಟು ಪೂಜ್ಯವಾಗಿರಬೇಕು, ಇನ್ನೆಷ್ಟು ಎಚ್ಚರಿಕೆಯಿಂದ ಇರಬೇಕು. ಅದೇನು ಗೊತ್ತಿಲ್ಲ ಅಂತಲೂ ಅಲ್ಲ. ಅದಕ್ಕೇ ದುರ್ವಾಸರ ಶಾಪವನ್ನು ಕೊಡ್ಲಿಕ್ಕೆ ಹೋಗಿದ್ದಾಗ ಕಾಲು ಹಿಡ್ಕೊಂಡು ಕರ್ಕೊಂಡು ಬಂದು ಉಪಚಾರ ಇಷ್ಟೆಲ್ಲ ಮಾಡಿದಾಳೆ ಅವಳು. ಆದರೆ ಅವಳು ದುರ್ವಾಸರನ್ನು ಪರೀಕ್ಷೆ ಮಾಡಲಿಕ್ಕೆ ಹೋದಳು. ಇದು ಬಹಳ ವಿಶೇಷವಾದ ಒಂದು ಘಟ್ಟ, ವಿಶೇಷವಾದ ಒಂದು ಸಂದರ್ಭ, ವಿಶೇಷವಾಗಿ ನಾವು ಗಮನಿಸಬೇಕಾದಂಥ ಒಂದು ಅಂಶ. ಇಡೀ ಮಹಾಭಾರತ ಅಂತ್ಯಕ್ಕೆ ಬಂದ ಸಂದರ್ಭದಲ್ಲಿ ಅದು ಪತಿತವಾಗಿದ್ದು ಅಪನಂಬಿಕೆಯಿಂದ. ಕೃಷ್ಣನಂತಹ ಕೃಷ್ಣ ಕೂಡ ಸ್ವಯೂಧ ಕಲಹಕ್ಕೆ ಕಾರಣನಾಗಬೇಕಾದ್ದಕ್ಕೆ ಕಾರಣ ಅಪನಂಬಿಕೆ, ಕುಚೇಷ್ಟೆ, ಪರೀಕ್ಷೆ. ನೀವು ಪ್ರಶ್ನೆ ಕೇಳುವುದು ತಪ್ಪಲ್ಲ, ಆದರೆ ವಿರೋಧಿಸಲಿಕ್ಕೆ ಪ್ರಶ್ನೆ ಕೇಳೋದು ತಪ್ಪು.
ಅಥವಾ ಪ್ರಶ್ನೆ ಕೇಳುವ ಮೂಲಕ ಉತ್ತರ ಕೊಡಬೇಕಾಗಿರತಕ್ಕಂಥ ವ್ಯಕ್ತಿಯನ್ನು ಅಪಹಾಸ್ಯ ಮಾಡಲಿಕ್ಕೋ ಇಕ್ಕಟ್ಟಿಗೆ ಸಿಕ್ಕಿಸ್ಲಿಕ್ಕೋ ಪ್ರಶ್ನೆ ಕೇಳುವುದು ತಪ್ಪು. ಹಾಗೆ ಪ್ರಶ್ನೆ ಕೇಳಿದಾಗ ನಿಮ್ಮ ವಿದ್ವತ್ ಪ್ರದರ್ಶನ ಆಗುವುದು ಮತ್ತು ತಪ್ಪು. ಪ್ರಶ್ನೆ ಕೇಳೋದು ತಪ್ಪಲ್ಲ. ದುರ್ವಾಸರನ್ನು ಪ್ರಶ್ನೆ ಕೇಳಬಹುದಾಗಿತ್ತು. ಆಗಲೂ ಹಾಗೇನೆ ಕೊನೆಯಲ್ಲಿ ದುರ್ವಾಸರನ್ನು ಪ್ರಶ್ನೆ ಕೇಳಬಹುದಾಗಿತ್ತು, ಚರ್ಚೆ ಮಾಡಬಹುದಾಗಿತ್ತು. ಆದರೆ ಅಪನಂಬಿಕೆಯಿಂದ ನಿಮ್ಮ ಸಂಬಂಧವನ್ನು ಶುರು ಮಾಡಿದರೆ ಆ ಸಂಬಂಧ ಬಿದ್ದೋಗುತ್ತೆ. ನಾನು ಮೊದಲಿನಿಂದಲೂ ಅದನ್ನು ಹೇಳ್ತಾ ಇದ್ದೇನೆ. ಯಾವುದೇ ನಂಟು ಮುಂದುವರಿಬೇಕಾಗಿದ್ದರೆ ಅಲ್ಲಿ ಸಂದೇಹವೋ ಅಥವಾ ನಿಯಮ ನಿಬಂಧನೆಗಳೋ ಹೀಗಾದರೆ ಹಾಗಾಗತ್ತೆ ಅನ್ನುವುದೋ ಹಾಗಿದ್ದರೆ ಆ ಸಂಬಂಧ ಊರ್ಜಿತವಾಗಲ್ಲ ಅಂತ. ಕುಂತಿ ಆ ಅಪನಂಬಿಕೆಯಿಂದ ಆ ಮಂತ್ರವನ್ನು ಸ್ವೀಕಾರ ಮಾಡಿದೆ. ಹೀಗಾಗಿ ದುರ್ವಾಸರು ಹೋಗ್ತಾ ಇದ್ದ ಹಾಗೆ ಕರೆದೇ ಬಿಡ್ತೀನಿ, ಯಾವುದಾದ್ರು ಒಂದು ದೇವತೆನ, ಒಂದು ಮಗುನ ತೊಗೊಂಡೇ ಬಿಡ್ತೀನಿ. ಅಯ್ಯೋ ಹುಚ್ಚಿ, ಮದುವೆ ಆಗಿಲ್ಲ ನಿಮಗೆ, ಮದುವೆಗೆ ನಿಮ್ಮಪ್ಪ ಪ್ರಯತ್ನ ಪಡ್ತಾ ಇದ್ದಾರೆ, ಸ್ವಯಂವರವನ್ನು ಸದ್ಯದಲ್ಲೇ ಏರ್ಪಡಿಸ್ತಾ ಇದ್ದಾರೆ, ನಾನು ಮಗುನೇ ತೊಗೊಂಡ್ಬಿಡ್ತೀನಿ ಅಂದರೆ ಏನು ಮಾಡ್ತೀವಿ ತೊಗೊಂಡ ಮೇಲೆ? ಅಷ್ಟು ಯೋಚನೆ ಬೇಡವೇ? ಇಲ್ಲ, ನಾನು ಈ ದುರ್ವಾಸರು ಹೇಳಿದ್ದು ಅಷ್ಟೆಲ್ಲ ಹೇಳ್ತಾರಲ್ಲ, ಕರೆದ್ರೆ ದೇವರೇ ಬಂದುಬಿಡ್ತಾರೆ ಅಂತಂತೆ. ನಿಜವಾಗ್ಲೂ ಬಂದುಬಿಡ್ತಾರೋ? ನಾನು ಪರೀಕ್ಷೆ ಮಾಡಿಬಿಡ್ತೀನಿ. ಪರೀಕ್ಷೆ ಮಾಡುವುದು ತಪ್ಪಲ್ರಿ, ಪರೀಕ್ಷೆ ಮಾಡಿಯೇ ಒಬ್ಬರನ್ನು ಒಪ್ಕೋಬೇಕು ನೀವು. ಆದರೆ ಆ ಪರೀಕ್ಷೆ ಮಾಡುವ ಆ ಮಾರ್ಗ ಇದೆಯಲ್ಲ, ಅದು ನಕಾರಾತ್ಮಕವಾಗಿ ಶುರುವಾಗಬೇಕಾಗಿಲ್ಲ, ಪ್ರಶ್ನಾರ್ಥಕವಾಗಿ ಶುರುವಾಗಬಹುದು. ಆದರೆ ಉತ್ತರ ನಕಾರಾತ್ಮಕವಾಗಿರಬಹುದೇನೋ ಅನ್ನುವ ಸಂದೇಹದಿಂದ ಶುರುವಾಗಬೇಕಾಗಿಲ್ಲ. ಕುಂತಿ ಮಾಡಿದ್ದ ಅದನ್ನು ಅವ್ರು ಹೇಳಿಕೊಟ್ಟಿದ್ದರು, ಹೇಗೆ ಮಾಡಬೇಕು, ಏನು ಮಾಡಬೇಕು, ಹೇಗೆ ಕರಿಬೇಕು ಅಂತ ವಿಧಿ. ಅದರ ಪ್ರಕಾರ ಸ್ನಾನ ಮಾಡಿದಂತೆ, ಕೆಂಪು ಸೀರೆ ಉಟ್ಕೊಂಡ್ಲಂತೆ, ಮಹಡಿ ಮೇಲೆ ಹತ್ತಿದ್ದಾಳೆ, ಈ ಸೂರ್ಯ ಕಂಡಿದ್ದಾನೆ, ಸೂರ್ಯನೇ ಕರೆದುಕೊಳ್ಳೋಣ ಅಂತ ಹುಚ್ಚುಚ್ಚಾಗಿ ಲೆಕ್ಕಾಚಾರವೇ ಇಲ್ಲ ಅವಳು. ಅದಕ್ಕೆ ಮುದ್ದಿ ಕರೆದೇ ಬಿಟ್ಟು ವಿಗಡನಲ ಅಂತಾನೆ ಕುಮಾರವ್ಯಾಸ. ದುರ್ವಾಸರು ಕೊಟ್ಟಿರತಕ್ಕಂಥ ಮಂತ್ರಕ್ಕೆ ಮಾನ್ಯತೆ ಮಾಡದೆ ಹಿಂಜರಿಯೋದಕ್ಕೆ ಸೂರ್ಯನಿಗಾಗುತ್ತೇನ್ರಿ ಅಂದರೆ ಅಷ್ಟು ಶಕ್ತ ದುರ್ವಾಸ. ಏನೋ ಆಕೆಯ ಪುಣ್ಯದಿಂದ ಆತ ಬಂದ, ಆಯಿತು, ವರ ಕೊಟ್ಟಿದ್ದಾಯಿತು, ಎಲ್ಲ ಆಯಿತು. ಸೂರ್ಯ ಬಂದೇ ಬಿಟ್ಟ. ಬಂದಮೇಲೆ ಬಡಪ ಹೋದ್ಲು ಅವಳು. ಮತ್ತೆ ಯಾಕೆ ಕರೆದೆ? ಸೂರ್ಯ ಹತ್ತಿರಕ್ಕೆ ಬರುವುದಕ್ಕೆ ಮುನ್ನವೇ ತನ್ನ ಶಾಖವನ್ನು, ತನ್ನ ಪ್ರಖರತೆಯನ್ನು, ತನ್ನ ಬಿಸಿಯನ್ನು, ತನ್ನ ತೀಕ್ಷ್ಣತೆಯನ್ನು ಎಲ್ಲ ಕಡಿಮೆ ಮಾಡ್ಕೊಂಡು ಬಂದ. ಆಗಲ್ಲ ಇವರಿಗೆ ಅಂತಂತ, ಬೇಡ ಹೋಗು, ವಾಪಸ್ ಹೋಗು ಅಂತ. ಅದು ಹೇಗೆ ಹೋಗ್ತಾನೆ ಅವನು? ಆಚೆ ಹೇಳ್ತಾನೆ, ವಾಪಸ್ ಹೋಗೋಕ್ಕಾಗಲ್ಲ, ಮಂತ್ರಶಕ್ತಿ ಎಂಥದ್ದು. ನಮಗೆ ಮಂತ್ರಶಕ್ತಿ, ಮಂತ್ರವೇ ಗೊತ್ತಿಲ್ಲ, ಮಂತ್ರಶಕ್ತಿಗೆ ಹೋಗಿ. ನಮಗೆ ನಿಜವಾಗಿಯೂ ಮಂತ್ರ ಗೊತ್ತಿದ್ದರೆ, ಗೊತ್ತಿರುವ ಮಂತ್ರವನ್ನು ಉಪಯೋಗಿಸುವುದು ಹೇಗೆ ಅಂತ ಗೊತ್ತಿದ್ದರೆ, ಆ ಮಂತ್ರವನ್ನು ಅನುಷ್ಠಾನ ಮಾಡಿಕೊಂಡಿದ್ದರೆ, ಆ ಅನುಷ್ಠಾನ ಸಿದ್ಧವಾಗಿದ್ದರೆ, ನೀವು ಸಿದ್ಧರಾಗಿದ್ದರೆ, ಒಂದಕ್ಷರ ಎರಡಕ್ಷರದಿಂದ ಏನೇನೆಲ್ಲ ಸಾಧಿಸ್ಬಿಡ್ಬೋದಲ್ರಿ. ನಾನಿದನ್ನು ನೂರಾರು ನೋಡ್ಬಿಟ್ಟಿದ್ದೀನಿ. ನಿರ್ಗತಿಕರಾಗಿರೋರು, ದುರ್ಬಲರಾಗಿರೋರು, ಅಶಕ್ತರಾಗಿರೋರು, ಅನಾಗರಿಕರಾಗಿರೋರು, ಎಲ್ಲೋ ಹಳ್ಳಿಯಲ್ಲಿರೋರು ಯಾವುದೋ ಒಂದು ಮಂತ್ರ, ಪುಟಾಣಿ ಮಂತ್ರ, ಒಂದು 2 ಅಕ್ಷರದ ಮಂತ್ರ, ಒಂದು 3 ಅಕ್ಷರದ ಮಂತ್ರ, ಬರೀ ಓಂಕಾರ 1 ಅಕ್ಷರದ ಮಂತ್ರ, ಏನೆಲ್ಲ ಸಾಧಿಸ್ಬಿಡ್ತಾರೆ, ಏನೆಲ್ಲ ಸಿದ್ಧರಾಗ್ಬಿಡ್ತಾರೆ. ಆ ಮಂತ್ರಕ್ಕೆ ಆ ಶಕ್ತಿ ಇದೆ, ನಮಗೆ ಗೊತ್ತಿಲ್ಲ ಅದು. ಹೋಗಲಿ, ಅದನ್ನು ಕುಂತಿಯಂತೆ ಬೇಡ, ಸುಮನಸ್ಕರಾಗಿ ಪರೀಕ್ಷೆಯನ್ನಾದರೂ ಮಾಡಿ ಆ ಮಂತ್ರಶಕ್ತಿಯನ್ನು ನೋಡೋಣ ಅಂದರೆ ಆ ಛಲವೂ ನಮಗಿಲ್ಲ. ನಾನು ಮೊನ್ನೆ ಹೇಳಿದ್ನಲ್ಲ, ಯಾರು ಹೇಳ್ತಾ ಇದ್ರೆ ಒಂದು 12 ಲಕ್ಷ ಮಾಡಯ್ಯ ಅಂದರೆ ಅಯ್ಯಪ್ಪ ಅಂದ್ಬಿಡ್ತಾರೆ. 12 ಲಕ್ಷ ಮಾಡೋಕ್ಕೆ ಆಗಲ್ಲ ಅಂದರೆ ಅರ್ಥ ಏನು? ಈಗ ರಾಮ ಮಂದಿರದ ಉದ್ಘಾಟನೆ ಆಗ್ತಿದೆ ಮುಂದಿನ ಜನವರಿಯ 22ನೇ ತಾರೀಕು. ಅದಕ್ಕೆ ತ್ರಯೋದಶಾಕ್ಷರಿ ಮಂತ್ರ ಇದೆ. ಅದನ್ನು ಇಡೀ ಭಾರತದಲ್ಲಿ ಪಠಣ ಮಾಡಬೇಕು, ಜಪ ಮಾಡಬೇಕು ಅಂತ ಹೇಳಿದರೆ, ಜಪ ಮಾಡೋದ್ರಿಂದ ಏನು ಅಂದರೆ ನಿಮಗೇನು ಗೊತ್ತಿದೆ? ಆ ಮಂತ್ರ ರಾಶಿಯನ್ನು ಯಾರಾದರೂ ಉಪನಯನ ಮಾಡಿದರೆ ಉಪನೀತನಾಗತಕ್ಕಂಥ ಒಟುವಿಗೆ ಒಂದಷ್ಟು ಲಕ್ಷಗಳು ಸವಿತೃ ಮಂತ್ರವನ್ನು ಜಪಿಸಿ ಅದರ ಶಕ್ತಿಯನ್ನು ದಾನ ಮಾಡ್ತಾರೆ. ಅವನಿಗೆ ಅದು ರಕ್ಷೆಯಾಗಿರುತ್ತೆ ಅಂತ. ಇರುತ್ತಂದರೆ ಇರುತ್ತೆ.
ಆ ಮಂತ್ರಗ್ರಾಮ, ಆ ತ್ರಯೋದಶಾಕ್ಷರಿ ಮಂತ್ರವನ್ನು ಕರ್ನಾಟಕದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದವರು ಹಮ್ಮಿಕೊಂಡಿದ್ದಾರೆ. ಶೃಂಗೇರಿ ಸ್ವಾಮಿಗಳು ಆದೇಶ ಕೊಟ್ಟಿದ್ದಾರೆ ಅಂತ ಜನವರಿ 22ನೇ ತಾರೀಖಿನ ಹೊತ್ತಿಗೆ ಇಂತಿಷ್ಟು ಜಾತಿಯ ಮಿತಿ ಇಲ್ಲದೆ, ಧರ್ಮದ ಮಿತಿಯೂ ಇಲ್ಲದೆ, ಗಂಡು ಹೆಣ್ಣಿನ ಭೇದವಿಲ್ಲದೆ ತ್ರಯೋದಶಾಕ್ಷರಿ ಮಂತ್ರವನ್ನು ಪಠಿಸಬೇಕು. ಆ ಪಠಿಸಿದಂತಹ ಮಂತ್ರಶಕ್ತಿಯನ್ನು ಆ ದೇವಸ್ಥಾನಕ್ಕೆ ತುಂಬಬೇಕು ಅಂತ. ಎಷ್ಟು ಮೊನ್ನೆ ನಮ್ಮ ಮನೆಗೆ ಬಂದಿದ್ದರು ನನ್ನ ಹತ್ರ ಒಂದಷ್ಟು ಮಾತಾಡಿಸ್ಲಿಕ್ಕೆ. ನಾನು ಕೇಳಿದೆ, ಎಷ್ಟು ನಿಮ್ಮ ಕಣ್ಣು ಮುಂದೆ ಇಟ್ಕೊಂಡಿದ್ದೀರಿ ಅಂತ. ಪರಮೇಶ್ವರ ಅವರು ಹೇಳ್ತಾರೆ, 100 ಕೋಟಿ, 100 ಕೋಟಿ ಕರ್ನಾಟಕದಲ್ಲಿ 100 ಕೋಟಿ ಮಂತ್ರಸಿದ್ಧಿಯನ್ನು ನಾವು ಮಾಡಬೇಕು ಅಂತ ಇದ್ದೀವಿ. ಆಗುತ್ತೇನ್ರಿ ನಿಮಗೆ? ಗುರುಗಳೇ, ಈಗಾಗಲೇ ಇದು 150 ಕೋಟಿ ತನಕ ಲೆಕ್ಕ ಹಾಕಿಬಿಟ್ಟಿದ್ದೀವಿ ನಾವು. 150 ಕೋಟಿದೇನ್ರಿ? ನಾನು ಹೇಳ್ತೇವೆ ಬರೀ ಕರ್ನಾಟಕದ್ದು. ಇನ್ನು ಇಡೀ ಭಾರತದಲ್ಲಿ ಎಷ್ಟು ಕೋಟಿಗಳಾಗಬೇಕದು? ಎಷ್ಟು ಸಾವಿರ ಕೋಟಿ ಆಗಬೇಕು? ಅಷ್ಟು ಮಂತ್ರಪೂತವಾದದ್ದರಿಂದಲೇ ಅದು ಹೇಗೆ ಬರ್ತಿದೆ ಅಂತ ನೀವು ನೋಡಬೇಕು ಅದನ್ನು. ಅಯೋಧ್ಯೆ ರಾಮ ಮಂದಿರವನ್ನು ಇಡೀ ನನ್ನ ಅನುಭವದಲ್ಲಿ ನನಗೆ ಗೊತ್ತಿರೋದರಲ್ಲಿ ಸಾವಿರ ದೇವಸ್ಥಾನಗಳಿದೆ ಬಿಡಿ, ಸಾವಿರಾರು ದೇವಸ್ಥಾನಗಳು ಕಟ್ತಾ ಇರ್ತಾರೆ ಬಿಡಿ. ಆದರೆ ನೀವು ಯೋಚಿಸಿ, ಸುಮ್ಮನೆ ಯೋಚಿಸಿ, ಇಡೀ ಒಂದು ದೇಶ ಒಂದು ದೇವಸ್ಥಾನವನ್ನು ಕಟ್ತಾ ಇದೆ ಅಂದರೆ ಇದು ಮೊಟ್ಟ ಮೊದಲನೇ ಬಾರಿ ಇತಿಹಾಸದಲ್ಲಿ, ಮೊಟ್ಟ ಮೊದಲನೇ ಬಾರಿ ಶ್ರೀರಾಮ ಮಂದಿರವನ್ನು ಇಡೀ ದೇಶ ಸೇರಿಕೊಂಡು ಕಟ್ತಾ ಇರ್ತಕ್ಕಂಥ. ಸರ್ಕಾರದಿಂದ ಒಂದು ಪೈಸಾ ದುಡ್ಡಿಲ್ಲ ಅದಕ್ಕೆ, ನಿಮಗೆ ಗೊತ್ತಿರಬೇಕದೆಲ್ಲ ಅಂತ ಕಾಣುತ್ತೆ. ಅವರು ರಾಮ ಮಂದಿರದ ಸೃಷ್ಟಿಯಾಗುವ ಪ್ರಾರಂಭದಲ್ಲಿ ಕರೆ ಕೊಟ್ಟರು. ಈಗ ಒಂದಷ್ಟು 5,000 ಕೋಟಿನೋ ಅದೆಷ್ಟೋ ದುಡ್ಡು ಬೇಕಾಗುತ್ತೆ, ಭಾಳ ದೊಡ್ಡ ವಿಸ್ತಾರವಾಗಿ ಕಟ್ಟಬೇಕು ಅಂತ ಇದ್ದೀವಿ, ದಯವಿಟ್ಟು ಜನರು ದುಡ್ಡು ಕೊಡಿ ಅಂತ ಹೇಳಿದರು. ಕೇಳಿದ 1 ತಿಂಗಳು 2 ತಿಂಗಳಿಗೆ ಪರಮೇಶ್ವರ ಸಾಕ್ರಿ, ಕೊಡೋದು ನಿಲ್ಲಿಸ್ರಿ ಅಂತ ಹೇಳಿದರು. ಸಾಕು, ನೀವು ಎಷ್ಟು ಕೊಟ್ಟಿದ್ರು ಅಷ್ಟೇ ಸಾಕು, ಭಾಳ ಜಾಸ್ತಿ ಕೊಟ್ಬಿಟ್ಟಿದ್ದೀರಿ ಅಂತ. ಅದು ಹೇಗೆ ರಾಮ ಅನ್ನುವ ಒಂದು ಶಬ್ದಕ್ಕೆ ಅದು ಎಷ್ಟು ಶಕ್ತಿ ಇದೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಪಾಪ ಅವ್ರು ಪಟ್ಟಿದ್ದೆಲ್ಲ ಕಷ್ಟನೇ ವನವಾಸದಲ್ಲಿ. ಆದರೆ ರಾಮ ಶಬ್ದಕ್ಕೆ ಅದೇ ಒಂದು ಮಂತ್ರ, ಷಡಕ್ಷರಿ ಮಂತ್ರದ ಮೂಲ ಅದು. ಆ ರಾಮ ಶಬ್ದ ನಿಮಗೆ ಕರೆ ಕೊಟ್ಟ 1 ತಿಂಗಳೊಳಗೆ 5,000 ಕೋಟಿ ಕೊಟ್ಬಿಡ್ತು ಅಂದರೆ ಅರ್ಥ ಏನ್ರಿ? ಮಂತ್ರಕ್ಕೆ ಶಕ್ತಿ ಇಲ್ವೇ? ಅವಳು ಪೆದ್ದಿ ಪರೀಕ್ಷೆ ಮಾಡೋದಕ್ಕೆ ಸೂರ್ಯನ ಕರೆದಿದ್ದಾಳೆ, ಮಂತ್ರ ಪರೀಕ್ಷೆ ಮಾಡ್ತೀನಿ ಅಂತ. ಸೂರ್ಯ ಬಂದಿದ್ದಾನೆ. ಆತ ಹೇಳ್ದ, ನೀನು ಹುಡುಗಾಟ ಎಲ್ಲ ಆಡೋ ಹಾಗಿಲ್ಲ, ನಾನು ಆ ಮಂತ್ರಕ್ಕೆ ಆಕರ್ಷಿತನಾದ ಸರ್ಪದಂತೆ ಬಂದಿದ್ದೇನೆ, ನೀನು ಉಪಯೋಗಿಸ್ಕೋಬೇಕಷ್ಟೇ. ಏನು ಬೇಕು ಹೇಳು? ನನಗೆ ಗೊತ್ತಿಲ್ಲ, ಅದು ಅವರೇನೋ ಹೇಳಿದರು, ಕರೆದ್ರೆ ದೇವತೆ ಬರ್ತಾರಂತೆ, ಮೂಗು ಕೊಡ್ತಾರಂತೆ. ಆಯ್ತು ಕೊಟ್ಟೆ ಅಂತಂದು ಕೊಟ್ಟ ಹೋದ. ಕೊಟ್ಟಿದ್ದು ಯಾರನ್ನ ಅನ್ನುವುದು ಸ್ವಲ್ಪ ನೀವು ದಾಖಲು ಮಾಡಿಕೊಳ್ಳಿ. ಈ ಇಡೀ ಪ್ರಕರಣ ಆರಂಭವಾಗುವ ಮುನ್ನ ನೃಸಿಂಹನ ಹೆಸರು ಕೇಳಿದ್ದೆ, ನೃಸಿಂಹಾವತಾರವನ್ನು ಕೇಳಿದ್ದೆ. ನೃಸಿಂಹಾವತಾರ ಮುಕ್ತಾಯ ಆಯಿತು, ಹಿರಣ್ಯಕಶಿಪುವಿನ ವರ್ಧನವಾಯಿತು. ಆಮೇಲೆ ಏನಾಯಿತು? ಆ ನೃಸಿಂಹ ಎಲ್ಲಿಗೆ ಹೋದ? ಆ ನೃಸಿಂಹ ಹಿಮವತ್ ಪರ್ವತಕ್ಕೆ ಹೋದ. ಯಾತಕ್ಕೆ ಹೋದ? ತಪಸ್ಸು ಮಾಡಲಿಕ್ಕೆ ಹೋದ. ಯಾಕೆ ತಪಸ್ಸು ಮಾಡಲಿಕ್ಕೆ ಹೋದ ಅಂದರೆ, ಸಹಸ್ರ ಕವಚಿ ಅಂತ ಒಬ್ಬ ದಾನವ ಬ್ರಹ್ಮವರ ಪ್ರಸಾದದಿಂದ, ಅಂದರೆ ಅವನು ತಪಸ್ಸು ಮಾಡಿ 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 ಒಂದು ವರವನ್ನು ತಗೊಂಡು ಅವನಿಗೆ 1,000 ಕವಚಗಳು ಇತ್ತು. 1,000 ಕವಚಗಳು ದೇಹದ ಮೇಲೆ, ಮಂತ್ರ ಕವಚಗಳು. ಮಂತ್ರಶಕ್ತಿಯಿಂದ ಬಲವನ್ನು ವರ್ಧಿಸಿಕೊಂಡಂತಹ ಅವನು ಸಮಾಜ ಕಂಟಕನಾದ. ಅವನನ್ನು ಮರ್ದನ ಮಾಡತಕ್ಕಂಥದ್ದು ದೈವದ ಸಂಕಲ್ಪವೇ. ಈಗ ಅವನನ್ನು ಹೊಡೆದಾಕಬೇಕಾಗಿದೆ. ಯಾರನ್ನು? ಸಹಸ್ರ ಕವಚಿಯನ್ನು ಹೊಡೆದಾಕಬೇಕಾಗಿದೆ. ಹಾಗೆಲ್ಲ ಸುಮ್ಮನೆ ಹೊಡೆಯೋಕ್ಕಾಗಲ್ಲ.
ಅವನು ತಪಸ್ವಿಯಾಗಿ ಮಂತ್ರಶಕ್ತಿಯನ್ನು ಗ್ರಹಿಸಿ ತಪೋನಿಷ್ಠನಾದ ರಾಕ್ಷಸನಾದ್ದರಿಂದ ತಪಸ್ಸಿನಿಂದಲೇ ಅವನನ್ನು ಮರ್ದನ ಮಾಡಬೇಕು. ಹೀಗಾಗಿ ನರಸಿಂಹಸ್ವಾಮಿ ಹಿಮವತ್ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡ್ತಾ ಕೂತ್ಕೊಂಡ. ತಪೋಮಗ್ನಾಗಿದ್ದು ತಪಶ್ಶಕ್ತಿಯನ್ನು ಹೊಂದಿರತಕ್ಕಂತಹ ಸಹಸ್ರ ಕವಚಿಯನ್ನು ಮರ್ದನ ಮಾಡಲಿಕ್ಕೆ ಮತ್ತೊಬ್ಬ ಶಕ್ತಿ ತಪಸ್ಸನ್ನು ಮಾಡಬೇಕಾಯಿತು. ಹಾಗೆ ತಪಸ್ಸನ್ನು ಮಾಡುವ ಮುನ್ನ ಲಕ್ಷ್ಮೀ ನರಸಿಂಹ ಆ ತಲೆ ಒಂದು ಭಾಗಕ್ಕೆ ಹೋಯಿತು, ದೇಹ ಇನ್ನೊಂದು ಭಾಗಕ್ಕೆ ಬಂತು. ಇದು ಶಿರ, ಇದು ನರ ದೇಹ. ಈ ದೇಹದಿಂದ ಒಬ್ಬ ಋಷಿ ನರ ಅನ್ನತಕ್ಕಂಥವನು. ಈ ತಲೆಯ ಭಾಗದಿಂದ ಶಿರದಿಂದ ಸಿಂಹ ಭಾಗದಿಂದ ನಾರಾಯಣ ಅನ್ನುವ ಒಬ್ಬ ಋಷಿ. ನರ ನಾರಾಯಣರು ಅಂತ ಋಷಿಗಳಿಬ್ಬರು. ನೃಸಿಂಹನಿಂದ ಸೃಷ್ಟಿಯಾದಂತಹ ಇಬ್ಬರು ಋಷಿಗಳು ನರ ಹಾಗೂ ನಾರಾಯಣ. ಹೀಗಾಗಿ ನರಸಿಂಹಸ್ವಾಮಿ ಎನ್ನತಕ್ಕಂತಹ ಅವತಾರ ಮುಕ್ತಾಯ ಹೋಯಿತು. ನರನಾರಾಯಣರ ಉತ್ಪತ್ತಿಯಿಂದ ನರಸಿಂಹ ಅವತಾರ ಮುಗಿಯಿತು. ನರನಾರಾಯಣರಿಗೆ ಏನು ಮಾಡ್ತಾ ಇದ್ದಾರೆ? ತಪಸ್ಸು ಮಾಡ್ತಾ ಕೂತಿದ್ದಾರೆ. ಇಲ್ಲಿ ಹಿಮವತ್ ಪರ್ವತದಲ್ಲಿ. ಆ ಹಿಮವತ್ ಪರ್ವತದ ಒಂದು ಬೃಹತ್ ಲಕ್ಷಣ ಏನಪ್ಪ ಅಂದರೆ ಕೊರೆಯುತ್ತೆ ಕೊರೆಯುತ್ತೆ ಕೊರೆಯುತ್ತೆ. ನೀವು ಆ ಗಂಗಾ ನದಿಯಲ್ಲಿ ಕೈ ಒಂದು ನಿಮಿಷ ಇಡಲಿಕ್ಕಲ್ಲ, ಕೊರೆದು ಹೋಗುತ್ತೆ. ಆದರೆ ಅಷ್ಟೇ ಸುಡ್ತಾ ಇರುತ್ತೆ ಸುಡ್ತಾ ಇರುತ್ತೆ ಸುಡ್ತಾ ಇರುತ್ತೆ ಸುಡ್ತಾ ಇರುತ್ತೆ. ತಲೆ ಸುಡುತ್ತೆ, ಕೆಳಗಡೆ ಮಂಜಿರುತ್ತೆ. ಅಂತಹ ವಿಶಿಷ್ಟವಾದ ವಾತಾವರಣ ಹಿಮವತ್ ಪರ್ವತ. ಕೊರೀತಿರತ್ರಿ, ಸುಡ್ತಾ ಇರುತ್ತೆ. ಅದು ತಪೋಭೂಮಿಗೆ ಬಹಳ ವಿಶೇಷವಾದ ಒಂದು ಜಾಗ ಅಂತ. ಯಾಕೆ ಅಂದರೆ ಇತ್ತ ಶೀತ ಅತ್ತ ಉಷ್ಣ ಎರಡನ್ನೂ ಮೀರತಕ್ಕಂಥ ಸ್ಥಿತಿ ಆ ವ್ಯಕ್ತಿಗೆ ತಪಸ್ವಿಗಿರಬೇಕು ಅಂತ. ಇವರಿಬ್ಬರು ತಪಸ್ಸಿಗೆ ಕೂತಿದ್ದಾರೆ. ಅವರಿಬ್ಬರ ಹೆಂಡತಿಗೆ ಭಾಳ ನೋಯಿತಂತೆ. ಯಾರು ಇವರಿಬ್ಬರು ಹೆಂಡತಿ? ಲಕ್ಷ್ಮೀ ನರಸಿಂಹ ಹೆಂಡತಿ ಯಾರ್ರೀ? ಲಕ್ಷ್ಮೀ ಅಂತ ಹೇಳ್ತಾನೆ ಇದ್ದೀನಲ್ಲ ನಾನು. ಲಕ್ಷ್ಮಿಗೆ ಭಾಳ ನೊಂದುಳಂತೆ. ಅಯ್ಯೋ ಪಾಪ, ನಮ್ಮ ಯಜಮಾನರು ಬಿಸಿಲಿನಲ್ಲಿ ಕೂತ್ಕೊಂಡಿದ್ದಾರೆ ಅಂತ. ಹೀಗಾಗಿ ಆಕೆ ಅವರ ಹಿಂದೆ ಬೋರೆ ಗಿಡವಾಗಿ ಹುಟ್ಟಿದ್ದಾಳೆ. ನನ್ನ ಬದರಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಬದರಿ ವೃಕ್ಷವಾಗಿ ಹುಟ್ಟಿದ್ದಾಳೆ. ಯಜಮಾನರ ಮೇಲೆ ನೆರಳನ್ನು ಕೊಡ್ತಾ ಆ ಬದರಿ ವೃಕ್ಷದ ಹಣ್ಣುಗಳಿಂದ, ಬದರಿ ಹಣ್ಣಿನಿಂದ ಅವರಿಗೆ ಆಹಾರವನ್ನು ಕೊಡ್ತಾ ಯಜಮಾನರನ್ನು ಪೋಷಿಸಿದ್ದಾಳೆ. ಹೀಗಾಗಿ ಬದರಿ ಕ್ಷೇತ್ರ ಹುಟ್ಟಿ ಬದರಿಯಲ್ಲಿ ಬದರಿ ನಾರಾಯಣ ಅನ್ನತಕ್ಕಂಥವನು ಪ್ರಸಿದ್ಧನಾಗಿದ್ದರ ಮೂಲ ನರಸಿಂಹಸ್ವಾಮಿ ಎರಡಾಗಿ ತಪಸ್ಸು ಮಾಡಿದ್ದು, ತಪಸ್ಸಿಗೆ ಕುಳಿತಿದ್ದು. ಯಾಕೆ ತಪಸ್ಸಿಗೆ ಕುಳಿತರು? ಸಹಸ್ರ ಕವಚಿ ಎನ್ನುವವನ್ನು ಮರ್ದನ ಮಾಡಲಿಕ್ಕಾಗಿ ತಪಸ್ಸು ಮಾಡ್ತಾ ಇದ್ದಾರೆ. ಆ ಸಹಸ್ರ ಕವಚಿ ಬಂದ. ಅವರಿಬ್ಬರು ಮಾತಾಡಿಕೊಂಡ್ರು. ಇವನು ಮಹಾ ತಪಸ್ಸು ಮಾಡಿದ್ದಾನೆ, ಮಹಾಶಕ್ತಿ ಇದೆ, ಆದ್ದರಿಂದ ನಾವು ಒಬ್ಬೊಬ್ಬರಾಗಿ ಅವನ ಜೊತೆಗೆ ಯುದ್ಧ ಮಾಡೋಣ. ಒಬ್ಬರು ಯುದ್ಧ ಮಾಡಿ ಅವನ ಒಂದು ಕವಚವನ್ನು ಹರಿಯೋಣ. ಸುಸ್ತಾಗುತ್ತೆ ಅಷ್ಟೊತ್ತಿಗೆ. ತಪಸ್ಸು ಕೂತ್ಕೊಳ್ಳೋಣ, ಇನ್ನೊಬ್ಬನೇ ಎದ್ದು ಯುದ್ಧವನ್ನು ಮುಂದುವರಿಸೋಣ, ಅವನ ಎರಡನೇ ಕವಚನ ಹರೀಲಿ. ಹೀಗಾಗಿ ಅರ್ಜುನ ಅಂತೆ ನರ ನಾರಾಯಣ, ನರ ನಾರಾಯಣ, ನರ ನಾರಾಯಣ, ಹೀಗೆ ಒಬ್ಬರಾದ ಮೇಲೊಬ್ಬರು ಆ ಸಹಸ್ರ ಕವಚಿಯ ಜೊತೆಗೆ ಯುದ್ಧವನ್ನು ಮಾಡಲಿಕ್ಕೆ ಆರಂಭ ಮಾಡಿದರು. ಮೊದಲು ಯುದ್ಧ ಮಾಡಿದ್ದು ನಾರಾಯಣ. ಒಂದು ಕವಚವನ್ನು ಹರಿದ. ಅವನು ತಪಸ್ಸು ಮಾಡಲಿಕ್ಕೆ ಕೂತ್ಕೊಂಡ. ಅಲ್ಲಿ ತನಕ ತಪಸ್ಸು ಮಾಡ್ತಾ ಇದ್ದ ನರ. ಅವನು ಹೋಗಿ ಹರಿದ. ಎರಡನೇ ಕವಚ ಹರಿದು ಕೂತ್ಕೊಂಡ. ಮೂರನೇ ಕವಚಕ್ಕೆ ನಾರಾಯಣ ಇದ್ದ. ನಾಲ್ಕನೇ ಕವಚವನ್ನು ನರ ಹರಿದ. ಐದನೇ ಕವಚ ನಾರಾಯಣ ಮಾಡಿದ. ಆರನೇ ಕವಚವನ್ನು ನರ ಹರಿದ. ಈ ರೀತಿಯಲ್ಲಿ ನಾರಾಯಣ ಹರಿದ. ಹೀಗೆ ನಾರಾಯಣ ನರ ನಾರಾಯಣ ನರ ನಾರಾಯಣ ನರ ನಾರಾಯಣ ನರ ಒಬ್ಬರಾದ ಮೇಲೊಬ್ಬರು ಒಂದೊಂದು ಕವಚವನ್ನು ಹರಿಯುತ್ತಾ 999ನೇ ಕವಚವನ್ನು ನಾರಾಯಣ ಹರಿದ. ಇನ್ನೆಷ್ಟು ಕವಚ ಇದೆ? ಒಂದು ಕವಚ ಇದೆ. ಅಷ್ಟೊತ್ತಿಗೆ ಅವನು ಗೊತ್ತಾಯಿತು,
ಇನ್ನು ಯುದ್ಧ ಮಾಡಿದ್ರೆ ಇವು ಕವಚ ಹರಿದಾಗ್ತಾರೆ ಸತ್ತೋಗ್ಬಿಡ್ತೀನಿ ನಾನು. ಹೀಗಾಗಿ ಆ ಸಹಸ್ರ ಕವಚಿ ಆಗಿದ್ದಾತ ಈಗ ಒಂದೇ ಒಂದು ಕವಚವನ್ನು ಹೊಂದಿದ್ದು ಇವರಿಂದ ತಪ್ಪಿಸಿಕೊಳ್ಳಲಿಕ್ಕೋಸ್ಕರ ಹೋಗಿ ಸೂರ್ಯನಲ್ಲಿ ಸೇರಿಕೊಂಡ. ಆ ಸೂರ್ಯ ಅವನು ಬಂದು ಸೇರಿಕೊಂಡಾಗ ಒಂದು ಭರವಸೆಯನ್ನು ಕೊಟ್ಟಿದ್ದ, ಎಲ್ಲಿಯ ತನಕ ನೀನು ನನ್ನ ರಕ್ಷಣೆಯಲ್ಲಿರುತ್ತೀಯೋ ಅಲ್ಲಿ ತನಕ ಯಾರೂ ನಿನ್ನನ್ನು ಏನೂ ಮರ್ದಿಸಲಿಕ್ಕೆ ಆಗುವುದಿಲ್ಲ. ಎಂದು ಸೂರ್ಯಮಂಡಲದಿಂದ ಹೊರಗೆ ಬೀಳ್ತೀಯೋ ಆಗ ನಿನ್ನ ಮೃತ್ಯು ಆರಂಭ ಆಗುತ್ತೆ ಅಂತ ಹೇಳಿದ್ದ. ಈಗ ಕುಂತಿ ಸೂರ್ಯನನ್ನು ಕರೆದು ನನಗೆ ಮಗುವನ್ನು ಕೊಡು ಅಂತ ಹೇಳಿದಾಗ ಆ ಒಂದೇ ಒಂದು ಕವಚವನ್ನು ಹೊಂದಿದ್ದಂತಹ ಆ ಸಹಸ್ರ ಕವಚಿಯನ್ನು ಈಗ ಕುಂತಿಗೆ ಸೂರ್ಯ ಕೊಟ್ಟಿದ್ದಾನೆ. ಇದು ಆ ಕುಂತಿ ತನ್ನ ಮೊದಲನೆಯ ಮಗನನ್ನು ಹೊಂದಿದ್ದ ಹಿನ್ನೆಲೆ. ಹೀಗಾಗಿ ಕುಂತಿಯ ಮಗ ಒಬ್ಬ ರಾಕ್ಷಸ, ಮೊದಲನೇವನು ಕುಂತಿಯ ಮಗ ಆ ಸಹಸ್ರ ಕವಚಿ. ಆ ಕುಂತಿಯ ಮಗ ಈಗ ಒಂದೇ ಒಂದು ಕವಚವನ್ನು ಹೊಂದಿರತಕ್ಕಂತಹ ದಾನವ ಕುಂತಿಗೆ ಮಗನಾಗಿ ಹುಟ್ಟಿದ್ದಾನೆ. ಅದು ಕಥೆ ಆಯಿತು. ಈಗ ಅವಳ ಗತಿ ಏನು? ಅವಳೇನು ಮಾಡಬೇಕೀಗ? ತೊಡ ಮೇಲೆ ನೋಡಿದ್ರೆ ಮಗು ಮಲ್ಕೊಂಡಿದೆ. ಮಾಡಿಬಿಟ್ಟು ಕೆಳಗೆ ಕೇಳಿದ್ರೆ ಮೊದಲನೇವ್ರು ಕೇಳ್ತಾರೆ ಯಾವುದು ಈ ಮಗು ಅಂತಾರೆ. ಏನು ಹೇಳಬೇಕು? ಈ ಬುದ್ಧಿ ಮೊದಲೇ ಇರಬೇಕು ತಾನೆ. ವ್ಯಾಸ ಮಹರ್ಷಿಗಳು ಕುಂತಿಯ ಪಾತ್ರದ ಮೂಲಕ ತರುಣಿಯರಿಗೆ ಏನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಅಂದರೆ, ಶಕುಂತಲೆಯ ಹಿನ್ನೆಲೆಯಲ್ಲಿ ದುಷ್ಯಂತ ಮಾಡಿದಂತಹ ದೌಷ್ಟ್ಯವನ್ನು ಮತ್ತೊಮ್ಮೆ ನೆನಪಿಸ್ತಾ ಇದ್ದಾನೆ. ಕನ್ಯೆಯರಾಗಿದ್ದಾಗ ಮಗುವನ್ನು ಪಡೆಯಬಾರದು. ಕಾನೀನ ಅಂತ ಅಂದರೆ ಕನ್ಯೆಗೆ ಹುಟ್ಟಿದಂಥ ಮಗುವಿನ ಹೆಸರು ಕಾನೀನ ಅಂತ. ಕಾನೀನ ಯಾವುದೇ ಕಾಲದಲ್ಲಿ, ಆಗಿನ ಕಾಲ ಇರಲಿ ಈಗಿನ ಕಾಲ ಇರಲಿ, ಸಮಾಜದಲ್ಲಿ ಅದಕ್ಕೆ ಬೆಲೆ ಇಲ್ಲ, ಸಮಾಜದಲ್ಲಿ ಮರ್ಯಾದೆ ಇಲ್ಲ. ಅವಳು ಕುಂತಿಯಾಗಿರಲಿ ಯಾರೇ ಆಗಿರಲಿ, ರಾಜಪುತ್ರಿಯವಳು, ಅವಳಾದರೂ ಕಾನೀನೇ ತಾನೇ. ಅವನು ಇಲ್ಲಿಯ ತನಕ ಇಲ್ಲದ ಹೆದರಿಕೆ ಈಗ ಬಂತ ಅವಳಿಗೆ. ಈ ಮೌನ್ ತೊಗೊಂಡೇನು ಮಾಡಲಿ? ಮತ್ತು ಯಾಕೆ ಪರೀಕ್ಷೆ ಮಾಡಿದೆ? ಯಾಕೆ ಸೂರ್ಯನ ಕೇಳಿದೆ? ಕುಂತಿಯ ಪಾತ್ರ ಬರೀ ಮುಗ್ಧೆ ಅಂತ ಒಂದೇ ಅಲ್ಲ, ದಡ್ಡಿ ಅಂತ ಅಷ್ಟೇ ಅಲ್ಲ, ಅವಳೊಂಥರ ನಿರ್ದಯಿ, ನಿಷ್ಕರುಣೆ. ಮಗು ಹುಟ್ಟಿದೆಯಲ್ರಿ, ಹುಟ್ಟರ ಮಗುನ ಏನು ಮಾಡೋದು ಅಂತ ಈಗಲೇ ಪ್ರಶ್ನೆ ಕೇಳೋದು. ಹುಟ್ಟೋದಕ್ಕೆ ಮುಂಚೆ ಕೇಳಬೇಕಾಗಿತ್ತು. ಈಗ ಅನಾಥರ ಬಗ್ಗೆ ಅಯ್ಯೋ ಪಾಪ ಇರಬಹುದು, ಆದರೆ ಅನಾಥ ಹೆಣ್ಣನ್ನು, ಅನಾಥ ಗಂಡನ್ನು ವಿವಾಹವಾಗಬಹುದಾ ಅಂತ ನನಗೆ ಕೇಳಿದರೆ ನಾನು ಬೇಡ ಅಂತ, ಸರಿಯಲ್ಲ ಅಂತೀನಿ. ಯಾಕೆ? ಅದು ಅನಾಥ ಗಂಡು ಅಥವಾ ಅನಾಥ ಹೆಣ್ಣು ಅಂತಿದ್ದಾಗೆ ಅದರ ಜನ್ಮ ಹೇಗೆ? ಅದು ಆತುರದ ನಿರ್ಧಾರ, ಅದು ಸಮಾಜಕ್ಕೆ ಕಣ್ಮರೆಯಿಂದ ಹುಟ್ಟಿಸಿದಂಥ ಮಗು. ಅದು ಅದಕ್ಕೆ ಸಮಾಜದಲ್ಲಿ ಬೆಲೆ ಇಲ್ಲ. ಹೇಗೆ ಹುಟ್ಟುತ್ತೋ, ಯಾವ ಕಾರಣದಿಂದ ಹುಟ್ಟುತ್ತೋ, ನಾವು ಔದಾರ್ಯ ಮನೋಭಾವದಿಂದ ಅನಾಥ ಮಕ್ಕಳನ್ನು ಮದುವೆ ಆಗಬಹುದು, ಆದರೆ ಅದರ ಫಲಿತ ಏನಾಗುತ್ತೆ ಆಮೇಲೆ? ಹುಟ್ಟಿದ್ದೇ ಹೇಗೆ ಅಂತ ನಮಗೆ ಗೊತ್ತಿಲ್ಲ. ನ್ಯಾಯ ಅನಕ ಅಲ್ಲ, ಅದು ಸರಿ ಅನಕ ಅಲ್ಲ. ಅಪ್ಪ ಅಮ್ಮ ಇಲ್ಲ, ತಿಪ್ಪೆ ಮೇಲೋ, ದೇವಸ್ಥಾನದ ಹೊಸಲ ಮೇಲೋ, ದಾರಿ ಪಕ್ಕದಲ್ಲೋ, ತೊಟ್ಟಿಲೋ, ಇಂಥ ಕಡೆ ಸಿಗುತ್ತೆ ಮಗು. ಪಾಪ ಆ ಮಗುವಿನ ಹಣೆ ಬರಹ ಅದು, ನೊಯ್ಯಬೇಕಾದ್ದೆ. ಆದರೆ ಅಂತಹ ಕಾನೀನನನ್ನು ಮದುವೆಯಾದರೆ ಅಥವಾ ಅಂತಹ ಹೆಣ್ಣನ್ನು ಮದುವೆಯಾದರೆ ಇವನ ಜೀವನ ಏನಾಗುತ್ತೆ ಮುಂದೆ? ಅದಕ್ಕೆ ಕರ್ಣ ನಮಗೆ ಉದಾಹರಣೆಯನ್ನು ನಿಂತ್ಕೊಳ್ತಾನೆ. ಕಾನೀನನಾಗಿದ್ದಂತಹವನ ಜೀವನ ಹೇಗೆ ಪರ್ಯವಸಾನವಾಯಿತು, ಹೇಗೆ ಬೆಳೆದವನು ಹೇಗೆ ಬೆರೆತವನು ಯಾವ ನಿಯಮಕ್ಕೆ ಪಾಲನೆ ಆದ. ದಯವಿಟ್ಟು ಗಮನಿಸಿ, ವ್ಯಾಸ ಮಹರ್ಷಿಗಳು ಕಾನೀನರೇ, ವ್ಯಾಸ ಮಹರ್ಷಿಗಳು ಕನ್ಯೆಗೆ ಹುಟ್ಟಿದವರೇ. ಆದರೆ ಅವರು ಹೇಗಾದರು? ತಪಸ್ಸಿನಿಂದ. ಇವನು ಹೇಗಾದ? ಇವನ ಸಂಘದಿಂದ ಬದಲಾವಣೆ ಆದ. ಅದಕ್ಕೆ ವ್ಯಾಸ ಮಹರ್ಷಿಗಳು 4 ಜನರನ್ನು ದುಷ್ಟರು ಅಂತ ಕರೀತಾರೆ. 106 ಮಂದಿ ಇದ್ದಾರೆ ವ್ಯಾಸ ಭಾರತದಲ್ಲಿ. ಅವರ ದುಷ್ಟ ಚತುಷ್ಟಯ 4 ಜನ ದುಷ್ಟರಿದ್ದಾರೆ ಕಣೆಯ. ಇಡೀ ಮಹಾಭಾರತದಲ್ಲಿ 4 ಜನ ದುಷ್ಟರಲ್ಲಿ ಇವನೊಬ್ಬನು ಅಂತ.
ಹೀಗಾಗಿ ಈಗ ಕುಂತಿ ಕಾನೀನನಿಗೆ ತಾಯಿಯಾಗಿದ್ದಾಳೆ, ಕನ್ಯೆಯಾಗಿದ್ದಾಗ ಮಗುವನ್ನು ತಗೊಂಡಿದ್ದಾಳೆ. ಅಂದರೆ ಕನ್ಯೆಯಾಗಿದ್ದಾಗ ಮಗುವನ್ನು ತೆಗೆದುಕೊಂಡರೆ ಆ ಕನ್ಯೆಗೂ ನೋವು, ಆ ಮಗುವಿಗೂ ನೋವು. ಆದ್ದರಿಂದ ಅದನ್ನು ವ್ಯಾಸ ಮಹರ್ಷಿಗಳು ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಕಾನೀನನ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ನೋವಾಗಿ ಹೋದ್ರಿ ಅಯ್ಯೋ ಪಾಪ ಅನ್ಬೋದು ನೀವು. ಅಯ್ಯೋ ಪಾಪ ಅಂದರೆ ಸರಿ ಹೋಗೋದಿಲ್ವಲ್ಲ. ಕರ್ಣನ ಬಗ್ಗೆ ನನ್ನ ಹತ್ರ ಮಾತಾಡಿದಾಗ ಭಾಳ ಜನ ಅಯ್ಯೋ ಪಾಪ ಅಂತಾರೆ. ಅಯ್ಯೋ ಪಾಪ ಅನ್ನೋದ್ರಿಂದ ಸರಿ ಹೋಗೋದಿಲ್ಲ. ಏನೂ ಅವರ ಜೀವನವನ್ನು ನೋಡಬೇಕು. ಆ ಜೀವನ ಹೇಗಾಯಿತು ಅಂತ. ಆಯಿತು, ಕುಂತಿ ಏನು ನಿರ್ಣಯ ಮಾಡಿದ್ಲು? ಮಹಾಕಟುಕಿ, ಮಹಾ ನಿರ್ದಯಿ, ಮಹಾ ನಿಷ್ಕರುಣಿ. ಇಳಿದು ಬಂದ್ಲಂತೆ. ಯಾರು ನೋಡದೇ ಇರೋ ಹಾಗೆ ಆ ಮಗುವನ್ನು ಒಂದು ಬುಟ್ಟಿನಲ್ಲಿ ಇಟ್ಕೊಂಡು ಆ ಗಂಗಾ ನದಿ ಹರಿತಾ ಇದ್ದರೆ ಗಂಗಾ ನದಿ ಹತ್ರಕ್ಕೆ ಹೋಗಿ ತಾಯೆ ಬಲ್ಲಂದದಲ್ಲಿ ಕಂದನ ಕಾಯಿ ಮೇಣ್ ಕೊಲ್ಲೆನುತ ಕಮಲದಳಾಯ ತಾಕ್ಷಿ ಕುಮಾರಕನ ಹಾಯಿಕಿದಳು ಮಡುವಿನಲಿ. ಏನ್ರಿ ಬಾ ಸುಲಭ, ಕನಿಷ್ಠ ಇವನವ್ರು ತಿಪ್ಪೆ ಮೇಲಾದ್ರೂ ಬಿಟ್ಟು ಹೋಗ್ತಾರೆ, ಅವನು ನದಿನಲ್ಲೇ ಹಾಕ್ಬಿಟ್ಟು. ರಾಯ ಕೇಳೈ ಸಕಲ ಲೋಕದ ತಾಯಲ ಜಾಹ್ನವೀ ತರಂಗದಿ ನೋಯಲೀಯದೆ ಮುಳುಗಲೀಯದೆ ಚಾಚಿದಳು ತಡಿಗೆ. ಆ ಗಂಗೆ ಪಾಪ ನೋಯಿಸ್ಲಿಲ್ವಂತೆ, ಮುಳುಗಿಸ್ಲಿಲ್ವಂತೆ. ಆ ಮಗುವನ್ನು ತಡಿಗೆ ದಡಕ್ಕೆ ನೂಕಿದ್ದಾಳೆ. ಅಲ್ಲಿ ಅಧಿರಥ ಅಂತ ನಮ್ಮ ಧೃತರಾಷ್ಟ್ರನ ರಥದ ಸಾರಥಿ ಸೂತ. ಅವನು ಆ ಮಗುವನ್ನು ನೋಡ್ದ, ಮನೆಗೆ ಕರ್ಕೊಂಡು ಹೋದ. ಅವರ ಮಕ್ಕಳಿರಲಿಲ್ಲ, ಮಕ್ಕಳು ಬೇಕು ಅಂತ ಇದ್ದರು. ಆತನ ಹೆಂಡತಿ ಹೆಸರು ರಾಧೆ ಅಂತ. ಆ ಮಗುವಿಗೆ ರಾಧೇಯ ಅಂತ ಹೆಸರಿಟ್ಟರು. ಭಾಳ ಸುಂದರವಾಗಿದ್ದ, ಭಾಳ ಚೆನ್ನಾಗಿದ್ದ. ಆ ಬುಟ್ಟಿಯಲ್ಲಿ ಕುಂತಿ ಅಕಸ್ಮಾತ್ ನಾಳೆ ಈ ಮಗು ಯಾರಾದರೂ ನೋಡಿದರೆ ಸ್ವಲ್ಪ ಚೆನ್ನಾಗಿ ರಕ್ಷಣೆ ಕೊಡಲಿ ಅಂತ ಹೇಳಿ ಒಂದಷ್ಟು ಚಿನ್ನಾಗಿನ್ನ ಇಟ್ಟಿದ್ಲಲ್ಲಿ. ಆ ಚಿನ್ನ ಇದ್ದದ್ದು ಕಾರಣವಾಗಿ ವಸು ಅಂದರೆ ಚಿನ್ನ ಅಂತ, ವಸು ಶೇಣ ಅಂತ ಅವನಿಗೆ ಹೆಸರನ್ನು ಇಟ್ಟರು. ವಸುಶೇಣ ಭಾಳ ದೊಡ್ಡ ದಾನಿಯಾಗಿಬಿಟ್ಟು. ನಂಗೆ ಗೊತ್ತಿಲ್ಲ ಹೇಗೆ ದಾನಿಯಾದ ಅಂತಲೇ ಗೊತ್ತಿಲ್ಲ, ನನಗೆ ಇವತ್ತಿನ ತನಕೂ ಗೊತ್ತಿಲ್ಲ. ಮಹಾಭಾರತವನ್ನು ಸುಮಾರು ಒಂದು 45-50 ಸಲ ನಾನು ಉಪನ್ಯಾಸ ಕೊಟ್ಟಿದ್ದೇನೆ. ಒಂದೊಂದು ಸಲವೂ ಕನಿಷ್ಠ ಒಂದು 48 ದಿವಸ ಅಂದರೂ ಅಷ್ಟು ಸಲ ನಾನು ಮಾತಾಡಿದ್ದೆ. ಸುಮಾರು ಒಂದು 25 ವರ್ಷಗಳಿಂದ ನಾನು ನೋಡಿದ್ದೀನಿ ಅದನ್ನು. ಆದರೆ ನನಗೆ ಅವನು ಹೇಗೆ ದಾನ ಮಾಡಿದೆ ಅಂತಲೇ ಗೊತ್ತಿಲ್ಲ. ನಾವು ಕರ್ಣನನ್ನು ದಾನ, ವೀರ, ಶೂರ ಏನೇನೋ ಹೆಸರಿನಿಂದ ಕರೀತೀವಿ. ನೀವು 10 ರೂಪಾಯಿ ಕೊಡಬೇಕಾದ್ರೆ ನಿಮ್ಮ ಹತ್ರ ಒಂದು 5 ರೂಪಾಯಿ ಆದರೂ ಇಲ್ಲ, 10 ರೂಪಾಯಿ ಇರಬೇಕಲ್ಲ. 10 ರೂಪಾಯಿ ಕೊಡಬೇಕಾದ್ರೆ ನಿಮ್ಮ ಹತ್ರ ಒಂದು 15 ರೂಪಾಯಿ ಆದರೂ ಇರಬೇಕಲ್ರಿ. ಹಾಗಿದ್ರೆ ತಾನೇ 10 ರೂಪಾಯಿ ಕೊಡೋದು ನೀವು. ಕರ್ಣ ದಾನಿ ಹೇಗಾದ? ದಾನ ಕೊಡಬೇಕಾಗಿದ್ದರೆ ದಾನ ದ್ರವ್ಯ ನನ್ನ ಹತ್ತಿರ ಇರಬೇಕು. ದಯವಿಟ್ಟು ಗಮನಿಸಿ, ಭಾಳ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೊಳ್ಳಿ. ಅವನಪ್ಪ ಯಾರಿವಾಗ? ಒಬ್ಬ ಸೂತ. ಅವನು ಸೂತ ಅಂತ ನಾನು ಅಲಕ್ಷ್ಯದಿಂದ ಹೇಳ್ತಾ ಇಲ್ಲ, ಅದರ ಹತ್ರ ದುಡ್ಡಿಲ್ಲ. ಎಷ್ಟೇ ಆಗಲಿ ಒಬ್ಬ ಚಾಲಕ. ಆ ಚಾಲಕನ ಹತ್ತಿರ ಇವನು ಬೆಳೀತಾ ಇದ್ದ. ಅವನು ಮುಂದೆ ದುರ್ಯೋಧನನ ಸಹವಾಸಕ್ಕೆ ಬಂದು ಅಂಗರಾಜ್ಯ ಅಭಿಷೇಕವನ್ನು ಮಾಡಿಸ್ಕೊಂಡು ಅಂಗರಾಜನಾಗಿ, ಆಮೇಲೆ ಕಥೆ ಬಿಡಿ, ನಾವಿನ್ನೂ ಆ ಘಟ್ಟಕ್ಕೆ ಹೋಗೇ ಇಲ್ಲ, ಯಾರೂ ಹುಟ್ಟೇ ಇಲ್ಲ. ಈ ಕರ್ಣ ಮಾತ್ರ ಹುಟ್ಟಿದ್ದಾನೆ, ಬೆಳೀತಾ ಇದ್ದಾನೆ. ಆಗಲೇ ಅವನು ಬಹುದೊಡ್ಡ ದಾನಿ ಅಂತ ವಿಖ್ಯಾತನಾಗಿ ಬಿಟ್ಟನಂತೆ. ಗೊತ್ತಿಲ್ಲ ಹೇಗೆ ಆಗ ಅಂತಲೇ ಗೊತ್ತಿಲ್ಲ. ಯಾಕೆಂದರೆ ದಾನ ಕೊಡೋದು ದುಡ್ಡಿರಬೇಕಲ್ಲಪ್ಪ ಅವನ ಹತ್ರ. ಅಥವಾ ಅವನ ಇಡೀ ಚರಿತ್ರೆಯನ್ನು ತಗೊಂಡ್ರೆ, ಆ ಕರ್ಣನ ದಿವ್ಯ ಚರಿತ್ರೆಯನ್ನು ನೀವು ಕೇಳಿದರೆ ಅವನು ಎಲ್ಲಿ ದಾನಿಯಾದ? ಏನು ದಾನ ಕೊಟ್ಟಿದ್ದಾನೆ? ನಾನು ಆ ಮಹಾಭಾರತನ ಭಾಳ ಸಲ ಅಧ್ಯಯನ ಮಾಡಿದ್ದೀನಿ ಈ ವಿಷಯದಲ್ಲಿ. ಎಲ್ಲಿ ದಾನ ಕೊಟ್ಟಿದ್ದಾನೆ ಅವನು? ಒಂದೇ ಒಂದು ದಾನ ನಮಗೆ ಗೊತ್ತಿರೋದು. ಅವನದೊಂದು ಕ್ರಮ ಇತ್ತಂತೆ. ಸೂರ್ಯ ಅವನ ತಂದೆ ಎನ್ನುವುದು ಗೊತ್ತಿಲ್ಲದಿದ್ದರೂ ಬೆಳಗ್ಗೆ ಸಂಧ್ಯಾ ವಂದನೆಯನ್ನು ಮಾಡಿ ಸವಿತೃ ಜಪವನ್ನು ಮಾಡ್ತಾ ಕೂತ್ಕೊಳ್ತಾ ಇದ್ದ. ಎಲ್ಲಿ ತನಕ ಕೂತ್ಕೊಳ್ತಿದ್ದ ಅಂದರೆ
ಮಾಧ್ಯಾಹ್ನಿಕೆಯಾಗಿ ಅಭಿಜಿನ್ ಮುಹೂರ್ತದ ತನಕ ಜಪ ಮಾಡ್ತಾ ಇದ್ದ. ಸೂರ್ಯ ಆ ಕಡೆಗೆ ತಿರುಗಿದರೆ ಈ ಕಡೆಗೆ ತಿರುಗಿಕೊಳ್ತಾ ಇದ್ದ. ಅಲ್ಲಿ ತನಕ ಅವನು ಜಪ ಮಾಡ್ತಾ ಇದ್ದ. ಇಂದ್ರನಿಗೆ ಅನ್ನಿಸ್ತಂತೆ. ಇದೆಲ್ಲ ಆಮೇಲೆ ನಡೆದ ಕಥೆ ಎಲ್ಲ, ಮಹಾಭಾರತದಲ್ಲಿ ಇದೆಲ್ಲ ಮೊದಲೇ ನಡೆಯೋ ಕಥೆ. ಇಂದ್ರನಿಗೆ ಅನ್ನಿಸ್ತಂತೆ, ಓ ನಾಳೆ ಇವನು ನನ್ನ ಮಗನಾಗಿರತಕ್ಕಂಥ, ಮಗನಾಗಬಹುದಾದ, ಇನ್ನೂ ಹುಟ್ಟಿಲ್ಲ ಅವನು, ಮಗನಾಗಬಹುದಾದಂಥ ಅರ್ಜುನನನ್ನು ಸಾಯಿಸಬೇಕು ಅಂತ ಇದ್ದಾನೆ. ಆದ್ದರಿಂದ ಇವನ ಹತ್ರ ಒಂದು ಕವಚ ಇದೆಯಲ್ಲ, ಒಂದು ಕವಚ, ಆ ಕವಚವನ್ನು ತಗೊಂಡು ಬಿಡಬೇಕು ಅಂತ ಬಂದಂತೆ. ದಯವಿಟ್ಟು ಗಮನಿಸಿ, ನೀವು ಕೇಳಿರೋ ಕಥೆ ಇದು. ಕರ್ಣ ಅಂದರೆ ಈ ವಸುಷೇಣ ಅಂದರೆ ಈ ರಾಧೇಯ ಬಹುದೊಡ್ಡ ದಾನಿ ಅಂಥೇಳಿ ದಾನವೀರ ಶೂರ ಕರ್ಣ ಅನ್ನತಕ್ಕಂಥ ಹೆಸರು ಭಾಳ ಪ್ರಖ್ಯಾತಿಗೆ ಬಂದು, ಅದು ಯಾಕೆ ಬಂತು ಅಂತಲೇ ಗೊತ್ತಿಲ್ಲ ನನಗೆ. ಈಗ ಇಂದ್ರ ಬಂದಿದ್ದಾನೆ, ಇವನ ಹತ್ರ ಇನ್ನೂ ಕರ್ಣ ಅಂತ ಅವನಿಗೆ ಹೆಸರು ಬಂದಿಲ್ಲ, ಇನ್ನು ಮೇಲೆ ಬಂತು ಅಂತ ಹೇಳ್ತಾರೆ. ಎರಡು ಕಡೆ ಮೂರೂ ಕವಿಗಳು ಹಾಗೆ ಹೇಳ್ತಾರೆ. ಇನ್ನು ಮೇಲೆ ಅವನಿಗೆ ಕರ್ಣ ಅನ್ನೋ ಹೆಸರು ಬಂತು. ಯಾಕೆ ಬಂತು ಅಂದರೆ, ಇಂದ್ರ ಬಂದಿದ್ದಾನೆ. ಯಾಕೆ ಬಂದಿದ್ದಾನೆ? ಅವನ ಕವಚವನ್ನು ಕೇಳಲಿಕ್ಕೆ ಬಂದಿದ್ದ. ಇಂದ್ರ ಬಂದು ಈ ವಸುಷೇಣನ ಹತ್ತಿರ ಕೇಳಿದ. ಬ್ರಾಹ್ಮಣನ ವೇಷದಲ್ಲಿ ಬಂದಿದ್ದ. ನಾನು ಆಗಲೇ ಹೇಳಿದೆ, ಇಂಥದಕ್ಕೆಲ್ಲ ಈ ಬ್ರಾಹ್ಮಣರು ಸಿಕ್ಕಾಕೊಳ್ತಾರೆ ಅಂತ. ಅವನು, ಏನು ಸ್ವಾಮಿ ಬಂದಿದ್ದೀರಿ ಇಂದ? ನಾನು ಬಡ ಬ್ರಾಹ್ಮಣ ಕಣಯ್ಯ, ನನಗೆ ಒಂದು ಸ್ವಲ್ಪ ದುಡ್ಡು ಬೇಕಾಗಿದೆ. ದುಡ್ಡು ಕೊಡ್ಬೋದು, ಇನ್ನೇನು ಅಂದ, ನಿನ್ನ ದೇಹದ ಒಳಗೆ ಇರತಕ್ಕಂಥ ಕವಚವನ್ನು ದಾನ ಮಾಡು ಅಂತ ಕೇಳು. ಮೊದಲು ನೀವು ತಿಳ್ಕೊಂಡಿರೋ ಭಾಗ ಹೇಳ್ಬಿಡ್ತೀನಿ. ಅವನು ಕವಚವನ್ನು ಕೇಳಿದ್ದರಿಂದ ವಸುಷೇಣ ಏನು ಮಾಡ್ದ, ತನ್ನ ದೇಹಕ್ಕೆ ಅಂಟಿಕೊಂಡಿದ್ದಂಥ ಕವಚವನ್ನು ಗರಗರ ಗರಗರ ಕೊಯ್ದು, ಎಷ್ಟೇ ರಕ್ತ ಸುರಿತಾ ಇದ್ದರೂ, ಎಷ್ಟೇ ನೋವಾಗ್ತಾ ಇದ್ದರೂ ಅವನು ದಾನವಾಗಿ ಕೊಟ್ಟು ಬಿಟ್ಟ. ರೀ, ಹೀಗೇನಾದರೂ ಕರ್ಣ ಕೊಟ್ಟಿದ್ರೆ ಭಾಳ ದೊಡ್ಡ ವ್ಯಕ್ತಿ ಆಗ್ಬಿಡ್ತಾ ಇದ್ದ. ಅವನು ಮಹಾ ದೊಡ್ಡ ದಾನಿಯಾಗಿಬಿಡ್ತಾ ಇದ್ದ. ನಾನೇನು ಮಾತಾಡೋ ಹಾಗಿಲ್ಲ ಅವಾಗ. ಅವನು ದಾನವೀರ ಶೂರಕರ್ಣ ಅಂದರೆ ಹೌದಯ್ಯ, ಅವನು ದಾನಿ ಅಂತ ಹೇಳ್ತಿದ್ದೆ, ನಾನು ಹೇಳಬೇಕು ನಾನು. ಆದರೆ ಆ ರೀತಿ ವರ್ಣನೆ ಇಲ್ಲ ಮಹಾಭಾರತದಲ್ಲಿ. ಸುಮಾರು 20 ಪುಟಗಳ ಚರ್ಚೆ ಇದೆ. ಗಮನ ಇಟ್ಟು ಕೇಳಬೇಕು ಇದನ್ನು, ಈ ಸಂಭಾಷಣೆಯನ್ನು. ಇಂದ್ರ ಕರ್ಣನಾಗಲಿರುವ ವಸುಷೇಣನನ್ನು ಆ ಕವಚವನ್ನು ದಾನ ಕೊಡಪ್ಪ ಅಂತ ಕೇಳಿದರೆ ಕರ್ಣ ಏನು ಹೇಳ್ತಾನೆ? ಮೊಟ್ಟ ಮೊದಲು ತಕ್ಷಣದ ಪ್ರತಿಕ್ರಿಯೆ, ನನಗೆ ಆ ಕವಚ ಇರತಕ್ಕಂಥದ್ದು ನನ್ನ ಪ್ರಾಣ ರಕ್ಷಣೆಗಾಗಿ, ಆದ್ದರಿಂದ ನಾನು ಕವಚವನ್ನು ಕೊಡುವುದಿಲ್ಲ. ಮೊಟ್ಟ ಮೊದಲನೇ ಉತ್ತರ ಅವನು. ಹಾಗೆಲ್ಲ ಹೇಳಬೇಡಯ್ಯ, ದಾನ ಮಾಡಿದರೆ ನಿನಗೆ ಬಹಳ ದೊಡ್ಡ ಹೆಸರು ಬರುತ್ತೆ, ಭಾಳ ದೊಡ್ಡ ಕೀರ್ತಿ. ಅಯ್ಯೋ ರಾಮ, ಕೀರ್ತಿ ಬರುತ್ತೀ, ಪ್ರಾಣವೇ ಹೋಗುತ್ತೀಗ, ಆದ್ದರಿಂದ ನಾನು ಕೊಡಲ್ಲ. ಕೊಡಲ್ಲ. ಇದು ಸಾಕಷ್ಟು ಚರ್ಚೆ ನಡೆದು ಕೊನೆಗೆ ವಸುಷೇಣ ಕೇಳ್ತಾನೆ, ಆಯ್ತಪ್ಪ ನೀವು ಕೇಳ್ತಾ ಇದ್ದೀರಿ, ಕೊಡೋಣ. ವಾಕ್ಯ ಕೇಳಿಸ್ಕೊಳ್ಳಿ, ಕೊಡೋಣ. ಆದರೆ ನನಗೇನು ಕೊಡ್ತೀರಿ ಅಂತ ಕೇಳ್ತಾರೆ. ನನಗೇನು ಕೊಡುತ್ತೀರಿ, ನಾನು ಇದನ್ನು ಕೊಟ್ಟರೆ ಅಂದರೆ ಅದು ದಾನ ಅಂತ ಆಗುತ್ತೇನ್ರಿ? ನೀವು ಅರ್ಥ ಆಗ್ತಾ ಇದೆಯಾ? ಇದು ನಾನೇನೋ ಕೊಡಬೇಕಾಗಿದ್ದರೆ ನೀವೇನೋ ಕೊಡಬೇಕು ಅಂದರೆ ದಾನ ಆಗುತ್ತೇನ್ರಿ? ಇದು ಏನು ಬೇಕು ಅಂತಾನೆ. ಅದಕ್ಕೆ ಅವನು ಹೇಳ್ತಾನೆ, ಈ ಕವಚ ಇರತಕ್ಕಂಥದ್ದು ಎಲ್ಲಿಯ ತನಕ ಈ ಕವಚ ಇರುತ್ತದೋ ಅಲ್ಲಿಯ ತನಕ ನಾನು ಸಾಯಲ್ಲ. ನಾನು ಮುಂದೆ ಯುದ್ಧ ಮಾಡಬೇಕಾಗಿದ್ದರೆ ನನ್ನ ಮನಸ್ಸಿನಲ್ಲಿ ಯಾರೋ ಒಬ್ಬನ್ನು ಸಾಯಿಸಬೇಕು ಅಂತಿದ್ದೀನಿ. ಹಳೆ ಕಥೆ. ನರ ಅನ್ನೋನು 1000ನೇ ಕವಚವನ್ನು ಹೊಡಿಬೇಕಾಗಿದ್ದು ನರ. ಅವನೇ ಇವಾಗ ಅರ್ಜುನ ಹುಟ್ಟೋನು. ಅವನನ್ನು ಸಾಯಿಸಬೇಕು ಅಂತ ಇದ್ದೇನೆ. ಈ ಕವಚವನ್ನು ನಾನು ನಿಮಗೆ ಕೊಟ್ಟರೆ ಪರಾಜಯವಿಲ್ಲದಂತಹ ಒಂದು ಬಾಣವನ್ನು ನೀವು ನನಗೆ ಕೊಡಬೇಕು. ಯಾವ ಬಾಣವನ್ನು ನಾನು ಬಿಟ್ಟರೆ, ಯಾರನ್ನು ಗುರಿಯಿಟ್ಟು ಬಿಟ್ಟಿದ್ದೇನೋ ಅವ್ರನ್ನ ಸಾಯಿಸಿಬಿಡಬೇಕು, ಅಂಥ ಬಾಣ ಕೊಡಬೇಕು. ಇಂದ್ರ ಹೇಳಿದ, ಆಯಿತು ಕೊಡ್ತೀನಿ. ಶಕ್ತಿಯಾಯುಧ ಅನ್ನತಕ್ಕಂಥದ್ದನ್ನು ಒಂದು ಕೊಡ್ತೀನಿ, ನೀನು ಕವಚನ ಕೊಡು.
ಆ ಕಥೆಯಲ್ಲಿ ಬಿಡೋಣ. ಆಮೇಲೆ ಅವನಿಗೆ ಶಕ್ತಿ ಆಯುಧವನ್ನು ಕೊಟ್ಟ, ಶಕ್ತಿ ಆಯುಧವನ್ನು ಅವನು ಪೂಜೆ ಮನೆಯಲ್ಲಿಟ್ಟ, ಪೂಜೆ ಮಾಡ್ತಾ ಇದ್ದ. ನಾನು ಯಾವತ್ತು ಇದನ್ನು ಬಳಸ್ತೀನೋ ಅದಕ್ಕೆ ಆ ಶಕ್ತಿ ಇದೆ. ಪ್ರಯೋಗ ಮಾಡ್ತು ಅಂದರೆ ಯಾರ ಮೇಲೆ ಪ್ರಯೋಗ ಮಾಡಿದ್ರೆ ಅವನು ಸಾಯಿಸಬೇಕು. ಯಾವ ಹೊತ್ತು ಅರ್ಜುನನ ಮೇಲೆ ನಾನು ಯುದ್ಧವನ್ನು ಮಾಡುತ್ತೇನೋ ಆ ಹೊತ್ತು ನಾನು ಈ ಬಾಣನ ಬಿಡ್ತೀನಿ, ಆವತ್ತು ಅರ್ಜುನ ಸಾಯ್ತಾನೆ ಎನ್ನತಕ್ಕಂಥ ನಿರ್ಣಯವನ್ನು ಹೊಂದಿ ಅದನ್ನು ಪೂಜೆ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದ. ಆ ಸಂದರ್ಭ ಬರಲಿ ಅಂತ. ಮುಂದಿನ ಕಥೆಗೆ ಹೋಗೋದು ಬೇಡ, ಇಷ್ಟೇ ತಗೊಳ್ಳಿ ನೀವು. ಇದನ್ನು ದಾನ ಅಂತ ಕರೆಯೋಕ್ಕಾಗುತ್ತೋ? ಈಗ ಅದರಿಂದಲೇ ಮಹಾಪ್ರಸಿದ್ಧಿಯಾಯಿತು. ಇಂದ್ರನಿಗೆ ತನ್ನ ಕವಚವನ್ನು ಹರಿದುಕೊಟ್ಟು ಬಿಟ್ಟ, ಇದು ದಾನ ಆಯಿತಾ? ಇದನ್ನು ಬಿಟ್ಟರೆ ಇನ್ಯಾವ ದಾನ ಇದೆ ಮಹಾಭಾರತದಲ್ಲಿ? ನಾನು ಹುಡುಕಿದ್ದೀನಿ. ಇದ್ರ ಜೊತೆಗೆ ಕರ್ಣಕುಂಡಲಗಳು ಕೊಟ್ಟನಂತೆ. ಮಹಾಭಾರತದಲ್ಲಿ ಕೊನೆಗೆ ಇನ್ನೊಂದು ಸಲ ರಥದಲ್ಲಿದ್ದಾಗ ಅಮೃತ ಕಲಶವನ್ನು ತೆಗೆದು ದಾನ ಕೊಡಬೇಕಾಗಿದ್ದಾಗ ಇತ್ಯಾದಿ ಇತ್ಯಾದಿ ವರ್ಣನೆ ಬರುತ್ತೆ. ಅದು ಬಿಟ್ಟು ಕೊನೆಯ ಘಟ್ಟ ಸಾಯಕ್ಕೆ ಸಿದ್ಧ ಆಗಿದ್ದಾರೆ. ಆದರೆ ಅವನು ಪ್ರಸಿದ್ಧನಾಗಿದ್ದು ಕರ್ಣ ಅನ್ನುವ ಹೆಸರಿನಿಂದ, ಯಾಕೆಂದರೆ ಈ ಕರ್ಣಕುಂಡಲಗಳನ್ನು ಕೊಟ್ಬಿಟ್ಟ ಅಂತ. ಅದು ಪ್ರಾರಂಭದಲ್ಲೇ ನಡೆದ ಘಟ್ಟ, ಕೊನೆಯಲ್ಲ. ನಾವು ಮುಂದುವರಿಯೋದಕ್ಕಿಂತ ಮುಂಚೆ, ಈ ಪ್ರಕರಣ ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ನೀವು ಗಮನಿಸಬೇಕಾದ್ದು, ಈ ಕಾರಣದಿಂದಾಗಿ ಕರ್ಣನನ್ನು ದಾನಿ ಅಂತ ಕರೆಯಬಹುದಾ? ಹೇಳ್ರಿ ಪರಮೇಶ್ವರ. ದಾನವೀರಶೂರ ಅಲ್ಲಪ್ಪ ಅವನು. ಆದರೆ ನನಗೆ ಗೊತ್ತಿಲ್ಲ. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಭ್ರಮೆಯನ್ನು ವರ್ಣನೆ ಮಾಡ್ತಾರೆ, ಮಾಯೆ ಅಂತ ಹೇಳ್ತಾರೆ. ಯಾವುದು ನಿಜವಲ್ಲವೋ ಅದು ಮಾಯೆ ಅಂತ. ಇಡೀ ಕರ್ಣನ ಬಗ್ಗೆ ಇರತಕ್ಕಂಥ ವಿವರಣೆ ಪೂರ ಮಾಯೆಗೆ ಸಂಬಂಧಪಟ್ಟಿದ್ದು ಅಂತ ನನಗೆ ಅನಿಸೋದು. ಮೊದಲನೇ ದಾನ ಮಾಡೋಕ್ಕೆ ದುಡ್ಡಿರಬೇಕು, ದುಡ್ಡು ಅವನ ಹತ್ರ ಇಲ್ಲ. ಎರಡನೇದಾಗಿ ಮಹಾಪ್ರಸಿದ್ಧವಾಗಿರತಕ್ಕಂಥ ಈ ಕವಚವನ್ನು, ಕರ್ಣಕುಂಡಲಗಳನ್ನು ದಾನ ಮಾಡಿದ್ದು ವಿನಿಮಯಕ್ಕಾಗಿ ದಾನ ಮಾಡದ ಅವನು, ದಾನ ಅಂತ ಮಾಡಲಿಲ್ಲ. ಅಂದಮೇಲೆ ಅವನು ದಾನಿ ಹೇಗಾದ? ಇದು ಅಷ್ಟರಿಂದಲೇ ಅವನನ್ನು ನಾವು ಏನು ಖಂಡಿಸ್ತಾ ಇಲ್ಲ. ಅವನ ಖಂಡನೆಗೆ ಬೇರೆ ಬೇರೆ ಕಾರಣಗಳಿದೆ. ಅದು ಉಪನ್ಯಾಸ ಮುಂದುವರೆದಾಗ ಗೊತ್ತಾಗುತ್ತೆ. ವಿಶೇಷವಾಗಿ ದ್ರೋಣ ಪರ್ವದಲ್ಲಿ ನಾವು ಅದನ್ನು ನೋಡಿದ್ವಿ. ಗುರುಳೆ ಒಂದು, ಆದರೆ ಕುಮಾರವ್ಯಾಸ ಕರ್ಣನ ದಾನಿ ಅಂತ ಒಪ್ಕೊಳ್ಳಲ್ಲ, ವ್ಯಾಸರು ಒಪ್ಕೊಳ್ಳಲ್ಲ. ಆದರೆ ಕುಮಾರವ್ಯಾಸನಿಗಿನ್ನ ಮುಂಚೆ ಪಂಪ ಅನ್ನುವವನು ಬರೆದ ವಿಕ್ರಮಾರ್ಜುನ ವಿಜಯವನ್ನು. ಆಗ ಪಂಪ ಹೇಳಿದ, ನೆನೆಯದಿರಣ್ಣ ಪೆರರಾರುಮನ್ ಭಾರತದೊಳು. ಭಾರತದಲ್ಲಿ, ಮಹಾಭಾರತದಲ್ಲಿ ನೆನೆಯದಿರಣ್ಣ ಪೆರರಾರುಮನ್, ಇಡೀ ಭಾರತ ಪ್ರಪಂಚದಲ್ಲಿ ಯಾವ ಪಾತ್ರವನ್ನೂ ನೀವು ನೆನೆಸ್ಕೋಬೇಡಿ, ಸ್ಮರಿಸಿಕೊಳ್ಳಬೇಡಿ. ನೆನೆದೊಡೆ ಕರ್ಣನಂ ನೆನೆಯ. ಅಕಸ್ಮಾತ್ ನೀವು ಬೆಲೆ ಕೊಡೋ ಹಾಗಿದ್ದರೆ ಕರ್ಣನ ನೆನಪಿಸ್ಕೊಳ್ಳಪ್ಪ ಅಂತ ಹೇಳಿದೆ. ಅಂತ ಅವನೇನೇನೋ ಕಾರಣ ಕೊಟ್ಟ. ನಾವು ಪಂಪನ ಭಾರತ ಅಂತ ತೊಗೊಂಡ್ರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಕುಮಾರವ್ಯಾಸ ಏನು ಹೇಳ್ತೇನೆ ಕರ್ಣ, ಅದನ್ನೇ ಹೇಳೋ ಹೊರಟಿದ್ದೀನಿ. ಪಂಪನ ಪ್ರಭಾವ ಕುಮಾರವ್ಯಾಸನ ಮೇಲೂ ಆಗಿತ್ತು. ಹೀಗಾಗಿ ಕುಮಾರವ್ಯಾಸನಿಗೂ ಕರ್ಣನನ್ನು ಕಂಡ್ರೆ ಒಂಥರ ಅಯ್ಯೋ ಪಾಪ ಅಂತ ಅವನೂ ಕರ್ಣನನ್ನು ಹೊಗಳಿದವನೇ. ನಮ್ಮ ಕುಮಾರವ್ಯಾಸ ಕೂಡ ಕರ್ಣನನ್ನು ಬಹಳ ದೊಡ್ಡ ದಾನಿ ಅಂತಲೇ ಕರೀತಕ್ಕಂಥದ್ದು. ಆದರೆ ಅದಕ್ಕೆ ಆಧಾರ ಇಲ್ಲ. ಅದಕ್ಕೆ ಆತ ಕಾರಣ ಕೊಟ್ಟಿಲ್ಲ. ಅದಕ್ಕೆ ಕುಮಾರವ್ಯಾಸ ಅದಕ್ಕೇನು ಕಾರಣ ಆಧಾರ ಕೊಟ್ಟಿಲ್ಲ ಅಂತ ಕರ್ಣ ದಾನಿ ಅಂತ ಕರೆದಿದ್ದಾನೆ. ಕಾರಣ ಅಂದರೆ ಇದೆ. ಈಗ ನಾನು ಇಷ್ಟೊತ್ತು ಚರ್ಚೆ ಮಾಡಿದ್ದ ಕಾರಣವೇ ಈ ಘಟನೆಗಳೇ. ಈ ದಾನವಲ್ಲದ ದಾನವನ್ನು ಕುರಿತೇ ಎಲ್ಲರೂ ಪ್ರಶಂಸೆ ಮಾಡಿರೋದು. ಮತ್ತು ಕೇಳಿದವರಿಗೆ ಏನು ಬೇಕಾದ್ರೂ ಕೊಡ್ತಾ ಇದ್ದ ಅಂತ. ಆದರೆ ಕೇಳಿದರೆ ಕೊಡೋದು ದುಡ್ಡು ಇಲ್ವಲ್ಲ ಅನ್ನೋದು ನನ್ನ ಪ್ರಶ್ನೆ. ಎಲ್ಲಿಂದ ಕೊಟ್ಟ ಅಂತ. ಆಮೇಲೆ ಕೊಟ್ಟಿದ್ದು ಬೇರೇನ್ರಿ. ಆಮೇಲೆ ದುರ್ಯೋಧನ ಆಸ್ಥಾನಕ್ಕೆ ಹೋಗಿದ್ದು, ಅವನಿಗೆ ಅಂಗರಾಜ್ಯಾಭಿಷೇಕ ಆಗಿದ್ದು, ಅವನಿಗೊಂದು ರಾಜ್ಯ ಸಿಕ್ಕಿದ್ದು, ಅದು ನನ್ನ ಪ್ರಶ್ನೆನೇ ಇದೆ. ಅಂಗರಾಜ್ಯ ಅವನು ಸಿಕ್ಕರೆ ಕರ್ಣ ದುರ್ಯೋಧನ ಜೊತೆ ಯಾಕಿದ್ದ? ಅವನಿಗೊಂದು ರಾಜ್ಯ ಇದೆಯಲ್ಲ, ಅಲ್ಲಿ ತಾನೇ ಅವನು ಇರಬೇಕಾದ್ದು. ಅದೊಂದು ಜವಾಬ್ದಾರಿ ತಾನೆ. ಒಂದು ರಾಜ್ಯ ತೋರಿಸ್ಕೊಂಡು ನಡೆಸ್ಬೇಕು ತಾನೆ. ಅವನಿಗೊಬ್ಬ ಮಂತ್ರಿ, ಅವನಿಗೊಬ್ಬ ಸೇನಾಧಿಪತಿ, ಅವನಿಗೊಂದಷ್ಟು ಸೈನ್ಯ, ಅವನಿಗೊಂದಷ್ಟು ಜನ, ಅವನಿಗೊಂದಷ್ಟು ಊರು ಎಲ್ಲ ಇರಬೇಕಲ್ಲ. ಅಂಗರಾಜ್ಯಾಭಿಷೇಕ ಮಾಡಿ, ನಾನು ಮುಂದೆ ಬರ್ತೀನಿ ಅದಕ್ಕೆ. ಅಂಗರಾಜ್ಯಾಭಿಷೇಕ ಮಾಡಿ ಅಂಗರಾಜ್ಯ ಅಂತ ಅವನು ಇದ್ದ ಮೇಲೆ ದುರ್ಯೋಧನ ಜೊತೆಗೆ ಯಾಕಿರ್ಬೇಕು ಯಾವಲು? ಹೀಗಾಗಿ ಕುಮಾರವ್ಯಾಸ ಕೂಡ ಇದನ್ನು ಹೇಳಿ ಒಂದು ದಾನಿ ಅಂತ ಕರೀತಾನೆ. ಕುಮಾರವ್ಯಾಸನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಎಲ್ಲದಕ್ಕೂ ಕುಮಾರವ್ಯಾಸನ ಹೊಗಳಬೇಕು ಅಂತೇನಿಲ್ವಲ್ಲ. ಕುಮಾರವ್ಯಾಸನಲ್ಲಿ ಹೊಗಳಬೇಕಾದ ಹೊಗಳೋದೆ. ಆದರೆ ಇದು ಹೊಗಳಿಕೆಗೆ ಪಾತ್ರವಾದಂಥ ಘಟನೆಯೂ ಅಲ್ಲ, ಅವನು ದಾನ ಮಾಡಲೂ ಇಲ್ಲ ಅಂತ.
ಬೇರೆಯವ್ರ ವಿಷಯ ಬಿಡಿ, ನಿಮಗೇನು ಅನ್ಸುತ್ತೆ ಹೇಳಿ. ನನ್ನ ಪ್ರಯತ್ನ ಅಷ್ಟು ಸಾಕು, ಮುಂದಕ್ಕೆ ಹೋಗೋಣ. ಕುಂತಿ, ಈಗ ನಾನು ಮುಂದೆ ಮಾತನಾಡಲಿರತಕ್ಕಂಥದ್ದು ಅಂಥದ್ದೇ ಒಂದು ಬಹಳ ವಿಶೇಷವಾಗಿರತಕ್ಕಂಥ ಪ್ರಸಂಗ. ನೀವು ನೆನ್ನೆ ಹೇಳಿದ್ರಿ ಕುಮಾರವ್ಯಾಸಂದು ಜಾಸ್ತಿ ಉದ್ಧರಿಸಿ ಅಂತಂತ. ಇದು ಕುಮಾರವ್ಯಾಸ ಭಾರತದ ಉಪನ್ಯಾಸ ಮಾಲಿಕೆ. ಇದರೊಳಗೆ ಕಥೆ ಬಹಳ ಮುಖ್ಯ, ಅದರ ವಿಚಾರ ಮುಖ್ಯ, ಅದರ ಚರ್ಚೆ ಮುಖ್ಯ, ಅದರ ವಿಮರ್ಶೆ ಮುಖ್ಯ, ಕುಮಾರವ್ಯಾಸನ ಪದ್ಯಗಳೂ ಮುಖ್ಯ. ಕುಮಾರವ್ಯಾಸನ ಪದ್ಯಗಳೇ ಪ್ರಧಾನವಾಗಿ ಬೇಕಾದರೆ ಗಮಕ ವ್ಯಾಖ್ಯಾನ ಮಾಡಬೇಕು. ಅಂದರೆ ಕುಮಾರವ್ಯಾಸನ ಕಾವ್ಯ ಅದನ್ನು ಓದೋರು ಅದನ್ನು ವ್ಯಾಖ್ಯಾನ ಮಾಡೋರು, ಅವ ಬರೀ ಕುಮಾರವ್ಯಾಸನ ಪದ್ಯಗಳಿರುತ್ತೆ. ಇಲ್ಲ ಅಂದರೆ ಪ್ರತಿಪದ್ಯ ವಾಚನ ಅಂತ ಒಂದು ಕಾಲದಲ್ಲಿ ನಡೀತಿತ್ತು, ಈಗಿಲ್ಲ ಅದು. ಅಂದರೆ ನೀವೇನು ಮಾಡಬೇಕು, ಅವಾಗ ಅಕ್ಕಮಹಾದೇವಿ ಸಭಾಂಗಣವನ್ನು ಒಂದು ವರ್ಷ ಬುಕ್ ಮಾಡಿಬಿಡ್ಬೇಕು. 365 ದಿವಸ ಮಾಡಿ 365 ಹಿಂದೆ ದೇವಸ್ಥಾನಗಳಲ್ಲಿ ಮಾಡ್ತಾಯಿದ್ರು ಹಾಗೆ. ಇಬ್ಬರು ಕೂತ್ಕೊಳ್ಳೋರು, ಶ್ರೀ ವನಿತೆಯರ ಸನೆ ಅಂತ ಶುರು ಮಾಡಿ ಪ್ರತಿಯೊಂದು ಪದ್ಯವನ್ನು ಹೇಳಿ ಅದಕ್ಕೆ ಇನ್ನೊಬ್ಬರು ಅರ್ಥ ಹೇಳ್ತಾಯಿದ್ರು. ಆಗ ನಿಮ್ಮ ಅಪೇಕ್ಷೆ ಈಡೇರುತ್ತೆ. ಆದರೆ ನಮ್ಮದೊಂದು 46-48 ದಿವಸದಲ್ಲಿ ಕುಮಾರವ್ಯಾಸನ ಅಷ್ಟು ಗಮನಿಸೋದಕ್ಕಾಗಲ್ಲ. ಆದರೆ ಕುಮಾರವ್ಯಾಸನ ವಸ್ತುವನ್ನು ಕುರಿತು ಮಾತಾಡಬೇಕು. ಈಗ ನಾನು ಮಾತಾಡಿದ ವಿಷಯ ಎಲ್ಲ ಉಪನ್ಯಾಸದಲ್ಲಿ ಬರ್ತಕ್ಕಂಥದ್ದು ಅಲ್ವೇ? ಅದರಿಂದ ಕುಮಾರವ್ಯಾಸನ ಉದ್ಧರಿಸೋಣ, ಆದರೆ ನಿಮ್ಮ ಹೃದಯ ತುಂಬುವಷ್ಟು ಉದ್ಧರಿಸೋಕ್ಕಾಗಲ್ಲ. ಅದಕ್ಕೆ ಗಮಕ ವ್ಯಾಖ್ಯಾನವನ್ನು ಏರ್ಪಡಿಸಿ ಮಿತ್ರಿ. ಮುಂದೆ ಎಲ್ಲಿಗೆ ಬಂದ್ವಿ ನಾವೀಗ? ಈಗ ಮುಂದೆ ನಾನು ಚರ್ಚೆ ಮಾಡಲಿರತಕ್ಕಂಥದ್ದು ನನಗೆ ಉತ್ತರ ಗೊತ್ತಿಲ್ಲದ್ದು, ಇಡೀ ಪ್ರಪಂಚಕ್ಕೇ ಉತ್ತರ ಗೊತ್ತಿಲ್ಲದ್ದು. ಕುಂತಿಗೆ ಸ್ವಯಂವರವನ್ನು ಏರ್ಪಡಿಸಿದ್ದಾರೆ. ಕುಂತಿ ಪರಮಸುಂದರಿ, ಮೊದಲಿಂದಲೂ ಹೇಳ್ತಾ ಇದ್ವಿ. ಎಲ್ಲ ಬರತಕ್ಕಂಥ ಹೆಣ್ಣುಗಳು ಮಹಾ ಸುಂದರಿಯರು. ಅವಳ ಕೈಗೆ ಪುಷ್ಪಮಾಲಿಕೆ ಇದೆ. ಇಲ್ಲೂ ಸಾಕಷ್ಟು ಬಿಟ್ಬಿಡ್ತಾ ಇದ್ದೀನಿ ಕಥೆನ, ನಮ್ಮ ಕಾಲಕ್ಕೆ ಹೊಂದ್ಕೋಬೇಕು ಅಂತ. ಪುಷ್ಪಮಾಲಿಕೆಯನ್ನು ಕೊಟ್ಟು, ನೋಡಮ್ಮ, ನಿನಗೆ ಯಾರು ಇಷ್ಟ ಇದೆಯೋ ಅವರು ಕೊರಳಿಗೆ ನೀನು ಈ ಹೂಹಾರವನ್ನು ಹಾಕು ಅಂತ ಹೇಳಿದ್ದೆ ಕುಂತಿ ಭೋಜ. ಅಷ್ಟು ದೂರ ಇದ್ಲಂತೆ. ಇಲ್ಲಿ ಪಾಂಡು ರಾಜ ಕೂತಿದ್ದಾನಂತೆ. ಸಾಕಷ್ಟು ವರ್ಣನೆ ಬರುತ್ತೆ ಭಾರತದಲ್ಲಿ. ಅವಳು ಪಾಂಡು ಮಹಾರಾಜನನ್ನು ನೋಡ್ತಾ ಇದ್ದ ಹಾಗೆ ಪ್ರೇಮೋತ್ಪತ್ತಿಯಾಗಿ ಓಡಿ ಹೋಗಿ ಅವನಿಗೆ ಹೂವಿನ ಹಾರ ಹಾಕಬೇಕು ಅಂತ ಇದ್ದೋಳು ಸ್ವಲ್ಪ ಮನಸ್ಸನ್ನು ನಿಗ್ರಹಿಸಿ ನಿಧಾನವಾಗಿ ಬಂದಳು ಅಂತ. ಅಂದರೆ ಅಷ್ಟು ಆಕರ್ಷಣೆ ಆಯಿತು ಅಂತ. ಈಗ ನೀವು ಗಮನಿಸಿ, ನನಗೆ ಉತ್ತರ ಗೊತ್ತಿಲ್ಲ, ಸುಮ್ಮನೆ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೆ. ಪಾಂಡು ಒಬ್ಬ ಶ್ವೇತಪುಷ್ಟ, ಅಂದರೆ ಮೈಯೆಲ್ಲ ತಲೆಗೂದಲು, ಹುಬ್ಬು, ಮೀಸೆ, ಗಡ್ಡ ಎಲ್ಲವೂ ಬೆಳ್ಳಗಾಗಿ ಹೋಗಿರತಕ್ಕ ತರುಣ. ಅಷ್ಟೇನು ಹಿತವಲ್ಲದ ರೂಪ. ದುಡ್ಡಿರ್ಬೋದು, ಪಾಂಡು ಮಹಾರಾಜನಾದ್ದರಿಂದ ಅವನಿಗೆ ಪಟ್ಟ ಕಟ್ಟಿರೋದರಿಂದ ರಾಜ ಇರಬಹುದು, ಸೈನ್ಯವೂ ಇರಬಹುದು, ಬಲಾಢ್ಯ ಇರಬಹುದು. ಆದರೆ ದಯವಿಟ್ಟು ಆವತ್ತಿನ ಕಾಲ ಬಿಟ್ಟರೆ ಇವತ್ತಿಗೂ ಕಷ್ಟ. ಅದು ಇವತ್ತಿನ ಕಾಲಕ್ಕೂ ತೊನ್ನಿರತಕ್ಕಂತಹ ಗಂಡನ್ನಾಗಲಿ ಹೆಣ್ಣನ್ನಾಗಲಿ ಮದುವೆ ಆಗತಕ್ಕಂಥದ್ದು ಸಮಾಜದಲ್ಲಿ ಅಷ್ಟು ಸುಲಭ ಅಲ್ಲ, ಕಷ್ಟ ಅದು. ಕುಂತಿ ಮಹಾಸುಂದರಿ. ಅವಳು ಆ ಪಾಂಡುರಾಜನನ್ನು ನೋಡಿ ಮದುವೆ ಆದಳು. ಆಯಿತು, ಮದುವೆಯಾಗಿದ್ದು ಅಷ್ಟೊಂದು ದೊಡ್ಡ ವಿಷಯವೇ, ನನಗೆ ಭಾಳ ದೊಡ್ಡ ವಿಷಯ ಅದು. ಅವಳು ಸುಂದರಿ, ರಾಜಕುಮಾರಿ, ಅಲ್ಲಿ ಬೇಕಾದಷ್ಟು ಜನ ಕೂತಿದ್ದಾರೆ, ಪಾಂಡುವಿಗಿನ್ನ ಆಕರ್ಷಕವಾಗಿರೋರು ಕೂತಿದ್ದಾರೆ. ಆದರೆ ಇವಳು ಓಡಿ ಹೋಗಿ ಹೂವಿನ ಹಾರವನ್ನು ಅವನ ಕೊರಳಿಗೆ ತೊಡಿಸಬೇಕು ಅನ್ನುವ ಆಕರ್ಷಣೆ ಹೇಗೆ ಬಂತು? ನೋಡುವುದಕ್ಕೆ ಶ್ವೇತಪುಷ್ಟ, ಆಕರ್ಷಣೆ ಇಲ್ಲ. ಆತನ ಪಕ್ಕದಲ್ಲಿ ಬೇಕಾದಷ್ಟು ಜನ ಸುಂದರಾಂಗರಿದ್ದಾರೆ, ರಾಜಕುಮಾರರಿದ್ದಾರೆ, ದಷ್ಟಪುಷ್ಟವಾಗಿರೋರಿದ್ದಾರೆ, ನಿರೋಗಿಗಳಿದ್ದಾರೆ. ಆದರೆ ಕುಂತಿ ಈ ಎಲ್ಲರನ್ನೂ ಬಿಟ್ಟು ಅವನಿಗೇ ಹೋಗಿ ಹೇಗೆ ಹೂವಿನ ಹಾರವನ್ನು ಹಾಕಿದಳು? ನಂಗೆ ಉತ್ತರ ಗೊತ್ತಿಲ್ಲ. ನಾನು ಸುಮ್ಮನೆ ವಿಸ್ಮಯದಿಂದ ಈ ಘಟನೆ, ನಮ್ಮಲ್ಲಿ ನಿಜಾಮುದ್ದೀನ್ ಅಂತ ಒಬ್ಬ ಬಹುದೊಡ್ಡ ಪೊಲೀಸ್ ಅಧಿಕಾರಿ ಇದ್ದರು. ಆಕೆ ಮದುವೆಯಾಗಿದ್ದು ಲಕ್ಷ್ಮಿ ಅಂತ. ಆ ಲಕ್ಷ್ಮಿಗೆ 2 ಕಾಲೂ ಇರಲಿಲ್ಲ. ಆತ ಬಯಸಿದ್ರೆ ಎಂಥ ಹೆಣ್ಣನ್ನಾದರೂ ಆಗ್ಬೋದಾಯಿತು.
ಆದರೆ ನಿಮ್ಗೆ ಗೊತ್ತಿರಬೇಕು ಅಂತ ಕಾಣುತ್ತೆ. ಗೊತ್ತಾ, ಈ ಹಳೆಬರಿಗಾದರೂ ಸ್ವಲ್ಪ ಜನ ಗೊತ್ತಿರುತ್ತೆ. ನಮ್ಮ ನಿಮಗೂ ಗೊತ್ತಿರಬೇಕೇನೋ ಪರಮೇಶ್ವರ್. ನಿಜಾಮುದ್ದೀನ್ ಅವ್ರ ಪರಿಚಯ ಅದು ಇದು ಗೊತ್ತಿಲ್ಲ. ಅವ್ರ ಪತ್ನಿ ವಿಚಾರ ಗೊತ್ತಿಲ್ವಾ? ಇವತ್ತು ತಿಳ್ಕೊಳ್ಳಿ, ಲಕ್ಷ್ಮಿ ಎನ್ನುವವರು ಯಾವಾಗ ಬಂದ್ರೂ ಗಾಲಿ ಕುರ್ಚಿಲೇ ಬರ್ತಾಯಿದ್ರು. ನನ್ನ ಪ್ರಶ್ನೆ, ಹೇಗೆ ಮದುವೆ ಆದರು ಅವ್ರನ್ನ? ಆತ ಬಯಸಿದ್ರೆ ಯಾರನ್ನೂ ಆಗ್ಬೋದಾಗಿತ್ತಲ್ರಿ, ಭಾಳ ದೊಡ್ಡ ಪೊಲೀಸ್ ಅಧಿಕಾರಿ ಆಗಬಹುದಾಗಿತ್ತಲ್ಲ. ಇಲ್ಲ, ಅದು ಹೇಗಾದರು? ಅಥವಾ ಯಾವುದೋ ಒಂದು ಕಾರ್ಖಾನೆಯಲ್ಲಿ ಒಂದು 5,000 ಜನ ಹುಡುಗಿರಿರ್ತಾರೆ, ಪರಮೇಶ್ವರ ಅಲ್ಲೊಬ್ಬ ನಾಯಕ. ಹೌದು, ನೀವು ಹೇಗೆ ಅದೇ ಹುಡುಗಿನ ಪ್ರೇಮಿಸಿದ್ರಿ? ನಿಮ್ಮನ್ನು ಕೇಳ್ತಿಲ್ಲ ಪ್ರಶ್ನೆ, ಪಾಪ ನೀವು ಹೇಗೆ ಉತ್ತರ ಹೇಳ್ತೀರಿ? ಪ್ರೇಮಿಸಿದ್ರಪ್ಪ, ಅದಕ್ಕೇನು ಮಾಡೋಣ, ಅದೇ ಉತ್ತರ ಆಗಿರೋದು. ಏನ್ರಿ, ನೀವು ಹೇಗೆ ರೀ ಪ್ರೇಮಿಸಿದ್ರಿ? ಇದು ಆಂಗ್ಲ ಭಾಷೆಯಲ್ಲ ಪದ ಇದೆ, ಫಾಲಿಂಗ್ ಇನ್ ಲವ್ ಅಂತ. ಅದು ಬಿದ್ದೋದು, ಗೊತ್ತಾಗಲ್ಲ, ಬಿದ್ದುಬಿಡ್ತೀವಿ ನಾವು. ನಾನು ಪ್ರೇಮಿಸಿರೋದೇ, ಅದಕ್ಕೆ ಹೇಳ್ತೀನಿ. ಬಿದ್ದ ಮೇಲೆ ಗೊತ್ತಾಗುತ್ತೆ ಅದು, ಓ ಪ್ರೇಮಿಸಿಬಿಟ್ಟೆ ನಾನು ಅಂತ. ಅಂದರೆ ಒಂದು ಗಂಡು ಒಂದು ಹೆಣ್ಣನ್ನು ಮದುವೆಯಾಗುವುದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಅತ್ಯಂತ ಕುರೂಪಿಯಾಗಿರತಕ್ಕಂಥ ಗಂಡು ಅತ್ಯಂತ ಸುಂದರಾಂಗಿಯಾಗಿರೋದು ಮದುವೆ ಆಗಿರ್ತಾರೆ. ತುಂಬ ಸುಂದರವಾಗಿರೋ ಹೆಣ್ಣು ಅತ್ಯಂತ ಕೆಟ್ಟದಾಗಿರೋದು ಮದುವೆ ಆಗಿದ್ದಾರೆ, ನೋಡಿದ್ದೀನಿ. ನಮಗೆ ಗೊತ್ತಾಗೋದೇ ಇಲ್ಲ ಅದು ಯಾಕೆ ಅಂತ. ಅಂದರೆ ನಮ್ಮಲ್ಲಿ ಒಂದು ಶಾಸ್ತ್ರೀಯ ತಿಳುವಳಿಕೆ ಇದೆ. ಏನು? ಪಾಶ್ಚಾತ್ಯರು ಅದನ್ನೇ ಒಪ್ಕೊಂಡಿದ್ದಾರೆ. ಏನು? ಮದುವೆ ಅನ್ನತಕ್ಕಂಥದ್ದು ಇಲ್ಲಿ ಆದರೂ ಅದು ನಿರ್ಣಯ ಇಲ್ಲಿ ಆಗಲ್ಲ, ಅದು ದೇವಲೋಕದಲ್ಲಿ ಆಗತ್ತೆ ಅಂತ ಹೇಳ್ತಾರೆ. ಇರ್ಬೋದೇನೋ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಯಾಕೆಂದರೆ ನನ್ನ ಗಮನದಲ್ಲಿ ಕಾರಣಗಳೇ ಗೊತ್ತಿಲ್ಲದೆ ಇಂಥ ವಿಶೇಷವಾದ ಕುಂತಿ ಪಾಂಡುವಿನ ಸಂಯೋಗ ಆಗೋದನ್ನು ನೋಡಿದರೆ ಮದುವೆ ಆಗಿದೆ ನನಗೆ ದೊಡ್ಡ ವಿಷಯ ಅನಿಸಲಿಲ್ಲ, ಪ್ರೇಮಿಸಿಬಿಟ್ಲು ಅಂತ ಹೇಗೆ ಅಂತಲೇ ಗೊತ್ತಿಲ್ಲ ಅದು. ಹೀಗಾಗಿ ಪ್ರೇಮ ವಿವಾಹಗಳಿಗೆ ಕಾರಣ ಗೊತ್ತೋ? ಗೊತ್ತಿಲ್ಲ. ನೀವು ಯಾಕ್ರಿ ಇಲ್ಲ ಅಂತ? ನಿಮಗೇನು ಗೊತ್ತು ಪ್ರೇಮ ವಿವಾಹ? ನೀವು ಸಂಪ್ರದಾಯಬದ್ಧವಾದವರು. ಇನ್ನು ಪರಮೇಶ್ವರ ಹೇಳಿ ಆ ಮಾತನ್ನು. ನೀವು ನಿಮ್ಮ ಅಪ್ಪ ಅಮ್ಮ ಹುಡುಕಿದ್ರು ಮದುವೆ ಆಯ್ತು, ನಿಮ್ಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ ಬಿಡಿ, ಸಿಕ್ಕಿ ಹೋಗಿದ್ದಾರಾಗಲಿ. ಅದು ನಿಜವೇ. ವಿವಾಹಕ್ಕಾಗಲಿ, ಪ್ರೇಮ ವಿವಾಹಕ್ಕಾಗಲಿ, ಗಂಡು ಹೆಣ್ಣು ಕೂಡುವುದಕ್ಕಾಗಲಿ ಕಾರಣಗಳು ಗೊತ್ತಿಲ್ಲ. ಹೌದೇನಪ್ಪ ಪರಮೇಶ್ವರ? ಹೌದಾ? ಅದು ಹೇಳಿದ್ರೆ ಬೇರೆ ದಾರಿನೇ ಇಲ್ಲ ಅವರಿಗೆ. ಹೌದು ಅಂತ ಹೇಳಬೇಕು, ಅವರು ವಿಧಿನೇ ಇಲ್ಲ. ಅವ್ರ ಮನೆಯವರು ಬಂದಿಲ್ಲ ಇವತ್ತು. ಆಯಿತು, ಕುಂತಿ ಮತ್ತು ಪಾಂಡುವಿನ ವಿವಾಹ ಆಯಿತು. ಭೀಷ್ಮಾಚಾರ್ಯರಿಗೆ ಅನ್ನಿಸ್ತಂತೆ, ಈ ಪಾಂಡುಗೆ ಇನ್ನೊಂದು ಹೆಣ್ಣಿದ್ರೆ ಚೆನ್ನಾಗಿರುತ್ತೆ. ಯಾಕೆ ಅನ್ನಿಸ್ತೋ ಅದು ಗೊತ್ತಿಲ್ಲ ನನಗೆ. ಯಾರೋ ಮದ್ರದೇಶಕ್ಕೆ ಹೋದರು. ಮದ್ರದೇಶದವರು ವಧೂ ಶುಲ್ಕವನ್ನು ಬಹಳ ತಗೊಳ್ತಾ ಇದ್ದರು ಅಂತ ಆಗೂ ಬಹಳ ಪ್ರಸಿದ್ಧಿ. ಮಾದ್ದೇಯ ಅಂತ ಅವನೊಬ್ಬನು ಇದ್ದ ಅಲ್ಲಿ. ಅವನಿಗೆಲ್ಲ ಸಾಕಷ್ಟು, ಶಲ್ಯ ಮಹಾರಾಜ ಅವನಿಗೆ ಸಾಕಷ್ಟು ಹಣ ಎಲ್ಲ ಕೊಟ್ಟರು, ಗೋವುಗಳನ್ನ ಕೊಟ್ಟರು. ಮಾದ್ರಿಯನ್ನು ನಮ್ಮ ಪಾಂಡು ಮಹಾರಾಜನಿಗೆ ಕೊಡಿ ಅಂತ ಕೇಳಿದರು. ಆತ ಕೊಡ್ತೀನಿ ಅಂತ ಹೇಳಿದ. ಮದುವೆ ಆಗೇ ಹೋಯ್ತು, ಅದು ಆಗೋಯ್ತು. ಒಂದು ಪ್ರೇಮ ವಿವಾಹ ಆಯಿತು, ಒಂದು ಶಾಸ್ತ್ರೀಯ ವಿವಾಹ ಆಯಿತು. ಎರಡೂ ವಿವಾಹಗಳು ಆ ಹೆಣ್ಣುಗಳಿಬ್ಬರೂ ಈತನನ್ನು ಮಹಾ ಪ್ರೇಮಿಸ್ತಾರೆ ಅಂತಂತ. ಅದು ಹೇಗೆ ಅಂತ ಕಾರಣ ಗೊತ್ತಿಲ್ಲ ಅಂತ. ಇದಾವುದಕ್ಕೆ ಮುಂಚೆ ಧೃತರಾಷ್ಟ್ರನಿಗೆ ಗಾಂಧಾರಿ ಜೊತೆಗೆ ಮದುವೆ ಆಯಿತು. ಈ ಗಾಂಧಾರಿ ಬಗ್ಗೆನೂ ಈಗ ಕೊಂಚ ಹೊತ್ತಿಗೆ ನಾವು ನೋಡಲಿದ್ದೇವೆ. ಈ ಗಾಂಧಾರಿ ಬಗ್ಗೆನೂ ಬಹಳ 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 ಹೋಲಿಕೆ ಇದೆ. ಗಾಂಧಾರಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅವಳು ಯಾಕೆ ಮದುವೆ ಆದಲೋ ಧೃತರಾಷ್ಟ್ರನ ಅದು ಗೊತ್ತಿಲ್ಲ, ಮತ್ತೆ ಗೊತ್ತಿಲ್ಲ, ಕುರುಡ. ಆಕೆಯೇನು ಯಾವುದೋ ಹೆಣ್ಣಲ್ಲ, ಆಕೆನೂ ಒಬ್ಬ ರಾಜಕುಮಾರಿ, ಗಾಂಧಾರ ದೇಶದ ಹೆಣ್ಣು. ಅವಳು ಧೃತರಾಷ್ಟ್ರನನ್ನು ಮದುವೆ ಆದ. ಧೃತರಾಷ್ಟ್ರನನ್ನು ಮದುವೆಯಾಗುತ್ತಿದ್ದಂತೆಯೇ ಅವಳು ತೀರ್ಮಾನ ಮಾಡಿದಂತೆ. ಏನಂತ? ನನ್ನ ಗಂಡನಿಗೆ ಕಣ್ಣು ಕಾಣುವುದಿಲ್ಲ, ನಾನೂ ನೋಡುವುದಿಲ್ಲ ಅಂತ ಕಣ್ಕೊಂಡ್ಬಿಟ್ರು. ಮಹಾ ಮೂರ್ಖಳು ಅನಿಸುತ್ತೆ. ಗಂಡನಿಗೆ ಕಣ್ ಕಾಣದೇ ಇದ್ದರೆ ಇವಳು ಅವನ ಕೈ ಹಿಡ್ಕೊಂಡು ಓಡಾಡಬೇಕು, ಇವಳ ಕೈ ಇನ್ಯಾರೋ ಹಿಡ್ಕೊಂಡು ಓಡಾಡಬೇಕು ಅಂದರೆ ಅದನ್ನು ಅವಳು ಮಹಾಪತಿವ್ರತೆ ಅಂತ ಹೊಗಳ್ತಾರೆ ಗಾಂಧಾರಿಯನ್ನು. ಗಂಡನಿಗೆ ಕಣ್ಣು ಕಾಣದಿದ್ದರೆ ತಾನೂ ಕಾಣುವುದಿಲ್ಲ ಎಂದು ಕಣ್ಣನ್ನು ಕಟ್ಟಿಕೊಂಡು ಬಿಟ್ಟಳು ಪೆದ್ದಕ್ಕ. ನಿನ್ನ ಗಂಡನಿಗೆ ಅಷ್ಟೊಂದು ಪ್ರೇಮಿ ನೀನಾಗಿದ್ದಾಗ ನೀನು ಕಣ್ಣು ಚೆನ್ನಾಗಿ ಇಟ್ಕೊಂಡು ಓಡಾಡಬೇಕು, ಅವನ ಕೈ ಹಿಡ್ಕೊಂಡು ನಡೆಸ್ಬೇಕು. ನೀನು ಅಷ್ಟು ಪ್ರೇಮಿಸ್ತಾ ಇದೀಯ ಅಂದ್ರಲ್ವೇನ್ರಿ? ನೀವು ಕಣ್ಣು ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಗಂಡನಿಗಿಲ್ಲದ ಸೌಖ್ಯ ನನಗೂ ಬೇಕಾಗಿಲ್ಲ, ಬಿಡು, ಇಬ್ಬರು ಬೀಳಿ
ಬೀಳುವ ಸಂದರ್ಭದಲ್ಲಿ. ಹಾಗೆ ಇಬ್ಬರು ಬಿದ್ದರು. ಆ ಕಡೆ ಗಾಂಧಾರಿ ಹಾಗೂ ಧೃತರಾಷ್ಟ್ರ, ಅವನು ಕಣ್ಣಿಲ್ಲದ ಜನ್ಮಾಂಧನಾದ, ಇವಳು ಕೃತಕ ಅಂಧತ್ವವನ್ನು ತನ್ನ ಮೇಲೆ ಆರೋಪ ಮಾಡಿಕೊಂಡು. ದುರ್ಯೋಧನನ ವಿಷಯದಲ್ಲಿ ಅವರಿಬ್ಬರೂ ಇದ್ದಿದ್ದು ಹಾಗೇನೆ. ಇರಲಿ, ಗಾಂಧಾರಿ ವಿವಾಹವು ಧೃತರಾಷ್ಟ್ರನ ಜೊತೆಗಾಯಿತು. ಪಾಂಡು ಮಹಾರಾಜ ರಾಜನಾಗಿದ್ದ, ಧೃತರಾಷ್ಟ್ರ ಹೆಸರಿಗಿದ್ದ, ಚೆನ್ನಾಗಿ ಸಂಸಾರ ನಡೀತಾ ಇತ್ತು. ಆದರೆ ಒಂದು ಸಲ ಭೇಟಿಗೆ ಹೋದ. ನಮ್ಮ ಉಪನ್ಯಾಸದಲ್ಲಿ ಈ ಭೇಟಿಯ ವಿಷಯ ಎಷ್ಟು ಸಲ ಬರುತ್ತೆ ಅಂತ ಲೆಕ್ಕ ಹಾಕಿನಿ, ಈಗಾಗಲೇ ಎಷ್ಟು ಸಲ ಬಂದು ಹೋಗ್ಬಿಟ್ಟಿದೆ ಅಂತಂತ. ಈಗ ಪಾಂಡು ಮಹಾರಾಜ ಭೇಟಿಗೆ ಹೋಗಿದ್ದಾನೆ. ಭೇಟಿಗೆ ಹೋಗಿದ್ದಾಗ ಅಲ್ಲಿ ಯಾವುದೋ 2 ಜಿಂಕೆಗಳು ಓಡಾಡ್ತಾ ಇದೆ. ಆ ಜಿಂಕೆಗಳು ಕೂಡಿವೆ. ಮತ್ತು ಕಾಮವೇ ಇಡೀ ಮಹಾಭಾರತದ ಪ್ರಧಾನವಾದ ವಸ್ತು, ಮೊದಲಿಂದ ಹೇಳ್ತಾ ಇದ್ದೀನಿ. ಜಿಂಕೆಗಳೆರಡೂ ಕೂಡಿವೆ. ಕೂಡಿದ್ದಾಗ ಈ ಪಾಂಡು ಮಹಾರಾಜ ಒಂದು ಬಾಣ ಬಿಟ್ಟ. ಆ ಬಿಟ್ಟ ಬಾಣ ಆ ಗಂಡು ಜಿಂಕೆಯ ಬೆನ್ನಿಗೆ ಪ್ರವೇಶ ಮಾಡಿ ಹೆಣ್ಣು ಜಿಂಕೆ ಹೊಟ್ಟೆಲಿ ಬಂದಿದೆ. ಯಾವಾಗ ಬಾಣವೊಂದು ಜಿಂಕೆಗಳ ಸಂಯುಕ್ತ ಸ್ಥಿತಿಯಲ್ಲಿ ಪ್ರಯೋಗಿಸಲ್ಪಟ್ಟು, ಇವನು ನೋಡಿ ಹೆದರಿಕೆ ಆಯಿತು. ಏನೇ ಇದು, ನಾನು ಜಿಂಕೆಗಳು ಅಂತ ಬಾಣ ಬಿಟ್ಟರೆ ಇವರಿಬ್ಬರು ಮನುಷ್ಯರಾಗಿ ಬಿದ್ದಿದ್ದಾರೆ ಅಂತ ಅವನು ಕೂಗ್ದ. ಅವನು ಕಿಂದಮ ಅಂತ ಅವನ ಹೆಸರು, ಆ ಋಷಿ ಹೆಸರು. ನಮ್ಮಲ್ಲಿ ಕೆಲವು ಶಾಸ್ತ್ರಗಳು ಉಂಟು. ನೀವು ವಿವಾಹವಾಗತಕ್ಕಂಥದ್ದು ಶೃಂಗಾರದ ತೃಪ್ತಿಗೆ, ಅದರ ಮೇಲೆ ಎರಡನೇ ಮಾತೇನೂ ಇಲ್ಲ. ಸಂತಾನ ಆಗುತ್ತೆ, ಅದೆಲ್ಲ ಇರಲಿ, ಮಾತಾಡಿದ್ದೀವಿ ಅದೆಲ್ಲ ನಾವು. ಹಾಗಂತ ನೀವು ಹದ್ದು ಮೀರಬಾರ್ದು ಅಂತ, ನಿಯಮ ಮೀರಬಾರ್ದು ಅಂತ, ಯಾವಾಗಲೂ ಅದೇ ಆಗಬಾರ್ದು ಅಂತ. ಹೀಗಾಗಿ ಕೆಲವು ಕಾಲಗಳಿದೆ, ಇಂಥ ತಿಥಿಗಳು, ಇಂಥ ಕಾಲದಲ್ಲಿ ಗಂಡು ಹೆಣ್ಣನ್ನು ಭೇಟಿ ಮಾಡಬೇಕು ಅಂತ. ಅದರೊಳಗೆ ಹಗಲನ್ನು ನಿಷಿದ್ಧ ಕಾಲ ಅಂತ ಹೇಳ್ತಾರೆ. ನೀವು ಹಗಲು ರಾತ್ರಿ ಎರಡೂ ಹೆಣ್ಣಿನ ಸೌಖ್ಯದಲ್ಲೇ ಕಳೆದು ಬಿಟ್ಟರೆ ಇನ್ನು ಮಾಡೋದೇನು ಬೇರೆ. ನೀವು ಇಡೀ ಜೀವನದಲ್ಲಿ ಅದೊಂದೇ ಆಗಬಾರ್ದು. ಅದೊಂದೇ ಆದರೆ ನೀವು ಬರೀ ಕಾಮುಕರಾಗ್ತೀರಿ ಅಷ್ಟೇ. ಹೀಗಾಗಿ ಸಾಮಾನ್ಯವಾಗಿ ಗಂಡು ಹೆಣ್ಣು ಹಗಲಿನ ಹೊತ್ತಿನಲ್ಲಿ ಭೇಟಿ ಮಾಡಬಾರ್ದು. ಆವಾಗ ಗಂಡ ಹೆಂಡತಿ ಆಗಿರ್ತಾರೆ, ಅಪ್ಪ ಅಮ್ಮನೂ ಆಗಿರ್ತಾರೆ, ಅಪ್ಪನ ಮಕ್ಕಳು ಆಗಿರ್ತಾರೆ, ವೃತ್ತಿ ಇರುತ್ತೆ, ಏನೇನೋ ಬೇರೆ ಕೆಲಸಗಳಿರುತ್ತೆ. ಅವಳು ಹೆಂಡತಿ ಅಂತ ಅಪ್ಪನ ಕೂತ್ಕೊಂಡ್ರೆ ಮಾಡೋದೆಲ್ಲ ಏನು ಬೇರೆ ಕೆಲಸ. ಆದ್ದರಿಂದ ಹಗಲು ಹೊತ್ತಿನಲ್ಲಿ ಗಂಡ ಹೆಂಡತಿ ಕೂಡಬಾರ್ದು, ಒಂದು ನಿಯಮ. ಅದು ದಾಂಪತ್ಯ ನಿಯಮಗಳಲ್ಲಿ ಮೊದಲನೇ ನಿಯಮ. ಅದು ಇವನು ಪೆದ್ದ, ಮೂರ್ಖ, ಅಯೋಗ್ಯ, ಋಷಿ ಬೇರೆ. ಪರಮೇಶ್ವರ ಏನೋ ಬೆಳಗ್ಗೆ ನೋಡ್ತಾ ಅವ್ರ ಹೆಂಡತಿ ಎತ್ತಕ್ಕೆ ಹೋದ್ರೆ ಹೋಗಲಪ್ಪ ಕ್ಷಮ್ಯ ಅನ್ಬೋದು. ಯಾಕೆ ನೀವೇನು ಋಷಿ ಅಲ್ಲ, ನೀವು ಪಟ್ಟಣದಲ್ಲಿದ್ದೀರಿ. ಆದರೂ ಋಷಿ ಹೇಗೆ ಮಾಡಿದರೆ, ಅವನು ನೋಡ್ರಿ ಋಷಿಯಾಗಿ ಅರಣ್ಯದಲ್ಲಿದ್ದಾನೆ ಅಂದ್ರೇ ಲೌಕಿಕನಾಗಿಲ್ಲ, ಸ್ವಲ್ಪ ಪಾರಮಾರ್ಥಿಕವಾಗಿ ಯೋಚನೆ ಮಾಡತಕ್ಕಂಥವನು, ಲೋಕದ ಭೋಗಗಳಿಗೆ ಬೆನ್ನು ಹಾಕಿ ಅಡವಿಯಲ್ಲಿದ್ದಾನೆ ಅಂತ ನಾವು ಅವನಿಗೆ ಬೆಲೆ ಕೊಡ್ತೀವಿ. ಅವನಿಗೆ ಅವನ ಹೆಂಡತಿನ ಪುಸಲಾವಣೆ ಮಾಡಿದ್ರೆ ಈಗಲೇ ನಿನ್ನನ್ನು ಅನುಭವಿಸ್ಬೇಕು. ಅವಳು ಹೇಳಿದ್ಲು, ರೀ ಸೂರ್ಯ ಇದ್ದಾನೆ, ಹಗಲಿನಲ್ಲಿ ಬೇಡ, ಹಗಲಿನಲ್ಲಿಯೂ ಭೇಟಿ ಮಾಡತಕ್ಕಂಥದ್ದು ಮೃಗಗಳು ಅಂತ ಹೇಳಿದ್ಲು. ನಾವು ಮೃಗಗಳೇ ಆಗೋಣ ಅಂದ ಅವನು. ಮೃಗ ಅಂದರೆ ಸಂಸ್ಕೃತದಲ್ಲಿ ಜಿಂಕೆ ಅಂತಂತ. ನಾವು ಜಿಂಕೆಗಳೇ ಆಗಿಬಿಡೋಣ. ನೀವು ಮನುಷ್ಯರಪ್ಪ, ನೀವು ಮನುಷ್ಯರಾಗಿರುವವರು, ಮೃಗದ ಮಿತಿಯನ್ನು ಮೀರಿದವರು, ಮಾನವರಾಗಿರುವವರು, ಸ್ವಲ್ಪ ಮನುಷ್ಯನ ಕಟ್ಟುಪಾಡುಗಳಿಗೆ ಒಳಗಾಗಬೇಕಲ್ಲೇನ್ರಿ. ಇಲ್ಲ ನಾನು ಮನುಷ್ಯನ ಕೆಳಗೆ ಬಂದ್ಬಿಟ್ಟು ಮೃಗ ಆಗಿಬಿಡ್ತೀನಿ ಅಂದರೆ ಪಾಂಡು ಮಹಾರಾಜನ ಬಾಣ ಬಂದು ಹೊಡೆಯುತ್ತೆ ಅಂತ. ಅಂದರೆ ಮನುಷ್ಯನಾಗಿ ಕೆಲವು ನಿಯಮ ಪಾಲನೆಗಳನ್ನು ನಾವು ಮಾಡ್ತೀವಿ. ನಾವು ಮತ್ತೆ ಮೃಗ ಆಗಬಾರ್ದು. ಇನ್ನು ನರನಾಗಿದ್ದವನು ಮೃಗವಾಗದೆ ಸುರನಾಗಬೇಕು ಪ್ರಯತ್ನ ಪಟ್ಟರೆ. ಏನ್ರಿ ಪರಮೇಶ್ವರ, ನಿಮ್ಮ ಮುಖ ಯಾಕೆ ನೋಡ್ತೀನಿ, ನೀವು ನನ್ನ ಕಣ್ಣು ನೋಡ್ತಾ ಇದ್ದೀರಿ. ಆದ್ದರಿಂದ ಹೌದು ಅಲ್ವೋ, ಮನುಷ್ಯನಾಗಿದ್ದವನು ದೇವತೆ ಆಗಬೇಕು, ಮನುಷ್ಯನಾಗಿದ್ದವನು ಮೃಗ ಆಗಬಾರ್ದು. ನೀವು ಮೃಗ ಆದರೆ ಅದು ಶಿಕ್ಷಾರ್ಹ. ಆದ್ದರಿಂದ ಪಾಂಡು ಮಹಾರಾಜ ಬಾಣ ಬಿಟ್ಟ. ಅದರಿಂದ ಬಾಣ ಬಿಟ್ಟ ಅಂತಲ್ಲ, ಫಲಿತ ಹಾಗಾಯಿತು ಅಂತ.
ಆದರೆ ಅವನೇನು ಮಾಡಿದ ಬಿದ್ದವನು? ಎರವರಾಜಬ್ರುವವೇ ತನ್ನಯ ಲಲನೆಯೊಡನಿರೆ ಕೊಂದೆ. ನಿನ್ನಯ ಲಲನೆಯನ್ನು ನೀ ಕೂಡಿದಾಗಲೇ ಮರಣ ನಿನಗಬಹುದು. ನಾನು ಬೇರೆ ಹೆಣ್ಣರ ತರುವುದಿಲ್ಲಯ್ಯ, ಬೇರೆ ಹೆಣ್ಣನ್ನು ಒಪ್ಪಿಕೊಂಡಿಲ್ಲ. ನನ್ನ ಹೆಣ್ಣಿನ ಜೊತೆಗೆ ನಾನು ಇದ್ದಾಗ ನೀನು ನನ್ನನ್ನು ಕೊಂದೆಯಾದ್ದರಿಂದ ಅದು ತಪ್ಪು. ಹಾಗೆ ನೀನು ತಪ್ಪು ಮಾಡಿದ್ದರಿಂದ, ಅಂದರೆ ಪ್ರಾಣಿಗಳೆರಡು ಸಂಯೋಗ ಸ್ಥಿತಿಯಲ್ಲಿ ಇದ್ದಾಗ ನೀನು ಬೇಟೆ ಆಡೋದು ನಿನ್ನ ಕರ್ತವ್ಯ ಬಿಡು. ನೀನು ರಾಜನಾಗಿದೆಯಾ, ನೀನು ಬೇಟೆ ಆಡ್ತೀಯ, ಅದು ತಪ್ಪು ಅಂತ ಹೇಳ್ತಿಲ್ಲ. ಆದರೆ ಬೇಟೆ ಆಡುವಾಗಲೂ ಕೆಲವು ನಿಯಮಗಳುಂಟು. ಯಾವುದೇ ಪ್ರಾಣಿಗಳು ಸಂಯುಕ್ತ ಸ್ಥಿತಿಯಲ್ಲಿದ್ದಾಗ ನೀನು ಬೇಟೆ ಆಡಕೂಡದು. ಶ್ರೀಮದ್ ರಾಮಾಯಣದಲ್ಲಿ ಆಗತಕ್ಕಂಥ ದುರಂತವೂ ಇದೆ. ಕ್ರೌಂಚ ಪಕ್ಷಿಗಳು ಹಾರ್ತಾ ಇದ್ದಾಗ ಆಗ ದಶರಥ ಬಾಣ ಬಿಡ್ತಾನೆ. ಅವನು ಬಾಣ ಬಿಟ್ಟಿದ್ದು ತಪ್ಪಲ್ಲ, ಆದರೆ ಕ್ರೌಂಚ ಪಕ್ಷಿಗಳು ಸಂಯುಕ್ತ ಸ್ಥಿತಿಯಲ್ಲಿದ್ದಾಗ ಹೊಡೆದಿದ್ದು ತಪ್ಪು ಅಂತ. ಆದ್ದರಿಂದ ಶಾಪ ಬಂತು ಅಂತ. ಈಗಲೂ ಅದೇ ಶಾಪ. ಆದ್ದರಿಂದ ಅವನು ಶಾಪ ಕೊಟ್ಟ ಕಿಂದಮ ತನ್ನಯ ಲಲನೆಯೊಡನಿರೆ ಕೊಂದೆ. ನಾನು ನನ್ನ ಹೆಂಡತಿಯ ಜೊತೆಗೆ ಸಂಭೋಗದಲ್ಲಿ ಇದ್ದಾಗ ನೀನು ಕೊಂದೆಯಾದ ಕಾರಣದಿಂದ ನಿನ್ನಯ ಲಲನೆಯನ್ನು ನೀ ಸೇರಿದಾಗಲೇ, ನಿನ್ನ ಹೆಂಡತಿಯನ್ನು ನೀನು ಸೇರಿದಾಗಲೇ ನಿನಗೆ ಸಾವು ಬರಲಿ ಅಂತ ಶಾಪ ಕೊಟ್ಟ. ಆಯಿತು. ಇಲ್ಲಿ ಯಾರ ತಪ್ಪು ಯಾರ ಸರಿ ಅಂತ ಹೇಳೋ ಹಾಗೆ ಇಲ್ಲ. ಪಾಂಡು ಮಹಾರಾಜನ ತಪ್ಪು ತಪ್ಪು. ಯಾಕೆ ತಪ್ಪು? ಅವನು ಸೇರಿರತಕ್ಕಂಥ ಮಿಥುನಕ್ಕೆ ಬಾಣ ಹೊಡೆಯಬಾರದಾಗಿತ್ತು. ಈ ಕಿಂದಮ ಋಷಿ ತಪ್ಪು ತಪ್ಪು. ಯಾಕೆಂದರೆ ಹಗಲಿನಲ್ಲಿ ಅವನು ಭೋಗಿಸಿದ ಅಂತಂತ. ಅಂತೂ ತಪ್ಪಲ್ಲದ ತಪ್ಪು ಇಬ್ಬರದೂ ಆಗಿ ಇಬ್ಬರೂ ಶಕ್ತರಾದರು. ಒಬ್ಬನು ಸತ್ತ, ಇನ್ನೊಬ್ಬನು ಸಾಯಲಿಕ್ಕೆ ವರ ಸಿಕ್ತು, ಶಾಪವಾಗಿ ಬಂತು. ಪಾಂಡು ಮಹಾರಾಜ ಹ್ಯಾಪ್ ಮೊರೆ ಹಾಕ್ಕೊಂಡು ಹಸ್ತಿನಾವತಿಗೆ ವಾಪಸ್ ಬಂದು ಹೇಳಿದ, ಹೀಗೀಗಾಯಿತು ಹೀಗೀಗಾಯಿತು ಅಂತ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲ ಕೂತ್ಕೊಂಡು ಸಮಾಲೋಚನೆ ಮಾಡಿದರು. ಭಾಳ ಗಮನ ಇಟ್ಟು ಕೇಳಿ. ನಾನು ಎಲ್ಲೆಲ್ಲಿ ಗಮನ ಇಟ್ಟು ಕೇಳಿ ಅಂತ ಹೇಳ್ತೀನೋ ಅಲ್ಲೆಲ್ಲ ನೀವು ತುಂಬ ವಿಮರ್ಶೆಯಿಂದ ಆ ವಿಷಯವನ್ನು ತಗೋಬೇಕು. ಈಗ ಪಾಂಡು ಮಹಾರಾಜ ಘೋಷಣೆ ಮಾಡಿದ. ಏನಂತ ಘೋಷಣೆ ಮಾಡ್ದ? ನಾನು ತಪ್ಪು ಮಾಡಿಬಿಟ್ಟೆ. ಸರಿ, ತಪ್ಪು ಮಾಡಿಬಿಟ್ಟೆ. ಅದು ಕಾರಣ ನಾನು ರಾಜ್ಯದಲ್ಲಿ ಇರೋದಿಲ್ಲ, ನಾನು ಶಪ್ತನಾಗಿದ್ದೇನೆ. ಆದ್ದರಿಂದ ನಾನು ಅಡವಿಗೆ ಹೋಗ್ತೀನಿ. ನನ್ನಲ್ಲಿ ಇರತಕ್ಕಂಥ ಎಲ್ಲ ವಸ್ತುಗಳನ್ನು ದಾನ ಮಾಡಿ ನಾನು ಅಡವಿಗೆ ಹೋಗಿ ತಪಸ್ಸು ಮಾಡ್ತೀನಿ. ಹೀಗೆ ಶಾಪ ಎಲ್ಲ ಬಂದುಬಿಟ್ಟಿದೆ ನನಗೆ. ಆದ್ದರಿಂದ ನಾನು ರಾಜ್ಯವನ್ನು ಬಿಟ್ಟು, ಹೇಗೋ ನಮ್ಮಣ್ಣ ಎಷ್ಟು ದಿವಸ ಸುಮ್ಮನೆ ಇದ್ದ, ಈಗ ನೀವಾಗಲೂ ನಮ್ಮಣ್ಣ ಸಿಂಹಾಸನದಲ್ಲಿ ಅವನೇ ಕೂತ್ಕೊಂಡಾಗಲಿ, ಅವನೇ ರಾಜನಾಗಲಿ, ಮಂತ್ರಿಗಳೆಲ್ಲ ಅವನು ಹೇಳಿದಾಗ ಕೇಳಿ, ಅವನಿಗೆ ಸಹಾಯ ಮಾಡಿ, ನಾನು ರಾಜ್ಯ ಬಿಟ್ಟು ಹೋಗ್ಬಿಡ್ತೀನಿ ರೀ ಅಂತ ಹೇಳಿದ. ಆಯಿತು, ಅದು ಅವನ ನಿರ್ಣಯ. ಅವನೇನು ತಪ್ಪು ಸರಿ ಹೇಳೋಕ್ಕೆ ನಾವು ಯಾರೂ ಅಲ್ಲ. ಅವನು ಹೋಗ್ತೀನಿ ಇಂದ ಒಪ್ಕೊಳ್ಳ. ಎಲ್ಲವನ್ನೂ ದಾನ ಮಾಡ್ದ. ಈಗ ಅಡವಿಗೆ ಹೋಗಬೇಕು. ಕಳಿಸೋಣ ಪರಮೇಶ್ವರ. ಯಾಕೆ ಅವನು ಅಡವಿಗೆ ಹೋಗಬೇಕು? ಅವನಿಗ ಶಪ್ತನಾಗಿದ್ದಾನೆ. ಶಾಪ ಏನು? ಅವನ ಹೆಂಡತಿಯರನ್ನು ಅವನು ಸೇರಿದರೆ ಅವನು ಸಾಯ್ತಾನೆ. ಈಗ ಅಡವಿಗೆ ಹೋಗ್ತೀನಿ ಅಂತ ಹೇಳಿದ ಪಾಂಡು ಮಹಾರಾಜ ಹೊರಡೋಕೆ ಸಿದ್ಧ ಆದಾಗ, ಬಂದ್ರಮ್ಮ ನೀವು ಅಂತ ಕರ್ಕೊಂಡು. ನೀವು ಅರ್ಥ ಆಗಲಿಲ್ಲ. ಅವನು ಎಲ್ಲವನ್ನೂ ಬಿಟ್ಟ. ನಿಜವಾಗಿ ಬಿಡಬೇಕಾದ ಹೆಂಡತಿಯರನ್ನು ಪಟ್ಟಣದಲ್ಲಿ ಬಿಟ್ಟು ಇಲ್ಲಿ ಅಡವಿಗೆ ಯಾಕೆ ಹೋದಾದರೆ? ಅಲ್ಲೂ ಹೆಂಡತಿಯರಿರಬೇಕಾಗಿದ್ದರೆ, ಹೆಂಡತಿಯನ್ನು ಸೇರುವುದರಿಂದ ಸಾಯುತ್ತೇನೆ ಎನ್ನುವುದು ಶಾಪವಾದರೆ, ನೀವು ಎಚ್ಚರಿಕೆಯಿಂದ ನನಗೆ ಯಾವುದು ಬೇಡ್ರಿ, ಶಾಪವನ್ನು ನೋಡಿದರೆ ಹೋಗ್ಬಿಡ್ತೀನಿ ಅಂತ ಅನ್ನೋದು ನಿಜವಾದರೆ, ಗಂಭೀರವಾದರೆ, ಹೆಂಡತಿನ ಬಿಟ್ಟು ಹೋಗ್ಬೇಕಲ್ಲೇನ್ರಿ? ಏನಂತೀನಿ? ಒಬ್ಬರಲ್ಲ ಇಬ್ಬರು ಹೆಂಡತಿ, ಇಬ್ಬರೂ ಜೊತೆಗೆ ಬಂದ್ರಿ ಅಂತ ಕರ್ಕೊಂಡು ಹೋಗ್ಬಿಟ್ರು. ಇನ್ನೇನು ಹೇಳೋಣ ಅದಕ್ಕೆ? ಇದು ಇಡೀ ಮಹಾಭಾರತದ ತಿರುವಿನ ಸಂದರ್ಭ. ಇದು ಹೆಂಡತಿಯರ ಸಹಿತ ಯಾರನ್ನು
ಜೊತೆಗೆ ಹೊಂದಿದ್ದರೆ ತನಗೆ ಸಾವು ಅನ್ನುವುದು ಖಚಿತವಿದೆಯೋ ಅಂತಹ ಹೆಂಡತಿಯರಿಬ್ಬರನ್ನೂ ಕರೆದುಕೊಂಡು ಅಡವಿಗೆ ಹೋದ. ಹಾಂ, ಆಯ್ತಪ್ಪ, ಹೋಗಿ ಒಂದಷ್ಟು ದಿವಸ ಇರಲಿ. ಅವನು ಮಹಾ ತಪಸ್ವಿಯಾದ, ಆ ಯಜ್ಞ ಮಾಡ್ದ, ಈ ಯಜ್ಞ ಮಾಡ್ದ, ಅಲ್ಲಿನ ಋಷಿಗಳೆಲ್ಲ ಇದ್ದರು ಜೊತೆಗೆ. ಈ ರೀತಿ ಏನೋ ಒಂದಷ್ಟು ಪುಟಗಳ ವರ್ಣನೆ ಎಲ್ಲ ಬರುತ್ತೆ. ಇತ್ತ ವ್ಯಾಸ ಮಹರ್ಷಿಗಳು ಒಮ್ಮೆ ಬಂದರು ಅರಮನೆಗೆ. ಗಾಂಧಾರಿಯನ್ನು ಕರೆದರು. ಆ ಗಾಂಧಾರಿಗೆ ಹೇಳಿದರು, ನಾನು ನಿನಗೊಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ದುರ್ವಾಸ ಮಹರ್ಷಿಗಳು ಕುಂತಿಗೆ ಹೇಳಿಕೊಟ್ಟ ಹಾಗೆ ನಾನೊಂದು ಮಂತ್ರವನ್ನು ಕೊಡ್ತೀನಿ, ಅದನ್ನು ಜಪ ಮಾಡು. ನಿನಗೆ ವಿಶೇಷವಾಗಿರತಕ್ಕಂಥ ಸಂತಾನ ಪ್ರಾಪ್ತಿಯಾಗುತ್ತೆ. ಈ ಎಲ್ಲ ಸಂದರ್ಭಗಳಲ್ಲೂ ನಾವು ಗಮನಿಸಬೇಕಾದ್ದು ಇಲ್ಲ ವ್ರತ, ಇಲ್ಲ ಪೂಜೆ, ಇಲ್ಲ ಯಜ್ಞ, ಇಲ್ಲ ಮಂತ್ರ, ಇಲ್ಲ ತಪಸ್ಸು, ಇಂಥದ್ದೇ. ಅಂದರೆ ನಾನು ಮೊದಲನೇ ದಿವಸದಿಂದ ಹೇಳಿಕೊಂಡು ಬಂದಂಥ ಒಂದು ಅರ್ಥ ಏನು ಅಂದರೆ, ನೀವು ಸಂತಾನವನ್ನು ಸ್ವೀಕರಿಸಬೇಕಾಗಿದ್ದರೆ ಅದು ಕೇವಲ ಗಂಡು ಹೆಣ್ಣು ಕೂಡುವುದಷ್ಟೇ ಅಲ್ಲ. ಅದಕ್ಕೆ ಏನೋ ಒಂದು ತಪಸ್ಸಿನ ಹಿನ್ನೆಲೆ ಬೇಕು, ಅದಕ್ಕೆ ಯಾವುದೋ ಒಂದು ವ್ರತ ಮಾಡಬೇಕು, ಅದಕ್ಕೆ ಏನೋ ಒಂದು ಪೂಜೆ ಮಾಡಬೇಕು, ಅದಕ್ಕೆ ಶಾಸ್ತ್ರೀಯವಾಗಿರತಕ್ಕಂತಹ ಒಂದು ಮಿತಿಗೆ ನೀವು ನಿಮ್ಮನ್ನು ದೂಡಿಕೊಳ್ಳಬೇಕು. ಅದು ಶ್ರೀರಾಮರ ಜನನ ಆಗಲಿ, ಶ್ರೀಕೃಷ್ಣನ ಜನನ ಆಗಲಿ, ಈಗ ಮಾಡ್ತಕ್ಕಂಥ ಪಾಂಡವರ ಜನನವಾಗಲಿ, ಪ್ರತಿಯೊಂದಕ್ಕೂ ಒಂದು ಸಿದ್ಧತೆ, ಒಂದು ತಪಸ್ಸು, ಒಂದು ವ್ರತ ಇರಬೇಕು. ಹಾಗೆ ಈಗ ವ್ಯಾಸ ಮಹರ್ಷಿಗಳು ಗಾಂಧಾರಿಗೆ ತಪಸ್ಸನ್ನು ಹೇಳಿಕೊಟ್ಟು ಮಂತ್ರೋಪದೇಶ ಮಾಡಿದ್ದಾರೆ. ನಿನಗೆ ಒಬ್ಬ ಒಳ್ಳೆ ಮಗ ಹುಟ್ಟುತ್ತಾನೆ, ನೀನು ಈ ಅನುಷ್ಠಾನದಲ್ಲಿರು ಅಂತ ಹೇಳಿದ್ದ. ಈಗ ಗಾಂಧಾರಿಗೆ ಆಯಿತು, 9 ತಿಂಗಳಾಯಿತು, 10 ತಿಂಗಳಾಯಿತು, 11 ತಿಂಗಳಾಯಿತು, 13 ತಿಂಗಳಾಯಿತು, 20 ತಿಂಗಳಾಯಿತು, 24 ತಿಂಗಳಾಯಿತು. ಹೊಟ್ಟೆ ದೊಡ್ಡದಾಗ್ತಾ ಇದೆ, ಬೃಹತ್ ಗರ್ಭ ವಿಕಾಸ ಆಗ್ತಾ ಇದೆ. ಆದರೆ 2 ವರ್ಷ ಆದರೂ ಮಕ್ಕಳೇ ಆಗಲಿಲ್ಲಲ್ಲಪ್ಪ, ಏನಪ್ಪ ಮಾಡೋದೀಗ ಅಂತ ಒದ್ದಾಡ್ತಾ ಇದ್ದಾಳೆ ಗಾಂಧಾರಿ. ಈ ಕಡೆ ಪಾಂಡು ಮಹಾರಾಜ ಕುಂತಿ ಮಾದ್ರಿಯರ ಜೊತೆಗೆ ಮಾತಾಡ್ತಾ ಒಂದು ಸಲ ಕುಂತಿಯ ಹತ್ತಿರ ಪ್ರಸ್ತಾವ ಮಾಡಿದ. ಪಾಂಡು ಮಹಾರಾಜ ಮಾಡಿದ್ದು ಕುಂತಿಯಲ್ಲ, ಕುಂತಿಯ ಹತ್ತಿರ ಪಾಂಡು ಮಹಾರಾಜ ಪ್ರಸ್ತಾವ ಮಾಡಿದ. ನೋಡಮ್ಮ, ನಮಗೆ ಕೆಲವು ಋಣಗಳಿರುತ್ತೆ ಪ್ರತಿಯೊಬ್ಬರಿಗೂ. ದೇವಋಣವನ್ನು ತೀರಿಸಬೇಕಾಗಿದ್ದರೆ ಅರ್ಚನೆ, ಯಾಗ, ಯಜ್ಞ ಇತ್ಯಾದಿಗಳು. ಹಾಗೆಯೇ ವಿದ್ಯಾಋಣವನ್ನು ತೀರಿಸಬೇಕಾಗಿದ್ದರೆ ಮಂತ್ರೋಚ್ಚಾರಣೆ, ಸ್ವಾಧ್ಯಾಯ ಇತ್ಯಾದಿ. ಹಾಗೆ ಬಹಳ ಪ್ರಧಾನವಾಗಿರತಕ್ಕಂಥ ಪಿತೃಋಣ ಅಂತ ಒಂದಿದೆ. ಆ ಪಿತೃಋಣವನ್ನು ತೀರಿಸಬೇಕಾಗಿದ್ದರೆ ನಮಗೆ ಮಕ್ಕಳಾಗಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಮಕ್ಕಳಾಗೋ ಹಾಗಿಲ್ಲ, ನಾನು ನೀನು ಹತ್ತಿರ ಬರೋ ಹಾಗೇ ಇಲ್ಲ. ಆದ್ದರಿಂದ ಈಗ ಮಕ್ಕಳಾಗಲ್ಲ. ಆದ್ದರಿಂದ ಏನು ಮಾಡಬೇಕು ಅಂದರೆ ನಮ್ಮ ಶಾಸ್ತ್ರಗಳು 12 ತರಹದ ಮಕ್ಕಳನ್ನು ಒಪ್ಪಿಕೊಂಡಿದ್ದಾರೆ. ಆ 12 ತರಹದ ಮಕ್ಕಳಲ್ಲಿ ಪ್ರಧಾನವಾಗಿರತಕ್ಕಂಥವರೊಂದು ಇಬ್ಬರು ಸಶಕ್ತನಾಗಿರತಕ್ಕಂತಹ ಗಂಡನ ಗೈರು ಹಾಜರಿಯಲ್ಲಿ. ನಾವು ಮೊನ್ನೆಯೆಲ್ಲ ವರ್ಣನೆ ಮಾಡಿದ ಹಾಗೆ ಧೃತರಾಷ್ಟ್ರ ಇವರ ಜನನದ ಸಂದರ್ಭದಲ್ಲಿ ನಾವು ಜ್ಞಾನಿಗಳ ಹತ್ತಿರ, ತಪಸ್ವಿಗಳ ಹತ್ತಿರ ಗರ್ಭಾಧಾನವನ್ನು ಸ್ವೀಕಾರ ಮಾಡಬಹುದು. ಅದು ಶಾಸ್ತ್ರೀಯವಾಗಿರತಕ್ಕಂಥ ನಿಯಮ. ಅದು ಕಾರಣ ಈಗ ನಮ್ಮ ಸಂದರ್ಭದಲ್ಲಿ ಗಂಡ ಹೆಂಡತಿ ಕೂಡಲಿಕ್ಕೆ ಸಾಧ್ಯ ಇಲ್ಲದೇ ಇರೋದರಿಂದ ನೀನು ಯಾರಾದರೂ ಒಬ್ಬ ಋಷಿಯ ಹತ್ತಿರ, ಮುನಿಯ ಹತ್ತಿರ, ಜ್ಞಾನಿಯ ಹತ್ತಿರ ನೀನು ಗರ್ಭಾಧಾನಕ್ಕೆ ಸಿದ್ಧಳಾಗೂ ಅಂತ ಆಕೆ ಹೇಳಿದ್ದು. ಅದು ಹೇಗ್ರಿ ಆಗೋಕ್ಕಾಗತ್ತೆ? ಅಂಥ ಅವಕಾಶ ನಮ್ಮ ವೇದಗಳಲ್ಲಿದೆ. ಗಂಡನ ಗೈರು ಹಾಜರಿಯಲ್ಲಿ ಆ ರೀತಿ ಗರ್ಭ ಸ್ವೀಕಾರ ಮಾಡಬಹುದು ಅಂತ ಇದೆ. ಆದರೆ ಅದು ಗಂಡ ಸತ್ತು ಹೋದ ಮೇಲೆ, ಗಂಡ ಬದುಕಿದ್ದಾಗಲ್ಲ. ನಾನು ನಿಮ್ಮನ್ನು ಪ್ರೇಮಿಸಿದ್ದೇನೆ, ಗಂಡ ಇದ್ದೀರಿ, ಈಗ ನಾನು ಬೇರೆ ಗಂಡಿನ ಜೊತೆಗೆ ಮಲಕ್ಕೊಂಡು ಮತ್ತೊಂದು ಅದೆಲ್ಲ ನಾನು ಒಪ್ಪಲ್ಲ ಅಂತ ಹೇಳಿ ಹಾಗೆ ಒಂದಷ್ಟು ಚರ್ಚೆ ನಡೆಯುತ್ತೆ. ಇಲ್ಲ ಅದು ಶಾಸ್ತ್ರ ಅಂತ ಪಾಂಡು ಮಹಾರಾಜ. ಹಾಗೂ ಈಗ ಬೇಕಾದ ದೊಡ್ಡ ಕಥೆ ಇದೆ ಇದೆಲ್ಲರೂ. ಯಾವ ಕಾರಣದಿಂದ ನೀನು ಬೇರೆ ಗಂಡಿನಿಂದ ತಗೊಳ್ಬಹುದು. ಹೀಗಾಗಿ ಇಲ್ಲಿ ಬೇಕಾದಷ್ಟು ಋಷಿಗಳಿದ್ದಾರೆ, ಯಾರಾದರೂ ಋಷಿಯ ಹತ್ತಿರ ನೀನು ಹೇಳು,
ವಿದ್ಯುಕ್ತವಾಗಿ ಮಾತಾಡೋಣ ಅಂತೆಲ್ಲ ಹೇಳಿದ. ಕೊನೆಗೆ ಕುಂತಿ ಹೇಳಿದ್ಲು, ಹೀಗೆ ಹಿಂದೆ ಒಂದು ಘಟನೆ ನಡೆದಿತ್ತು. ನಾನು ಇನ್ನೂ ಮದುವೆ ಆಗೋದಕ್ಕಿಂತ ಮುಂಚೆ ದುರ್ವಾಸರು ನನಗೆ ಮಂತ್ರ ಪ್ರಯೋಗ ಮಾಡಿದ್ದಾರೆ. ಇಷ್ಟೆಲ್ಲ ಹೇಳೋಳು, ಕರ್ಣನ ವಿಷಯ ಹೇಳಿಲ್ಲ ಅವಳು. ಕುಂತಿ ಹೇಳಬೇಕಾಗಿತ್ತು ಆವಾಗ, ಅದೊಂದು ಸಂದರ್ಭ ಇತ್ತು. ಅವಳು ಹೇಳಿದ್ದಿದ್ದರೆ ಪಾಪ ಕರ್ಣನಿಗೆ ಅಂಥ ದುರಂತ ಆಗ್ತಿರಲಿಲ್ಲ. ಅಥವಾ ಅವಳು ಹೇಳಿದ್ದಿದ್ದರೆ ಏನೋ ಒಬ್ಬ ಒಳ್ಳೆಯ ಒಂದಷ್ಟು 100ರಲ್ಲಿ ಒಂದು 10 ಭಾಗದ ಅಂಕಗಳನ್ನಾದರೂ ಕುಂತಿ ಕೊಡಬಹುದಾಯಿತು. ಅದನ್ನು ಮುಚ್ಚಿಟ್ಬಿಟ್ಲು. ಅದೇ ವಿಷಯ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಬೆಂಬಲವಾಗಿ ಮಾತಾಡಿದ್ದಾನೆ ಪಾಂಡು. ಈಗ ಇನ್ನೊಂದು ಯಾವುದಾರೋ ಒಬ್ಬ ಋಷಿ ಹತ್ರ ನೀನು ಸಂಘ ಮಾಡು ಅಂತ ಹೇಳ್ತಾ ಇದ್ದಾನೆ. ಆ ವಿಷಯವೊಂದನ್ನು ಹೇಳದೆ ದುರ್ವಾಸರು ನನಗೆ ಮಂತ್ರ ಕೊಟ್ಟಿದ್ದಾರೆ, ಆದ್ದರಿಂದ ಮಾಡಬಹುದು, ನೀವು ಬೇರೆ ಹೇಳ್ತಾ ಇದ್ದೀರಿ, ಆದ್ದರಿಂದ ನಾನು ದೈವವನ್ನು ಕೇಳ್ತೀನಿ. ಯಾರನ್ನು ಕೇಳೋಣ? ಮನುಷ್ಯರಿದ್ದಾರಲ್ಲ, ಸಾಮಾನ್ಯರಾದವರು ನಮ್ಮನ್ನು ಟೀಕೆ ಮಾಡ್ತಾರೆ. ಇವರು ಗಂಡ ಇದ್ಕೊಂಡು ಇವಳು ಬೇರೆಯವ್ರ ಹತ್ರ ಸಂಸರ್ಗದಿಂದ ಒಂದು ಮಗುವನ್ನು ತಗೊಂಡ್ಳು ಅಂತ ಟೀಕೆ ಮಾಡ್ತಾರೆ. ಹಾಗೆ ಇವರು ಟೀಕೆ ಮಾಡಕೂಡದು ಅಂದರೆ ಧರ್ಮ ಪ್ರಜಾಪತಿ, ಧರ್ಮವೇ ತಾನಾಗಿರತಕ್ಕಂಥ ಯಮಧರ್ಮರಾಯನನ್ನು ಕರಿ ಅಂತ ಹೇಳಿದರು. ಯಮಧರ್ಮರಾಯ, ವಿದುರ, ಧರ್ಮರಾಯ, ಈ 3ರ ಶಕ್ತಿ ಮಹಾಭಾರತದಲ್ಲಿರತಕ್ಕಂಥದ್ದು ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ದೆ ನಾನು. ಯಮಧರ್ಮರಾಯನ ಕರಿ. ಕುಂತಿ ಮಿಂದು ಮಡಿಯುಟ್ಟು ವ್ರತಧಾರಿಣಿಯಾಗಿ ಯಮಧರ್ಮರಾಯನನ್ನು ಆಹ್ವಾನಿಸಿದ್ದಾಳೆ. ಯಮಧರ್ಮರಾಯ ಬಂದ. ಆಶ್ವಯುಜ ಮಾಸದಲ್ಲಿ ಇತ್ಯಾದಿ ವರ್ಣನೆ ಎಲ್ಲ ಇದೆ. ಯಮಧರ್ಮರಾಯ ಬಂದ. ಏನು ಕರೆದೆ ಅಂತ ಹೇಳ್ದ. ಅವಳು ಹೇಳಿಲ್ಲ. ಯಮಧರ್ಮರಾಯ ಬಂದಾಗ ಹೇಗಿದ್ದ ಅನ್ನುವುದರ ವರ್ಣನೆ ಒಂದು ಕ್ಷಣ ಹೇಳಬೇಕು ನಾನು. ರಥದಲ್ಲಿ ಬಂದಂತೆ ಸುಂದರಾಂಗನಾಗಿದ್ದಾನೆ, ಶ್ವೇತವರ್ಣೀಯನಾಗಿದ್ದಾನೆ, ಕಿರೀಟ ಭುಜಕಿರೀಟಗಳನ್ನು ಧರಿಸಿ ಕಾಂತಿಯುಕ್ತನಾಗಿದ್ದಾನೆ ಅಂತ ವರ್ಣನೆ ಬರುತ್ತೆ. ಆದರೆ ನಾವು ಕೇಳಿರೋ ಯಮಧರ್ಮರಾಯನ ವರ್ಣನೆ ಬೇರೆ. ಕ್ವಾಣದ ಮೇಲೆ ಕೂತಿರ್ತಾನೆ, ಕಪ್ಪಗಿರ್ತಾನೆ, ಇತ್ಯಾದಿ ವರ್ಣನೆ ಎಲ್ಲ ಇದೆ ನಮಗೆ. ಹಾಗಿಲ್ಲ, ಧರ್ಮರಾಯ ಬಂದವನು ಹಾಗೆ ಬಂದ. ಅಂದರೆ ಅದರ ಅರ್ಥ ಏನು ಅಂತಂದರೆ, ಅವನ ಹೆಸರು ಯಮ ಅಲ್ಲ, ಆ ಮೃತ್ಯುದೇವತೆಯ ಹೆಸರು ಧರ್ಮರಾಯ ಅಂತ. ಅವನು ತುಂಬ ಸುಂದರಾಂಗ, ಅವನೊಬ್ಬ ದೇವತೆ. ಯಮ ಅಂತ ಯಾಕಾಗ್ತಾನೆ ಅಂದರೆ, ನಾವು ಅಧರ್ಮಿಗಳಾಗಿ ಯಮನನ್ನು ಸಂದರ್ಶಿಸಿದಾಗ ಯಮನ ಲೋಕಕ್ಕೆ 4 ಬಾಗಿಲಿರುತ್ತಂತೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿ. ಪೂರ್ವ ದಿಕ್ಕಿನಲ್ಲಿ ಹೋದವರನ್ನೆಲ್ಲ ಸ್ವಾಗತಿಸಬೇಕಾಗಿದ್ದರೆ ಈ ರೂಪದಲ್ಲಿರ್ತಾನಾತ. ಹಸನ್ಮುಖಿಯಾಗಿ, ಗೌರವವರ್ಣೀಯನಾಗಿ, ಕಿರೀಟ ಭುಜಕಿರೀಟಗಳನ್ನು ಇಟ್ಟುಕೊಂಡು, ಹಾರಗಳನ್ನು ಧರಿಸಿ, ಸುಗಂಧಯುಕ್ತನಾಗಿ ರಥದಲ್ಲಿ ಕುಳಿತಿರ್ತಾನೆ. ಯಾವಾಗ ಪೂರ್ವ ದಿಕ್ಕಿನ ಬಾಗಿಲಿನಲ್ಲಿ ಯಾರಾದರೂ ಪ್ರವೇಶ ಮಾಡಿದರೆ, ಯಾರಂಥವರು? ನಮ್ಮ ಪ್ರಾಣಿಗೂ ನಾವಲ್ಲ, ಎಲ್ಲ ಋಷಿಗಳು, ದೇವ ಎಂಥವ್ರು, ಅವರೆಲ್ಲ ನಚಿಕೇತ ಪ್ರವೇಶ ಮಾಡೋದಂದರೆ ಆ ಬಾಗಿಲಿನಲ್ಲಿ ಹೋಗಿದ್ದಾನೆ ಅಂತ. ನಾವೆಲ್ಲ ದಕ್ಷಿಣ ದಿಕ್ಕಿನ ಬಾಗಿಲಿನಲ್ಲಿ ಹೋಗ್ತೀವಿ, ಯಾಕೆಂದ್ರೆ ನಾವು ಮಾಡಬಾರ್ದೆಲ್ಲ ಮಾಡಿರ್ತೀವಿ. ಹೀಗಾಗಿ ನಮಗೆ ಅಂತ ಕಾಣಿಸ್ತಾನೆ, ಆಗ ಅವನು ಯಮ. ಹೀಗಾಗಿ ಅವನ ಹೆಸರು ಯಮ ಧರ್ಮರಾಯ. ಈಗ ಹೇಗೆ ಬಂದಿದ್ದಾನೆ? ಧರ್ಮರಾಯನಾಗಿ ಬಂದಿದ್ದಾನೆ. ಆದ್ದರಿಂದ ಕುಂತಿಯ ಕಣ್ಣಿಗೆ ಅವನು ಬಹಳ ವಿಶಾಲವಾಗಿರತಕ್ಕಂಥ, ದೀಪ್ಯಮಾನವಾಗಿರತಕ್ಕಂಥ ದೇವತೆಯಾಗಿ ಬಂದಿದ್ದಾನೆ. ಯಾಕೆ ಬಂದೆ, ಯಾಕೆ ಕರೆದೆ, ಏನು ಬೇಕು ಅಂತೆಲ್ಲ ಚರ್ಚೆ ಆಯಿತು. ಮಗು ಬೇಕು ಅಂತಂತ ಹೇಳಿದ್ಲು. ಧರ್ಮಜ ಅನ್ನುವ ಹೆಸರಿನಿಂದ ಒಂದು ಮಗುವಿನ ಸೃಷ್ಟಿಯಾಯಿತು, ಧರ್ಮರಾಯನ ಹುಟ್ಟಾಯಿತು. ಕುಂತಿಯ 2ನೆಯ ಮಗನಾಗಿ ಧರ್ಮರಾಯ ಹುಟ್ಟಿದ್ದಾನೆ. ಭೀಷ್ಮಾಚಾರ್ಯರು ಹಾಗೂ ವಿದುರ ಈ ಪಾಂಡು ಮಹಾರಾಜ ಮತ್ತು ಆತನ ಪತ್ನಿಯರು ಅಡವಿಗೆ ಹೋದಾಗ ಅವರ ಹಿಂದೆ ಒಂದಷ್ಟು ಗೂಢಚಾರರನ್ನು, ಸೈನಿಕರನ್ನು ಕಳಿಸಿದ್ದರು. ಏನಾದರೂ ಅಕಸ್ಮಾತ್ ಅಗತ್ಯವಿದ್ದರೆ ಅವರಿಗೆ ಸಹಾಯ ಮಾಡಿ ಮತ್ತು ಅಲ್ಲಿನ ವಿಷಯಗಳನ್ನು ನಮಗೆ ಹೇಳ್ತಾ ಇರಿ ಅಂತ. ಆ ವಿಷಯ ಭೀಷ್ಮಾಚಾರ್ಯರಿಗೆ ಗೊತ್ತಾಯಿತು, ದ್ರೋಣಾಚಾರ್ಯರಿಗೆ ಗೊತ್ತಾಯಿತು. ಹೀಗೆ ಇನ್ನೂ ದ್ರೋಣಾಚಾರ್ಯ ಬಂದಿಲ್ಲ. ಹೀಗೆ ಬಹಳಷ್ಟು ಜನಕ್ಕೆಲ್ಲ ಗೊತ್ತಾಯಿತು. ಹಾಗೆ ಗೊತ್ತಾದವರಲ್ಲಿ ಒಬ್ಬಾಕೆ ಗಾಂಧಾರಿ. ಗಾಂಧಾರಿಯನ್ನು ನಾವು ಬಹಳ ಹೊಗಳ್ತೀವಿ. ಗಾಂಧಾರಿಯನ್ನು ಮಹಾಪತಿವ್ರತೆ ಅಂತೀವಿ, ಬಹಳ ದೊಡ್ಡ ಹೆಣ್ಣು ಅಂತೀವಿ. ದುರ್ಯೋಧನನ ಸಂದರ್ಭದಲ್ಲಿ ಆಕೆ ಮಹಾ ಧಾರ್ಮಿಕವಾದ ಮನಸ್ಸನ್ನು ಸಮತ್ವದಿಂದ ಕೂಡಿ ಹೇಳಿದ್ದಾಳೆ.
ಯಥೋ ಧರ್ಮ ತಥೋ ಜಯ ಅನ್ನತಕ್ಕಂಥ ಮಹಾವಾಕ್ಯವನ್ನು ಹೇಳಿಲ್ಲ ಮುಂದೆ. ಆ ವಾಕ್ಯವನ್ನೇ ಈ ಹೊತ್ತಿನ ದಿವಸ ನಾವು ನಮ್ಮ ಸರ್ವೋಚ್ಚ ನ್ಯಾಯದಲ್ಲಿ ಬರೆದಿಟ್ಟುಕೊಂಡಿದ್ದೇವೆ. ಅಂಥ ಮಹಾತಾಯಿ ಆಕೆ ಅಂತೆಲ್ಲ ಹೊಗಳ್ತಾರೆ ಆಕೆ. ನನಗೆ ಆಕೆ ಅಂಥ ದೊಡ್ಡ ಹೆಣ್ಣು ಅಂತ ಏನು, ನಮ್ಮ ಹಾಗೆ ಒಬ್ಬ ಹೆಣ್ಣು ಅಷ್ಟೇ ಆಕೆ. ಯಾಕೆ ಅಂದರೆ ಈಗ ಗಮನಿಸಿ, ಆಕೆ ವರ್ತಮಾನ ಗೊತ್ತಾಯಿತು. ಏನು? ತನ್ನ ಮೈದುನನಿಗೆ ಮಗ ಹುಟ್ಟಿದ್ದಾನೆ ಅಂತ, ತನ್ನ ಗಂಡನ ತಮ್ಮನಿಗೆ ಮಗ ಹುಟ್ಟಿದ್ದಾನೆ ಅಂತ ಗೊತ್ತಾಯಿತು. ಅವನು ಹುಟ್ಟುಬಿಟ್ಲ, ಮಕ್ಕಳು ಮಗ ಇನ್ನೂ ಹುಟ್ಟಿರೋದು ಧರ್ಮರಾಯ, ಅವನು ಮಗ ಹುಟ್ಟುಬಿಟ್ನ. ಛೇ, ಏನು ಈ ವ್ಯಾಸ ಮಹರ್ಷಿಗಳ ಮಂತ್ರಕ್ಕೆ ಬೆಲೆ ಇದೆಯಾ? ಕುಂತಿನೂ ಅದೇ ಮಾತು ಹೇಳಿದ್ಲು. ಈ ವ್ಯಾಸ ಮಹರ್ಷಿಗಳ ಮಂತ್ರಕ್ಕೆ ಬೆಲೆ ಇದೆಯಾ? 2 ವರ್ಷದ ಮೇಲೆ ಹೋಯಿತು ನನಗೆ ಆಗಲೇ ಮಂತ್ರೋಪದೇಶ ಮಾಡಿ. ಈ ಹೊಟ್ಟೆ ಇಟ್ಕೊಂಡು ಪ್ರಯೋಜನ ಅಂತ ಕೂತ್ಕೊಂಡು ಹೊಟ್ಟೆನ ಹೊಸದು ಬಿಟ್ಲು. ಮೊದಲೇ ಕ್ಷತ್ರಾಣಿ ಶಕ್ತಿ ಇತ್ತು, ಹೊಟ್ಟೆ ಯಾವಾಗ ಹೊಡ್ಕೊಂಡ್ಲು ಜೋರಾಗಿ, ಈ ಪಿಂಡ ಇದ್ದು ಏನಾಗಬೇಕಾಗಿದೆ, ಹಾಳಾಗಿ ಹೋಗಲಿ ಅಂತ ಹೇಳಿ ವ್ಯಾಸ ಮಹರ್ಷಿಗಳ ಮಂತ್ರವನ್ನು ನಂಬದೆ ಹೊಟ್ಟೆಯನ್ನು ಹೊಸೆದಿದ್ದರಿಂದ ಆ ಗರ್ಭದ ಪಿಂಡ ಚೂರು ಚೂರಾಗಿ ನೆಲದ ಮೇಲೆ ಬಿದ್ದುಬಿಡ್ತು. ಇದು ಎಲ್ಲೋ ಅಡವಿಯಲ್ಲಿ ಜಪದಲ್ಲಿ ಕೂತಿದ್ದಂಥ ವ್ಯಾಸ ಮಹರ್ಷಿಗಳಿಗೆ ಗೊತ್ತಾಯಿತು. ಅವರೇ ಇದಕ್ಕೆ ಕಾರಣ, ಅವರೇ ಮಂತ್ರವನ್ನು ಕೊಟ್ಟಿದ್ದು. ಅದು ಈಗ ಗರ್ಭ ಅನ್ನತಕ್ಕಂಥದ್ದು ಒಡೆದು ಹೋಗಿ 100 ಚೂರಾಗಿ ಕೆಳಗಿಬಿಟ್ಟು. ತಕ್ಷಣ ವ್ಯಾಸ ಮಹರ್ಷಿಗಳು ಬಂದರು. ಇಲ್ಲಿ ಇವಳು ಕೂಗಾಡ್ತಾ ಇದ್ದಾಳೆ, ವಾಮಾಂಘ್ರಿಯಲ್ಲಿ ಒದರಿ ಆ ಬಿದ್ದಿರತಕ್ಕಂಥ ಮಾಂಸದ ತುಂಡುಗಳನ್ನೆಲ್ಲ ಎಡಗೈನಲ್ಲಿ ನೂಕಿ ದಾಸಿಯರಿಂದ ತೊಗೊಂಡು ತಿಪ್ಪೆಗೆ ಹಾಕ್ತಾ ಇದನ್ನೆಲ್ಲನು. ಏನು ದರಿದ್ರ, ಶನಿ, ಅನಿಷ್ಟ ಏನೇನೋ ಬೈದಾ ಕೂತಿದ್ದಾರೆ. ವ್ಯಾಸ ಮಹರ್ಷಿಗಳು ಬಂದರು. ಬರ್ತಿದ್ದ ಹಾಗೆ ಆ ದಾಸಿಯರೆಲ್ಲ ಪಾಪ ಹೆದರ್ಕೊಂಡ್ರು, ಹೋದರು. ಗರ್ಭೋತ್ಕರವ ಕೆಡಿಸಿದ ಪಾಪಿ ಸಾರೇನುತ ಕೂಗದಂತೆ ಮುನಿ ಮುಳಿದು ವ್ಯಾಸ ಮಹರ್ಷಿಗಳು ಸಿಟ್ಟು ಮಾಡಿಕೊಂಡು ಹೇಳಿದ್ರಂತೆ, ಮಹಾತ್ಮರ ಪರಿಯ ನೀನೆಂತರಿವೆ, ಗರ್ಭೋತ್ಕರವ ಕೆಡಿಸಿದ ಪಾಪಿ ಸಾರೇನುತ. ದಾಸಿಯರಿಗೆ ಹೇಳಿದರು, ಒಂದು 100 ಮಡಿಕೆಗಳನ್ನು ತೊಗೊಂಡು ಬನ್ನಿ, ಘೃತ ಪೂರಿತಿದ ಕಲಶೋತ್ಕರವ ತರಿಸಿ ಒಂದೊಂದರೊಳಿರಿಸಿ, ತುಪ್ಪ ತುಂಬಿರತಕ್ಕಂಥ ಗಡಿಗೆಗಳನ್ನು ತರಿಸಿ ಒಂದೊಂದು ಮಾಂಸದ ತುಂಡನ್ನು ಒಂದೊಂದು ಮಡಕೆಯಲ್ಲಿಟ್ಟು ರಕ್ಷಿಸಿ ಮಂತ್ರಿಸಿ ನೀರ ತಳೆದು ರಕ್ಷೆಗಳ ರಚಿಸಿ ಒಂದು 100 ದಿವಸ ಇದನ್ನು ಗುಪ್ತವಾಗಿ ಇಡಿ, ಮಧ್ಯದಲ್ಲಿ ತೆಗೆಯೋದಕ್ಕೆ ಹೋಗಬೇಡಿ. 100 ದಿವಸಗಳಾದ ಮೇಲೆ ಇದರಿಂದ ಪುತ್ರೋತ್ಪತ್ತಿಯಾಗುತ್ತದೆ ಅಂತ ವ್ಯಾಸ ಮಹರ್ಷಿಗಳು ಅದಕ್ಕೆ ರಕ್ಷೆಯನ್ನು ಕಟ್ಟಿ ಅವಳ ಸಮಾಧಾನ ಮಾಡಿದ್ದಾರೆ. ಏನು ಮಾಡಲಿ ಸ್ವಾಮಿ, ನೀವು ಬೈತಾ ಇದ್ದೀರಿ ಸಿಟ್ಟು ಮಾಡಿಕೊಂಡು, ಆ ಪಾಂಡು ಮಹಾರಾಜನ ಮಗ ಹುಟ್ಟುಬಿಟ್ಟಿದ್ದಾನೆ, ಹೊಟ್ಟರೋಗ್ತಾ ಇದ್ದಾನೆಗೆ ಅಂತ ಕೂಗ್ತಾಳಂತವಳು. ತನ್ನ ಮೈದುನನಿಗೆ ಒಂದು ಮಗ ಹುಟ್ಟಿದ್ದಾನೆ ಅನ್ನುವುದನ್ನು ಕೇಳಿ ಸಹಿಸಲಾರದೆ ಕೂಗಾಡಿ ಕ್ರೋಧ ತತ್ಪರಳಾಗಿ ತನ್ನ ಗರ್ಭವನ್ನು ಕೆಡಿಸಿಕೊಂಡಂಥ ಗಾಂಧಾರಿ ಇನ್ನೆಂಥ ಮಹಾತಾಯಿನಪ್ಪ. ಆಕಿನ ಭಾಳ ಹೊಗಳ್ತಾರೆ ನಮ್ಮ ವಿಮರ್ಶಕರೆಲ್ಲರೂ. ಗಾಂಧಾರಿ ಬಹಳ ಒಳ್ಳೆಯವಳು, ಧೃತರಾಷ್ಟ್ರನಾದರೂ ಪುತ್ರ ವ್ಯಾಮೋಹ ಇತ್ತವನಿಗೆ, ಗಾಂಧಾರಿ ಹೀಗೆ ಬಹಳ ದೊಡ್ಡ ಹೆಣ್ಣು ಅಂತೆ. ಇದು ಅಂಥ ಗಾಂಧಾರಿಯಿಂದ ಅದನ್ನು ನಾನು ನಿರೀಕ್ಷಣೆ ಮಾಡೋದಿಲ್ಲ. ಅವಳ ಬಗ್ಗೆ ನಾನು ಬಹಳ ಕೇಳಿದ್ದೆ ಮಹಾಭಾರತ ಓದೋದಕ್ಕಿಂತ ಮುಂಚೆ. ಅಂತೂ ಗಾಂಧಾರಿ ಎಷ್ಟು ಅಲ್ಪಮತಿಯಾಗಬಹುದೋ ಅಷ್ಟು ಅಲ್ಪಮತಿತ್ವವನ್ನು ತೋರಿಸಿಕೊಂಡಳು. ಅಂತೂ 100 ಮಡಕೆಗಳಲ್ಲಿ 100 ಕಲಶಗಳಲ್ಲಿ ಆ 100 ತುಂಡುಗಳನ್ನು ಇಟ್ಟು ಪೂಜೆಗೊಳಗಾಗ್ತಾ ಇದೆ. ಇತ್ತ 1 ವರ್ಷ ಆಯಿತು. ಕುಂತಿಗೆ ಪಾಂಡು ಹೇಳಿದೆ, ಆಯಿತು 1 ವರ್ಷ ಆಯಿತಲ್ಲ, ಇನ್ನೂ ಮಂತ್ರಗಳಿದೆ, ನಿನ್ನ ಇನ್ನೂ 3 ಮಂತ್ರ ಇದೆ, ಇನ್ನೊಬ್ಬ ದೇವತೆಯನ್ನು ಕರಿ. ಯಾರನ್ನು ಕರೆಯೋಣ? ಯಾರ ಗೈರು ಮಹಾಬಲವತ್ತರವಾಗಿರತಕ್ಕಂಥ ದೇವತೆ ಯಾವುದಪ್ಪ ಅಂದರೆ ವಾಯು. ಎಂಥ ದಟ್ಟಡವಿ ಇದ್ದರೂ, ಆ ದಟ್ಟಡವಿಯಲ್ಲಿ ಎಂಥ ಅಗ್ನಿ ಪ್ರವೇಶವಾದರೂ, ಒಂದು ಮರ ಬೆಂಕಿ ಹತ್ಕೊಂಡಿದ್ದರೆ ಗಾಳಿ ಹೊಡೆಯಿತು ಅಂದರೆ 100 ಮರಗಳು ಹೊತ್ಕೊಂಡ್ಬಿಡುತ್ತೆ. ಅಂಥ ಪ್ರಭಾವಶಾಲಿಯಾಗಿರತಕ್ಕಂಥದ್ದು ವಾಯು.
ಮಹಾಬಲ ಇದೆ, ಬಂಡೆಗಳನ್ನೇ ಉರುಳಿಸಿಬಿಡುತ್ತೆ, ವನಗಳನ್ನು ಬೇಕಾದ್ರೆ ಕಿತ್ತಾಕತ್ತೆ, ಮಹಾಬಲಶಾಲಿ. ಆದ್ದರಿಂದ ವಾಯುವನ್ನು ನೀನು ಕರೆಯೇ. ಸರಿ, ಕುಂತಿ ಯಥಾಪ್ರಕಾರ ಮತ್ತೆ ವ್ರತನಿಷ್ಠಳಾಗಿದ್ದಾಳೆ, ವಾಯುದೇವನನ್ನು ಆಹ್ವಾನಿಸಿದ್ದಾಳೆ. ವಾಯು ಬಂದ, ಯಥಾಪ್ರಕಾರ ನಿನಗೊಬ್ಬ ಮಗ ಹುಟ್ಟಲಿ ಅಂತ ಹೇಳ್ದ. ಅವನಿಸುತ್ತವಾರ ಕುಮಾರವ್ಯಾಸ ಬಹಳ ವಿಶೇಷವಾಗಿ ಬರೀತಾನೆ, ಬೇರೆ ಯಾರಿಗೂ ಬರೀದೇ ಇದ್ದಂಥ ರೀತಿಯಲ್ಲಿ. ಅವನಿಸುತ್ತವಾರ ತ್ರಯೋದಶಿ ದಿನದ ಮಧ್ಯದೊಳರ್ಕನಿರೆ ಸಂಭವಿಸಿದನು ಶುಭಗ್ರಹ ಲಗ್ನದುದಯದಲ್ಲಿ. ಮಂಗಳವಾರ ಅನಂತ ಮಂಗಳವಾರದ ದಿವಸ ಅಭಿಜಿನ್ ಮುಹೂರ್ತದಲ್ಲಿ ಅವನಿಸುತ್ತವಾರ ಮಠಮಠ ಮಧ್ಯಾಹ್ನದಲ್ಲಿ ಮಘೆಯಲಿ ಶುಭಗ್ರಹ ಲಗ್ನದುದಯದಲ್ಲಿ ವಾಯುವಿನಿಂದ ವರಪ್ರಸೀದನಾಗಿ ಒಬ್ಬ ಮಗ ಹುಟ್ಟದ. ಭುವನ ಮಾತ್ತದೊಳಹಿತ ಪಾರ್ಥಿವ ನಿವಹ ನಡುಗಿತು ಭೀಮಸೇನನ ಜನನದದ್ಭುತವ ಹೇಳುವೆನದೇನನು ಅಂತಾನೆ ವೈಶಂಪಾಯನ. ಏನು ಹೇಳಿ, ಎಂಥ ಅದ್ಭುತವಾಗಿರತಕ್ಕಂತಹ ಮಗ ಹುಟ್ಟಿದ್ದಾನೆ ಭೀಮಸೇನ ಅಂತಂದರೆ, ಭುವನ ಮಾತ್ತದೊಳಹಿತ ಪಾರ್ಥಿವ ನಿವಹ ನಡುಗಿತು. ಆ ಸುತ್ತಮುತ್ತಲೂ ಇದ್ದಂಥ ರಾಜರುಗಳು ಅಹಿತ ಪಾರ್ಥಿವರು ಅಂದರೆ ಪಾಂಡವರ ವಿಷಯ, ಇನ್ನೂ ಪಾಂಡವರಾಗಿಲ್ಲ, ಪಾಂಡು, ಧೃತರಾಷ್ಟ್ರ, ಭೀಷ್ಮಾಚಾರ್ಯರು ಇವರ ವಿಷಯದಲ್ಲಿ ವಿರೋಧಿಗಳಾಗಿದ್ದವರೆಲ್ಲ ನಡುಗಿ ಹೋಗಿಬಿಟ್ಟರು. ಅಂಥವನು ಹುಟ್ಟಿದ್ದಾನೆ ಈಗ. ಭೀಮಸೇನ ಹುಟ್ಟಿದ ರಾತ್ರಿ ಇಲ್ಲಿ ದುರ್ಯೋಧನ ಹುಟ್ಟಿದ್ದಾನೆ ಧೃತರಾಷ್ಟ್ರನಿಗೆ. ಆ ಧೃತರಾಷ್ಟ್ರ ಮಗ ಹುಟ್ಟುತ್ತಾ ಇದ್ದಾನೆ ಅಂತ ಕೇಳ್ತಾ ಇದ್ದಾಗೆ, ಅಲ್ಲೆಲ್ಲೋ ರಕ್ತ ಬಿತ್ತಂತೆ, ಇಲ್ಲಿ ಯಾವುದೋ ಮರ ಒಣಗೋಯ್ತಂತೆ, ಇಲ್ಲಿ ಯಾವುದೋ ಸಿಡ್ಲು ಹೊಡೀತಂತೆ, ಇಂಥದ್ದನ್ನೇ ಕೇಳಿ ಕೊನೆಗೆ ತಮ್ಮ ಜ್ಯೋತಿಷಿಗಳನ್ನೆಲ್ಲ ಕೂರಿಸಿಕೊಂಡು ಮಗ ಹುಟ್ಟಿದ್ದಾನೆ, ಇಂಥದ್ದೇನೇನೋ ಆಗ್ತಾ ಇದೆ, ಭೂರಿ ಗೋಮಾಯ, ಇದ್ದಕ್ಕಿದ್ದಾಗೆ 1000 ಹಸುಗಳನ್ನು 500 ಹಸುಗಳು ಮಾಯ ಆಗೋಯ್ತಂತೆ, ಯಾಕೆ ಹೀಗೇನೋ ಆಗ್ತಾ ಇದೆ. ಆವಾಗ ಜ್ಯೋತಿಷಿಗಳು, ಶಾಸ್ತ್ರಜ್ಞರು ಎಲ್ಲ ನೋಡಿ ಧೃತರಾಷ್ಟ್ರನಿಗೆ ಹೇಳಿದರಂತೆ. ವಿದುರ ಆ ಮಾತನ್ನು ಮಾನ್ಯ ಮಾಡಿದಂತೆ. ಮಹಾ ಉಗ್ರನಾಗಿರತಕ್ಕಂಥ, ದುಷ್ಟನಾಗಿರತಕ್ಕಂಥ ಮಗ ಹುಟ್ಟಿದ್ದಾನೆ ನಿಮಗೆ. ಆ ಮಗನನ್ನು 100 ಜನ ಇದ್ದಾರೆ ನಿಮಗೀಗ, 100 ಮಡಕೆಗಳಿಂದ ಬಂದಿರತಕ್ಕಂಥವರು. ಮೊದಲನೇ ಮಡಕೆಯಿಂದ ಇವನು ಬಂದಿದ್ದಾನೆ. ಇವನನ್ನು ನೀವು ತ್ಯಜಿಸುವುದು ಒಳ್ಳೆಯದು. ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಒಂದು ಕುಲಕ್ಕೆ ಮರ್ಯಾದೆಯನ್ನು ಉಳಿಸಬೇಕಾಗಿದ್ದರೆ ಒಬ್ಬನನ್ನು ಬಿಟ್ಬಿಡಬಹುದು, ತ್ಯಾಗ ಮಾಡಬಹುದು. ಗ್ರಾಮದ ರಕ್ಷಣೆಗಾಗಿ ಒಂದು ಕುಲವನ್ನೇ ಬಿಡಬಹುದು. ಹೀಗೆಲ್ಲ ನಿಯಮಗಳಿದೆ. ಆದ್ದರಿಂದ ನೀವು ಈ ಮಗುವನ್ನು ತ್ಯಜಿಸಿ, ಅಂದರೆ ಮುಂದೆ ದುರ್ಯೋಧನನಾಗಲಿರುವವನ್ನ ತ್ಯಜಿಸಿ ಅಂತ ಹೇಳಿ. ಯಾವ ಅಪ್ಪ ಅಮ್ಮ ತ್ಯಜಿಸ್ತಾರ್ರಿ? ಕಾಲು ಮುರಿದಿರೋ ಮಕ್ಕಳನ್ನೇ ನಾವು ಬೆಳೆಸ್ತೀವಿ, ಕಣ್ಣಿಲ್ಲದೆ ಇರೋ ಮಕ್ಕಳನ್ನೇ ಬೆಳೆಸ್ತೀವಿ, ಅಂಗಭಂಗಿತರಾಗಿರೋರನ್ನೇ ಬೆಳೆಸ್ತೀವಿ. ಮಗ ಚೆನ್ನಾಗಿಲ್ಲ ಅಂತಂತ ಹೇಳಿ ಯಾರೂ ತ್ಯಜಿಸಲ್ಲ. ಧೃತರಾಷ್ಟ್ರನೂ ತ್ಯಜಿಸಲಿಲ್ಲ, ಗಾಂಧಾರಿಯೂ ತ್ಯಜಿಸಲಿಲ್ಲ. ಅವನು ಮುಂದೆ ದುರ್ಯೋಧನನಾಗಿ ಬೆಳೆದ. ಒಂದಷ್ಟು ಕಾಲ ಆಯಿತು, 1 ವರ್ಷ ಆಯಿತು. ಅಷ್ಟರಲ್ಲಿ ಒಂದು ಘಟನೆ ನಡೀತು. ಶತಶೃಂಗ ಪರ್ವತದಲ್ಲಿದ್ದಾರೆ. ಶತಶೃಂಗ ಪರ್ವತದ ಮೇಲಿದ್ದಾರೆ. ಅಲ್ಲಿ ಒಂದು ದಿವಸ ಒಂದು ಹುಲಿ ಬಂತು. ಆ ಹುಲಿ ಬರ್ತಾ ಇದ್ದ ಹಾಗೇನೆ ಎಲ್ಲರೂ ಹೆದರ್ಕೊಂಡ್ರು. ಪಾಂಡು ಮಹಾರಾಜ ಒಂದು ಬಾಣ ಬಿಟ್ಟ. ಆ ಹುಲಿ ಆ ಬಾಣಕ್ಕೆ ಸಿಲುಕಿ ಪ್ರಾಣೋತ್ಕ್ರಮಣ ಮಾಡ್ತಾ ಅಂತಲೋ ಏನೋ ಕೂಗಿದೆ, ವ್ಯಾಘ್ರ ಗರ್ಜನೆ. ಆ ಹುಲಿ ಹಾಗೆ ಕೂಗಿದ್ದಕ್ಕೆ, ಗರ್ಜಿಸಿದ್ದಕ್ಕೆ ಎಲ್ಲರೂ ಹೆದರ್ಕೊಂಡ್ರು. ಆ ಮಹಾರಭಸಕ್ಕೆ ಪರ್ವತಾಗ್ರದಲ ಮಹೀಪತಿಯ ರಸಿ ನಡುಗಿದಳ ಶಿವ ಎನ್ನುತ್ತಾ. ಆ ಶತಶೃಂಗ ಪರ್ವತದ ಮೇಲೆ ಪಾಂಡು ಮಹಾರಾಜ, ಕುಂತಿ, ಉಳಿದ ಋಷಿಗಳು, ಮಾದ್ರಿ ಎಲ್ಲರೂ ಇದ್ದಾರೆ. ಆ ಮಹಾರಭಸಕ್ಕೆ, ಆ ಹುಲಿಯ ಗರ್ಜನೆಗೆ, ಆ ಮಹಾರಭಸಕ್ಕೆ ಮುನಿಪಸ್ತೋಮ ಅಂಜಿತು. ಎಲ್ಲರೂ ಹೆದರ್ಕೊಂಡ್ರು.
ಪರ್ವತಾಗ್ರದರ ಮಹೀಪತಿ ಅರಸಿ ನಡುಗಿದಳು ಆಹ ಶಿವ ಎನ್ನುತ್ತ. ಆ ಪರ್ವತದ ಮೇಲೆ ಇದ್ದಂತಹ ಕುಂತಿ ನಡುಗಿದ್ಲಂತೆ. ಅಪ್ಪ ಇದಕ್ಕಿದಾಗ ಇಂಥ ಗರ್ಜನೆ ಬಂತು. ನಡುಗಿದಳ ಅಹ ಶಿವ ಎನ್ನುತ್ತ. ಭೀಮ ಬಿದ್ದನು ತೊಡೆಯ ಮೇಲಿಂದಿ ಮಹಿಗೆ. ಅವಳ ತೊಡೆ ಮೇಲೆ ಅಂತ ಆಟ ಆಡ್ತಾ ಇದ್ದಾನೆ ಅವನು ಭೀಮ. ಬಹುಶಃ 1 ವರ್ಷ ಆಗಿದೆಯೋ ಇನ್ನೂ ಕಡಿಮೆ. ಶತಶೃಂಗ ಪರ್ವತದ ಮೇಲೆ ಇದ್ದಂತಹ ಬೆಟ್ಟದ ತುದಿಯಿಂದ ಆ ಹುಲಿಯ ಗರ್ಜನೆಯನ್ನು ಕೇಳಿ ನಡುಗಿ ಹೆದರಿ ಕುಂತಿಯ ತೊಡೆಯ ಮೇಲೆ ಇದ್ದಂಥ ಭೀಮ 1 ವರ್ಷ ಆಗಿರಬೇಕು, ಮೇಲಿನಿಂದ ಕೆಳಗೆ ಬಿದ್ದ. ಭೀಮ ಕೆಳಗೆ ಬೀಳ್ತಾ ಇದ್ದ ಹಾಗೆ ಮೇಲಿನಿಂದ ಬಿದ್ದಿದ್ದಾನ್ರೀ. ಕೆಳಗೊಂದು ದೊಡ್ಡ ಬಂಡೆ. ಕೂಸು, ಇನ್ನು 1 ವರ್ಷದ ಕೂಸು ನಡುಗಿದಳ ಅಹಹ ಶಿವ ಎನ್ನುತ್ತಾ ಭೀಮ ಬಿದ್ದನು ತೊಡೆಯ ಮೇಲಿಂದಿ ಮಹಿಗೆ. ಆ ಕಲ್ ಮೇಲೆ ಬಿದ್ದ. ಬೀಳ್ತಾ ಇದ್ದ ಹಾಗೆ ಎಲ್ರಿಗೂ ಹೆದರಿಕೆ ಆಯಿತು. ಮೇಲಿನಿಂದ ಬಿದ್ದನಲ್ಲಪ್ಪ ಇವನು, ಇನ್ನು ಕೈ ಮುರಿತೋ ಕಾಲು ಮುರಿತೋ ಸತ್ತೇ ಹೋಯ್ತೋ ಏನೋ ಅಂದ್ಕೊಂಡು ಎಲ್ಲ ಕೆಳಕ್ಕೆ ಓಡಿ ಬರ್ತಾರೆ. ಬಿದ್ದನು ತೊಡೆಯ ಮೇಲಿಂದಿ ಮಹಿಗೆ ತಚ್ಚೈಲ ಶಿಲೆ, ಬಿಳೀದಾಗಿತ್ತಂತೆ ಒಂದು ದೊಡ್ಡ ಬಂಡೆ. ಇವರೆಲ್ಲ ಓಡಿ ಕೆಳಗೆ ಬಂದರೆ ಆ ಬಂಡೆ ಎಲ್ಲ ನುಣ್ಣಗೆ ನುಚ್ಚುನೂರಾಗಿಬಿಟ್ಟಿದೆ. ಇವನಾ ಅಂತ ಆಟ ಆಡ್ತಾ ಇದ್ದಾನೆ. ಭೀಮ ಬಿದ್ದನು ತೊಡೆಯ ಮೇಲಿಂದಿ ಮಹಿಗೆ ತಚ್ಚೈಲ ಶಿಲೆ ನಿರ್ನಾಮವಾದುದು ಹಸುಳೆ ಹೊರಳಿದು ಬಿದ್ದ ರಭಸದಲ್ಲಿ. ಆ ಹಸುಳೆ ಬಿದ್ದ ರಭಸಕ್ಕೆ, ಅದರ ಭಾರಕ್ಕೆ, ಅದರ ತಾಡನಕ್ಕೆ ಆ ಬಂಡೆ ಎಲ್ಲ ಪುಡಿಪುಡಿಯಾಗಿ ಹೋಯಿತು. ಅಂಥ ಶಕ್ತಿಶಾಲಿಯಾಗಿದ್ದಂತಹವನು ಆ ಭೀಮ ಹುಟ್ಟಿದ ಕೊಂಚ ಕಾಲದಲ್ಲಿಯೇ ತನ್ನ ಪರಾಕ್ರಮವನ್ನು ತೋರಿಸಿಬಿಟ್ಟ. ಮತ್ತೊಂದಷ್ಟು ಕಾಲ ಆಯಿತು. ಪಾಂಡು ಮಹಾರಾಜ ಮತ್ತೆ ಕುಂತಿಯನ್ನು ಕೇಳ, ಇನ್ಯಾರಾದರೂ ಒಬ್ಬ ದೇವತೆಯನ್ನು ಕರಿ ನೀನು, 3ನೇ ಮಗನು ಒಬ್ಬನು ಹುಟ್ಟಲಿ, ಇನ್ಯಾರನ್ನು ಕರೆಯೋಣ ಅಂತ ಹೇಳಿ 3ನೇದಾಗಿ ದೇವೇಂದ್ರನನ್ನು ಕರೆದು, ದೇವತೆಗಳಲ್ಲೆಲ್ಲ ಇಂದ್ರನಾಗಿರುವಂತೆ ನರರಿಗೆಲ್ಲ ಸುರಾಧಿಪತಿಯಾಗಿರುವಂತೆ ಒಬ್ಬ ಮಗ ಹುಟ್ಟಲಿ ನನಗೆ. ಫಾಲ್ಗುಣ ಮಾಸದಲ್ಲಿ ಹುಟ್ಟಿದ್ದರಿಂದ ಅವನಿಗೆ ಫಲ್ಗುಣ ಅನ್ನತಕ್ಕಂಥ ಹೆಸರನ್ನು ಇಟ್ಟರು. ಅವನೇ ಅರ್ಜುನ ಅನ್ನತಕ್ಕಂಥವನು. ಅಂತೂ ಅರ್ಜುನನ ಉದಯವೂ ಆಯಿತು. 3 ಜನ ಮಕ್ಕಳು ಹುಟ್ಟಿದ್ರು. ರಣಭಯಂಕರನರ್ಜುನನು ಧಾರುಣಿಯೊಳುದಿಸದ ಮುನ್ನ ತಿಂಗಳ ನೆನೆಸಿದರೆ 3 ಆಯಿತು. ರಣಭಯಂಕರ ಅರ್ಜುನ, ರಣಭಯಂಕರ ಅರ್ಜುನನು ಹುಟ್ಟದ ಮುನ್ನ, ಅವನಿನ್ನು ಹುಟ್ಟೋದಕ್ಕೆ ಮುಂಚೆ ತಿಂಗಳ ನೆನೆಸಿದರೆ 3 ಆಯಿತು. ಹಿಂದೆ ಲೆಕ್ಕ ಹಾಕಿದರೆ 3 ತಿಂಗಳು ಅಂತಾರೆ. 3 ತಿಂಗಳಾಗಲ್ಲ, ಅದು 6 ತಿಂಗಳಾಗುತ್ತೆ. ಫಾಲ್ಗುಣ ಮಾಸದಿಂದ ಲೆಕ್ಕ ಹಾಕಿದರೆ 3 ತಿಂಗಳು ಅಂತ. ತಿಂಗಳ ನೆನೆಸಿದರೆ 3 ಆಯಿತು. ಮಥುರೆಯ ರಾಜಭವನದಲ್ಲಿ, ಮಥುರೆಯ ರಾಜಭವನದಲ್ಲಿ ಒಬ್ಬನು ಹುಟ್ಟಿದ ಕಣಪ್ಪ ಅವನು. ತಿಂಗಳ ನೆನೆಸಿದರೆ 3 ಆಯಿತು. ಆ ಮಥುರೆಯ ರಾಜಭವನದ ಸೆರೆಮನೆಯಲ್ಲಿ ಒಬ್ಬನು ಹುಟ್ಟಿದ. ಅವನು ಅಚ್ಯುತ ಅಂತ. ಅವನಿಗೆ ಚ್ಯುತಿಯೇ ಇಲ್ಲ ಅಂತ ಶ್ರೀಕೃಷ್ಣ ಜನನವನ್ನು ಕುರಿತು ಹೇಳ್ತಾ ಇದ್ದಾರೆ. ಮಧುರೆಯ ರಾಜಭವನದಲ್ಲಿ ಗುಣರಹಿತನಚ್ಯುತನು ವರಶ್ರಾವಣ ಬಹುಳ ಅಷ್ಟಮಿ ಇರುಳು ಉದಯಿಸಿದ ರೋಹಿಣಿಯಲ್ಲಿ ಅಂತ. ರೋಹಿಣಿ ನಕ್ಷತ್ರದಲ್ಲಿ ಶ್ರಾವಣ ಮಾಸದಲ್ಲಿ ಅವನು ಹುಟ್ಟಿದ್ದಾನೆ ರಾತ್ರಿ ಕೃಷ್ಣ. ಕೃಷ್ಣ ಹುಟ್ಟುತ್ತಾ ಇದ್ದ ಹಾಗೆ ಕಾಲ ಆಯಿತು ಅಂತ ನನ್ನ ದೂರವಾಣಿಯು ಹೇಳ್ತು. ನಾನು ಕೃಷ್ಣ ಜನನದ ಬಗ್ಗೆ, ಆ ಜನನದ ವಿಶೇಷದ ಬಗ್ಗೆ ನಾಳೆ ನಾನು ಉಪನ್ಯಾಸವನ್ನು ಕೊಡಬೇಕಾಗಿದೆ. ಸುಮಾರು ವರ್ಷಗಳ ಹಿಂದೆ ಆಸ್ಟ್ರೇಲಿಯಾದ ತತ್ವಜ್ಞರೊಬ್ಬರು ನನ್ನ ಹತ್ರ ಮಾತಾಡ್ತಾ ಈ ಪ್ರಶ್ನೆಯನ್ನು ಕೇಳಿದರು. ಏನ್ರೀ ನಿಮ್ಮ ದೇವತೆಗಳಿಗೆ ಬುದ್ಧಿನೇ ಇಲ್ಲ, ಅದೇನು ಅವನು ಕೃಷ್ಣ ಹುಟ್ಟೋದನ್ನು ಮೊದಲೇ ಹೇಳ್ಬಿಡೋದು, ನಿಂಗೆ ಇಂಥ 8ನೇ ಗರ್ಭದಲ್ಲಿ ಮಗು ಹುಟ್ಟುತ್ತೆ ಅಂತ ಹೇಳ್ಕೊಳ್ಳೋದು, ಆ ಕೃಷ್ಣ ಅಲ್ಲೆಲ್ಲೋ ಗೋಕುಲದಲ್ಲಿ ಹುಟ್ಟುತ್ತಾ ಇದ್ದಾನೆ, ಹೋಗಿ ರಕ್ಷಣೆ ಕೊಡ, ಹೋಗಿ ಸಾಯಿಸು ಅಂತಂತ ಹೇಳ್ಕೊಡೋದು, ಇದೆಲ್ಲ ಏನು ಹೇಳ್ಕೊಂಡು ಮೇಲೆ ಆಪತ್ತು ಅಂದ್ಕೊಳ್ತಾರಲ್ಲ ನಿಮ್ಮವರು. ನಿಮ್ಮ ದೇವತೆಗಳಿಗೆ ಬುದ್ಧಿನೇ ಇಲ್ಲ.
ಇದರಿಗೆ ಏನಾದರೂ ಅರ್ಥ ಇದೆಯಾ ಅಂತ ಒಬ್ಬ ವಿದ್ವಾಂಸರು ನನ್ನ ಹತ್ತಿರ ಮಾತಾಡಿದ್ದು. ಅದನ್ನು ಕುರಿತು ನಾನು ನಾಳೆ ಮಾತಾಡ್ತೀನಿ ಅಂಥೇಳಿ, ಕೃಷ್ಣ ಜನನವನ್ನು ಕುರಿತು ನಾಳೆ ನಾನು ಉಪನ್ಯಾಸವನ್ನು ಮಾಡ್ತೀನಿ ಅಂಥೇಳಿ. ಪರಮೇಶ್ವರ ಅವರೇ, ಮುಗಿಸೋಣವ? ನಮಸ್ಕಾರ. ಎಲ್ಲರ ಪರವಾಗಿ ಗುರುಗಳಿಗೆ ಧನ್ಯವಾದ. ಎಲ್ಲರ ಪರವಾಗಿ ಗುರುಗಳಿಗೆ ಅನಂತರ ಧನ್ಯವಾದ. ಶುಭರಾತ್ರಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.